विघ्नविनाशक बुद्धिप्रदायक सुखदायक हे गणनायक विघ्नविनाशक बुद्धिप्रदायक सुखदायक सिद्धिविनायक बाप्रमथनायक सिद्धिविनायक बाप्रमथनायक गजराजमस्तक वरदायक गजराजमस्तक वरदायक हे गणनायक विघ्नविनाशक बुद्धिप्रदायक सुखदायक सुरनरसन्नुत हरिविधि संस्तुत करुणाकर स्वामी विघ्नेश्वरा सुरनरसन्नुत हरिविधि संस्तुत करुणाकर स्वामी विघ्नेश्वरा परमेशदासर नित्यक्षेमकर परमेशदासर नित्यक्षेमकर वीरविनायक अघनाशक वीरविनायक अघनाशक हे गणनायक विघ्नविनाशक बुद्धिप्रदायक सुखदायक हे गणनायक विघ्नविनाशक बुद्धिप्रदायक सुखदायक बुद्धिप्रदायक सुखदायक बुद्धिप्रदायक सुखदायक श्री गुरुभ्यो नमः परमगुरुभ्यो नमः श्रीमदानंदतीर्थ भगवत्पादाचार्य गुरुभ्यो नमः हरिः ओम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ಸ್ವಸ್ತಿ. ಈ ಪೂರ್ವದಲ್ಲಿ ನಾವು ಭಾಗವತಾಗತಿ ಅಂದರೆ ಭಾಗವತ ಯಾರು ರಚನೆ ಮಾಡಿದರು, ಯಾರಿಗೋಸ್ಕರ ಮಾಡಿದರು ಇತ್ಯಾದಿ ವಿಚಾರ ಹೇಳಿದ ಮೇಲೆ ಈ ಭಾಗವತವನ್ನು ನನ್ನನ್ನು ಹೇಳಿದ್ವಿ. ಅಭಿಮನ್ಯುವಿನ ಮಗ ಪರೀಕ್ಷಿತ ರಾಜ ಶಾಪಗ್ರಸ್ತನಾಗಿ ಅಲ್ಲಿಂದ ಅವನು ಗಂಗಾತೀರಕ್ಕೆ ಬಂದು 7 ದಿವಸದ ಆಯುಷ್ಯ ಅಂತ ಅವನಿಗೆ ಶಾಪ ಆಗಿತ್ತಲ್ಲ. 7 ದಿವಸಕ್ಕೆ ತಕ್ಷಕ ಎಂಬೋ ಹಾವು ಸರ್ಪ ಕಚ್ಚಿ ನಿನಗೆ ಮರಣ ಆಗಲಿ. ಯಾರು ಶಾಪ ಕೊಟ್ಟರು ನೆನ್ನೆ ನಾನು ಹೇಳಿದ್ದೆ. ಶಮೀಕರು ಎಂಬ ಋಷಿಗಳ ಮಗ ಶೃಂಗಿ ಎಂಬವನು ಯಾಕೆ ಶಾಪ ಕೊಟ್ಟ? ತಮ್ಮ ತಂದೆ ತಪಸ್ಸು ಮಾಡ್ತಾ ಕೂತಂಥ ಆಶ್ರಮಕ್ಕೆ ಅವನು ಪರೀಕ್ಷಿತ ರಾಜ ನೀರು ಕೇಳ್ದ. ಅವರು ಬೇಗ ಕೊಡಲಿಲ್ಲ. ಭಾಳ ಬಾಯಾರಿಕೆ ಆಗಿತ್ತು, ಎಷ್ಟು ಕೇಳಿದ್ರು ಕೊಡಲಿಲ್ಲ. ಅವಾಗಂದ, ಇದೇ ಋಷಿಗಳು ನಮ್ಮ ಅರಮನೆಗೆ ಬಂದರೆ ಅವ್ರಿಗೆ ಪಾದ ತೊಳಿಬೇಕು, ಕೈ ಮುಗಿಬೇಕು, ನಿಮಗೆ ಏನು ಬೇಕು ಅಂತ ಕೇಳಬೇಕು. ಅಂಥದ್ದು ನಾನು ಬಂದು ಅವರು ಆಶ್ರಮದ ಹೊರಗೆ ನಿಂತು ಪುಕ್ಕಟೆ ನೀರು ಅವ್ರ ಮಗ್ಲಲ್ಲೇ ಮಡಿಕೆ ಇದೆ ಕೊಡ್ಬೋದಾಗಿತ್ತು. ಏನಿವರು ಅಂತಂದು ಕೋಪದಿಂದ ಆಶ್ರಮದ ಹೊರಗೆ ಸತ್ತು ಬಿದ್ದಂಥ ಒಂದು ಹಾವನ್ನು ಸರ್ಪವನ್ನು ತೆಗೆದುಕೊಂಡು ಅವ್ರ ಕುತ್ತಿಗೆಗೆ ಸುತ್ತಿದ ಅಂತ ನಾನು ಹೇಳಿದೆ ನಿನ್ನೆ. ಅವರಿಗೆ ಎಚ್ಚರಿಲ್ಲ.
ಏಕೆ ಅವರು ಅಸಂಪ್ರಜ್ಞಾ ಸಮಾಧಿ ಎಷ್ಟು ತಲ್ಲೀನವಾಗಿ ತಪಸ್ಸು ಮಾಡ್ತಾ ಇದ್ರು ಅಂದರೆ ಅವ್ರಿಗೆ ಯಾರು ಮುಟ್ಟಿದ್ರೂ ಗೊತ್ತಾಗಲ್ಲ, ದೂಗಿಸಿದ್ರೂ ಗೊತ್ತಾಗಲ್ಲ, ಅಷ್ಟು ಅವರು ಎಚ್ಚರ ಇಲ್ದಂಗೆ ಇರ್ತಾರೆ. ಅಷ್ಟೊತ್ತಿಗೆ ಅವ್ರ ಮಗ ಬಂದ. ನಿನ್ನೆ ನಾನು ಹೇಳಿದೆ, ಮಗ ಬಂದಾಗ ಅವರ ಮಗ ಶೃಂಗಿ, ಅವನ ಸ್ನೇಹಿತ ಗೌರಮುಖ ಇಬ್ಬರೂ ಬಂದರು. ಗೌರಮುಖ ಹೇಳಿದ, ಶೃಂಗಿ, ನಿಮ್ಮ ತಂದೆಯ ಕೊರಳಿಗೆ ಸತ್ತಂಥ ಸರ್ಪವನ್ನು ಯಾರು ಹಾಕ್ಯಾರೆ ಅಂದ. ಹೌದಲ್ಲ ಅಂದ. ನೋಡಿ ಯಾರು ಬಂದಾಗ ಇಲ್ಲಿ ಅಂತ ಹೊರಗೆ ಹೋಗಿ ನೋಡ್ದ. ಹೊರಗಡೆಗೆ ಕುದುರೆ ಇಟ್ಕೊಂಡು, ಕುದುರೆ ಮೇಲಲ್ಲ, ಕುದುರೆ ನಡೆಸ್ಕೊಂತ ಹೋಗ್ತಾ ಇದ್ದ. ಯಾರು? ಪರೀಕ್ಷಿತ ರಾಜ. ನೆನ್ನೆ ಹೇಳಿದೆ ನೋಡ್ರಿ, ಕ್ರೋಧಾದ್ವಿಕ್ತಶ್ಚಮೇವಶ್ಚ, ಭಯಂಕರ ಸಿಟ್ಟು ಬಂತು. ಯಾಕೆ ಸಿಟ್ಟು ಬಂತು ಅಂತ ಭಾಗವತ ಹೇಳ್ತದೆ. ಋಷಿಗಳು ತಪಸ್ಸು ಮಾಡೋ ಆಶ್ರಮ ಇದಲ್ಲ, ಅದು ಬಹಳ ಪವಿತ್ರವಾದ ಪ್ರದೇಶ. ಯಾಕೆ ಪವಿತ್ರ? ಅಲ್ಲಿ ಬೇಟೆ ಆಡೋದು ಅಂಬೋದು ಅದು ಒಂದು ನಮೂನಿ ಮೈಲಿಗೆ ಇದ್ದಂಗೆ. ಯಾಕೆ ಪ್ರಾಣಿಗಳನ್ನು ಸಾಯಿಸ್ತಾರೆ, ಸತ್ತಂಥ ಪ್ರಾಣಿ ಮುಟ್ಟಿ ಹಾಗೆ ಹೋಗೋದು. ಆಮೇಲೆ ಕಾಲಲ್ಲೆಲ್ಲ ಆಗಿನ ಕಾಲದಲ್ಲಿ ಪಾದರಕ್ಷೆಗಳು, ಬೂಟ್ಸ್ ಎಲ್ಲ ಇರ್ತಿದ್ವು ರಾಜರಿಗೆ. ಒಳಗಡೆಗೆ ಬರಬೇಕಾದರೆ ಬರಬಾರ್ದು. ಇವನು ಒಳತಂಕ ಬಂದು ನಮ್ಮ ತಂದೆ ಶುದ್ಧವಾಗಿ ಸ್ನಾನ ಮಾಡಿ ಪಂಚೆ ಉಟ್ಕೊಂಡು, ಅವರು ಮಡಿ ಉಟ್ಕೊಂಡು ತಪಸ್ಸು ಮಾಡ್ತಾ ಇದ್ದಾರೆ. ಅಂಥವರನ್ನು ಬೇಟೆಯಾಡಿ ಮೈಲಿಗೆಯಿಂದ ಬಂದಂಥ ಒಬ್ಬ ವ್ಯಕ್ತಿ ರಾಜ, ಅವನು ರಾಜ ಇರ್ಬೋದು, ನಮ್ಮ ತಂದೆಯನ್ನು ಮುಟ್ಟಿದ. ಒಳಗೆ ಬಂದಿದ್ದು ಒಂದು ತಪ್ಪು, ನಮ್ಮ ತಂದೆಯನ್ನು ಮುಟ್ಟಿದ್ದು ಎರಡನೇ ತಪ್ಪು, ಸತ್ತಂಥ ಹಾವನ್ನು ಕೊರಳಿಗೆ ಹಾಕಿದ್ದು ಮೂರನೇ ತಪ್ಪು ಅಂತ ಶಾಪ ಕೊಟ್ಟ. ನಾನು ನಿನ್ನೆ ಹೇಳಿದೆ, ಏನು ಶಾಪ ಕೊಟ್ಟ? ಸಪ್ತಮೇ ಹನಿ ಸಂಪ್ರಾಪ್ತೆ ತಕ್ಷಕೋ ನಾಮ ಸರ್ಪದೃಷ್ಟೋ ಮ್ರಿಯತ. ಇವತ್ತಿಗೆ ಮ್ರಿಯತ, ಸಂಸ್ಕೃತ ಮ್ರಿಯತ ಅಂದರೆ ಮರಣ ಹೊಂದಲಿ. ಯಾವಾಗ? ಇವತ್ತಿಗೆ 7 ದಿವಸಕ್ಕೆ ಸರಿಯಾಗಿ ತಕ್ಷಕ ಅಂಬುವಂಥ ಸರ್ಪ ಕಚ್ಚಿ ಮರಣ ಹೊಂದಲಿ. ಕೊಟ್ಟು ಕೂಡಲೇ ಅಷ್ಟೊತ್ತಿಗೆ ಇವರಿಗೆ ಎಚ್ಚರಿಕೆ ಬಂತು. ಅವ್ರ ತಂದೆಗೆ ಕೊನೆಯ ಮಾತು ಕೇಳಿಸ್ತು, ಶೃಂಗಿ, ನೀನು ಯಾರಿಗೆ ಶಾಪ ಕೊಟ್ಟಿ? ಅಪ್ಪ, ನಿನ್ನ ಕೊರಳಲ್ಲಿ ಹಾವು ಹಾಕ್ಯಾನಲ್ಲ ಆ ಪರೀಕ್ಷಿತ ರಾಜ, ಅಭಿಮನ್ಯುವಿನ ಮಗ, ಅವರೊಂದು ಕಿಮತ್ರಂ ಶಪ್ತವಾನ್ ಪುತ್ರ, ಅಲ್ಲೂ ಅವ್ರಿಗೆ ಯಾಕೆ ಶಾಪ ಕೊಟ್ಟು? ಎಂಥ ಮೂರ್ಖ ನೀನು, ಭಾಳ ತಪ್ಪು ಮಾಡಿಬಿಟ್ಟಿ. ಯಾಕೆ ನೋಡ್ರಿ, ಭಾಗವತ ಎಚ್ಚರಿಕೆ ಕೊಡ್ತದೆ. ಏನು? ನಮಗೆ ಯಾರು ಎಷ್ಟೇ ತೊಂದರೆ ಮಾಡಲಿ, ನಮ್ಮಲ್ಲಿ ಸಹನೆ ಇರಬೇಕು. ನಿಮಗೆ ಈಗ ಒಂದು ಶಾಪ, ಈಗ ನಾನು ಕೊರಳಿಗೆ ಹಾಕಿದ್ನಲ್ಪ, ನನಗೇನು ತೊಂದರೆ? ತೆಗೆದಾಕ್ತೀನಿ. ನಮಗೇನಾಗಬೇಕಾಗಿದೆ? ಯಾಕೆ? ಯೋಗಿಗಳಿಗೆ, ಜ್ಞಾನಿಗಳಿಗೆ, ಪಂಡಿತರಿಗೆ, ವಿದ್ವಾಂಸರಿಗೆ, ವಿಶೇಷ ಬ್ರಾಹ್ಮಣರಿಗೆ ತಾಳ್ಮೆ ಇರಬೇಕು. ಅದಕ್ಕೆ ಸಂಸ್ಕೃತದಲ್ಲಿ ತಿತಿಕ್ಷಾ ಅಂತಾರೆ. ಎಷ್ಟು ತಾಳ್ಮೆ ಇರಬೇಕು ಗೊತ್ತೇನೋ ನಿನಗೆ? ಅವರು ನನಗೆ ಬೈಲಿ, ಹೊಡೀಲಿ, ಅಥವಾ ನನಗೆ ಅವಮಾನ ಮಾಡಲಿ, ನಾವು ಅವರಿಗೆ ಪ್ರತಿಯಾಗಿ ಶಾಪ ಕೊಡಬಾರ್ದು. ಏಕೆ? ತವ ಶಾಪೋ ನಾನೃತೋ ಭೂಯಾತ್ ಇತಿ ವೇದ ವಿಧೋ ವಿದು. ನಿನ್ನ ಶಾಪ ಸುಳ್ಳಾಗೋದಿಲ್ಲ. ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ. ಏನು ಅಂದರೆ, ನಮ್ಮ ನೆನ್ನೆನ ಹೇಳಿದ್ದೆ, ಇಲ್ಲಿ ಸೋದೆ ಒಳಗೆ ಸೋಂದ ಅಂತಿದೆ, ಅಲ್ಲಿ ವಾದರಾಜ ಸ್ವಾಮಿಗಳ ವೃಂದಾವನ. ಅವರು ಇದ್ದಾಗ ಒಂದು ಪದ್ಯ ಬರೆದಾರೆ, ಮನುಷ್ಯನಿಗೆ ಎಷ್ಟು ತಾಳ್ತಾನೆ ಅಷ್ಟು ಬಾಳ್ತಾನೆ. ಅದಕ್ಕೆ ಒಂದು ಗಾದೆ ಮಾತಿದೆ ನೋಡ್ರಿ, ತಾಳಿದವನು ಬಾಳಿಯಾನು. ಅವರೊಂದು ಮಾತು ಪದ್ಯದಲ್ಲಿ ಹೇಳ್ತಾರೆ. ಏನು? ದುಷ್ಟ ಮನುಜರು ನುಡಿವ ನಿಷ್ಠುರದ ನುಡಿ ತಾಳು, ಕಷ್ಟ ಬಂದರೆ ತಾಳು, ಕಂಗೆಡದೆ ತಾಳು, ಕಟ್ಟು ಬುತ್ತಿಯ ಮುಂದೆ ಉಣಲುಂಟು ತಾಳು, ನಟ್ಟ ಸಸಿ ಫಲ ಬರುವ ತನಕ ಶಾಂತಿಯ ತಾಳು, ತಾಳುವಿಕೆಗಿಂತನ್ಯ ತಪವು ಇಲ್ಲ, ಕೇಳಬಲ್ಲವರಿಗೆ ನಾನು ಪೇಳುವೆನು ಸ್ವಲ್ಲ. ಯಾರು ತಾಳ್ತಾರೆ ಅವ್ರ ಮುಂದೆ ಸುಖ ಪಡ್ತಾರೆ. ಈ ಪ್ರಪಂಚದಲ್ಲಿ ಈ ವಾದರಾಜ ಸ್ವಾಮಿಗಳ ಈ ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಯಾರ ಮನೆಯಲ್ಲೂ ಜಗಳನೇ ಆಗಲ್ಲ. ನಾವು ನೋಡ್ತೀವಿ, ಹೊಸದಾಗಿ ಮದುವೆಯಾಗಿ ಕನ್ಯೆ ಬಂದಿರ್ತಾಳೆ, ಹುಡುಗಿ ನವವಧು ಎಲ್ಲಿ ಬಂದಿರ್ತಾಳೆ? ಗಂಡನ ಮನೆಗೆ ಬಂದಾಗ ಸಹಜವಾಗಿ ಅತ್ತೆ ಅಂತ ಯಾರು ಇರ್ತಾರೆ, ಅವ್ರ ಸ್ವಭಾವ ಏನಪ್ಪ? ಇವರು ಅವ್ರ ಮನೆಯಲ್ಲ, ಎಲ್ಲರ ಮನೆಯಲ್ಲೂ ಅತ್ತೆಂದರು. ಆ ಬಂದಂಥ ಹುಡುಗಿ ನಮಗೆ ಅಡ್ಜಸ್ಟ್ ಮಾಡ್ಕೊಂಡಿರಬೇಕು. ಅವಳೇನು ತಪ್ಪು ಮಾಡಿದರೆ ಒಂದು ಸ್ವಲ್ಪ ಬೈತಾಳೆ. ಬೈದಾಗ ಸೊಸೆ ಆದವಳು ಏನು ಮಾಡಬೇಕು? ಹೋಲ್ಬಿಡು, ನಮ್ಮ ಅತ್ತೆ ಅಲ್ಲ, ತಾಯಿ ಇದ್ದಂಗೆ, ಬೈಲಿ ಅಂದುಬಿಟ್ಟು ಜಗಳನೇ ಇಲ್ಲ. ಇದನ್ನು ಯಾರೂ ಮಾಡಲ್ಲ. ನಾನು ಹೊಸದಾಗಿ ಬಂದಿನಿ, ನನಗೆ ಬೈತಿರಲ್ಲ ನೀವು,
ನೀವೇನು ಸಾಚ ಅಂತೂ ಸೊಸೆ ಅತ್ತೆ ಬೈತಾಳೆ. ಅತ್ತೆ ಸೊಸೆಗೆ ಒಬ್ರಿಗೊಬ್ರಿಗೆ ಜಾಗಲಿ ಕೊನೆಗೆ ಎಲ್ಲಿಗೆ ಬರ್ತದೆ ರಿಸಲ್ಟು ಅಂದರೆ ಹೆಂಚು ಹೇಳ್ಬಿಡ್ತಾಳೆ ಒಂದು ದಿವಸ ರಾತ್ರಿ, ನೋಡ್ರಿ ಯಾಕೋ ನಿಮ್ಮ ತಾಯಿಗೂ ನನಗೂ ಸರಿ ಹೋಗ್ತಿಲ್ಲ, ನಾವು ಬೇರೆ ಮನೆ ಮಾಡೋಣ. ಅಲ್ಲ, ಇವತ್ತು ಪ್ರಪಂಚದಲ್ಲಿ ಭಾಗವತ ಎಚ್ಚರಿಕೆ ಕೊಡ್ತದೆ. ವಾದರಾಜ ಸ್ವಾಮಿಗಳು ಹೇಳ್ಯಾರೆ, ಆ ಋಷಿಗಳೇನಂದರು, ನನಗೆ ಕೊರಲು ಸತ್ತಂತ ಹಾವನ್ನು ಹಾಕ್ಯಾನೆ, ಅವನಿಗೆ ಶಾಪ ಕೊಡು ಅಂದ್ರೇನು, ಯಾಕೆ ಕೊಟ್ಟು ಎಂದು ಬೈದರು. ನಮ್ಮಲ್ಲಿ ತಿತಿಕ್ಷಾ ಇರಬೇಕು. ಯಾವ ಮಟ್ಟದ ತಿತಿಕ್ಷಾ ಸಹನೆ ಇರಬೇಕು ಅಂದರೆ ನಮಗೆ ಏನಾದರೂ ಮಾಡಲಿ ಅದಕ್ಕೆ ಗಮನ ಕೊಡಬಾರ್ದು. ನಮಗೇನಾಗ್ತದಪ್ಪ ಅವರಲ್ಲಿ. ಈಗ ಸೊಸೆಗೆ ಅತ್ತೆ ಬೈದಾಗ ಬೈದಿದ್ದಷ್ಟೇ ಕಾಣಿಸ್ತದೆ, ಆದರೆ ಅವ್ರು ಯಾಕೆ ಬೈದಾರೆ, ಏನು ಹಿನ್ನೆಲೆ, ಅದನ್ನು ಯಾರೂ ನೋಡೋದೇ ಇಲ್ಲ. ಅಥವಾ ಸೊಸೆನೇ ಅತ್ತೆಗೇನೋ ಒಂದು ಮಾತು ಅಂದರು, ಅತ್ತೆನೋ ಅದನ್ನು ದೀರ್ಘಕ್ಕೆ ಒಯ್ಯಬಾರ್ದು, ಹೋಗ್ಬಿಡು ನನ್ನ ಮಗಳೇ ಅಂದಿದ್ದು ನಾನು ಸುಮ್ಮನೆ ಇರ್ತಿದ್ನೋ ಇಲ್ಲೋ. ಹಾಗೆ ತಾಳ್ಮೆ ಎಂಬುದು ಎಚ್ಚರಿಕೆ ಕೊಡ್ತದೆ ಭಾಗವತ. ಅದಕ್ಕೆ ತಿತಿಕ್ಷಾ ಅಂತ ಹೆಸರು. ಅದಕ್ಕೆ ಭಾಗವತದಲ್ಲಿ ಹೇಳ್ತಾರೆ, ತಿತಿಕ್ಷ ಎಷ್ಟರ ಮಟ್ಟಿಗಿರಬೇಕು ಅಂದರೆ ನಮ್ಮ ಸಂಬಂಧಿಕರು ಅಥವಾ ನಮಗೆ ಬೇಕಾದವರು ನಮಗೆ ಭಾಳ ತೊಂದರೆ ಕೊಡ್ತಿರ್ತಾರೆ. ಎಷ್ಟು ತೊಂದರೆ ಕೊಡ್ತಾರಪ್ಪ ಅವರು ಅಂದರೆ, ಹೋದಲ್ಲೆಲ್ಲ ನಮಗೆ ಅವಮಾನ ಮಾಡೋದು, ಅಥವಾ ನಾವೇನೋ ಒಂದು ಕೆಲಸ ಮಾಡ್ತಿರ್ತೀವಿ, ಮ್ಯಾಲಿನವ್ರಿಗೆ ಚಾಡಿಯಲ್ಲಿ ನಮ್ಮ ಕೆಲಸ ಬಿಡೋಂಗೆ ಮಾಡೋದು, ಕೆಲಸ ತೆಗಿಯೋಂಗೆ ಮಾಡೋದು, ಅಥವಾ ನಮಗೆ ಅವಮಾನ ಮಾಡೋದು, ನಮಗೆ ಯಾರು ಮಾತಾಡಿಸ್ದಂಗೆ ಮಾಡೋದು, ನಮಗೆ ಯಾರು ಸಹಕಾರ ಕೊಡ್ದಂಗೆ ಮಾಡೋದು, ನಾವೆಲ್ಲ ಕಷ್ಟಪಟ್ಟು ಒದ್ದಾಡಿ ಕಣ್ಣೀರು ಹಾಕುವಂಗೆ ಮಾಡ್ತಾರೆ. ಭಾಗವತ ಹೇಳ್ತದೆ, ಅಷ್ಟು ತೊಂದರೆ ಕೊಟ್ಟಿರ್ತಾರಲ್ಲ ಅವರಿಗೆ ನಾವು ಕನಸಿನಲ್ಲೂ ಕೆಟ್ಟದ್ದು ಬಯಸಬಾರ್ದ್ರಿ. ಅವರಿಗೆ ಹೋಗ್ಬಿಡು ಪಾಪ, ನಾನು ಯಾವುದೋ ಜನ್ಮದಲ್ಲಿ ಯಾರಿಗೋ ಭಾಳ ತೊಂದರೆ ಕೊಟ್ಟಿದ್ದೋ ಏನೋ, ಅದಕ್ಕೆ ಈಗ ನನಗೆ ಅವ್ರು ತೊಂದರೆ ಕೊಡ್ತಾ ಇದ್ದಾರೆ, ಇರಲಿ ಅಂತ ಒಂದು ಚೂರು ನೊಂದ್ಕೋಬಾರ್ದು, ಅವ್ರಿಗೆ ಶಾಪ ಕೊಡಬಾರ್ದು, ಇರ್ಲಿ ಬಿಡು ಹೋಗಲಿ. ಅದಕ್ಕೆ ನಮ್ಮ ದಾಸರೊಬ್ಬರು ಒಂದು ಪದ್ಯ ಮಾಡ್ಯಾರ್ರಿ, ಭಾಳ ಅರ್ಥ ಇದೆ ಅದು. ಅದನ್ನು ಕೇಳಿದ್ರೆ ಕಣ್ಣಲ್ಲಿ ನೀರು ಬರ್ತದೆ. ಕನಕದಾಸರು ಮಾಡ್ಯಾರ ಅದನ್ನು, ಕನಕ ಜಯಂತಿ ಮಾಡ್ತಾರಲ್ಲ, ಕನಕದಾಸರು ಮಾಡಿದ ಪದ್ಯ. ಒಂದು ನೆವದಿಂದ ಎನ್ನ ಕಾಡಿದವರಿಗೆ, ಹೊನ್ನು ಹೆಣ್ಣು ಗಂಡು ಮಕ್ಕಳು ಆಗಲಿ ಅವರಿಗೆ, ಕಂದಿ ಕುಂದಿಯನ್ನ ಬಾಧೆ ಬಡಿಸುವರಿಗೆ, ಕನ್ಯಾದಾನದ ಫಲವು ಬಂದು ತಟ್ಟಲಿ ಅವರಿಗೆ, ಏನು ಒಲ್ಲೆ ಹರಿಯೇ ನಿನ್ನ ತುತಿಸಿ ಕೇಳುವುದು, ಜ್ಞಾನ ಭಕುತಿ ಒಂದೇ ಕೋಡು ಅದೇ ದೊಡ್ಡದು, ಹಿಂದೆ ನನ್ನ ಬೈದವರೆಲ್ಲ ಚಂದಾಗಿ ಇರಲಿ, ಮುಂದೆ ನನ್ನ ಬೈಯುವರೆಲ್ಲ ಅಂದಣವೇರಲಿ, ಕುಂದು ಇಟ್ಟವರೆಲ್ಲ ಕುದುರೆ ಕಟ್ಟಿ ಬಾಳಲಿ, ಬಂದು ಒದ್ದವರಿಗೆ ಭತ್ತದ ಗದ್ದೆ ಬೆಳೆಯಲಿ. ಕಣ್ಣ ನೀರು ಬರ್ತದಲ್ರಿ. ಅಲ್ಲ, ಎಷ್ಟು ತಾಳ್ಮೆ ಇರಬೇಕು ಅಂತಾರೆ ಕನಕದಾಸರು. ಕೊನೆಗೆ ಹೇಳಿಬಿಟ್ರು, ಜನರೊಳಗೆ ಮಾನ ಭಂಗ ಮಾಡಿದವರಿಗೆ, ಜೇನು ತುಪ್ಪ ಸಕ್ಕರೆಯೂಟ ಆಗಲಿ ಅವರಿಗೆ. ನೋಡಿ ಎಷ್ಟು ಎಂಥ ವೈರಾಗ್ಯ ಕನಕದಾಸರಿಗೆ. ಅವರು ಕೆಟ್ಟದ್ದಾಗಲಿ ಅನ್ನಲಿಲ್ಲ, ಒಳ್ಳೆಯದಾಗಲಿ. ಯಾಕೆ ನಾವು ಯಾವ ಜನ್ಮದಲ್ಲಿ ಯಾರಿಗೆ ಮನಸ್ಸು ನಾವು ಮಾಡಿದ್ದೋ ನಮಗಾಗಿದೆ. ಇದೇ ಮಾತೆ ಶಮೀಕರು ಹೇಳ್ತಾರೆ ಶೃಂಗಿಗೆ, ಕಿಮತ್ರಂ ಶಪ್ತವಾನ್ ಪುತ್ರ. ಅವನು ತಪ್ಪೇ ಮಾಡಿರ್ಬೋದು, ನೀನು ಶಾಪ ಕೊಡಬಾರ್ದಾಗಿತ್ತು. ಈಗ ರಾಜ ಸತ್ತೋದರೆ ಅರಾಜಕತೆ ಆಗಿಬಿಡ್ತದೆ, ದೇಶದಲ್ಲಿ ರಕ್ಷಕರು ಇಲ್ದಂಗೆ ಆಗ್ತದೆ. ಆಯ್ತಪ್ಪ ಮತ್ತು ಒಂದು ಹೇಳಿ ಕಳಿಸು ಅಂತಾಗ ನಿನ್ನೆ ನಾ ಹೇಳಿದೆ. ಆ ಗೌರಮಕ ಓಡಿ ಹೋದ, ಅವನು ನಡ್ಕೊಂಡು ಹೋಗ್ತಿದ್ದ. ಪರೀಕ್ಷಿತ ರಾಜರೇ ನಿಲ್ರಿ ಅಂದ. ಏನಪ್ಪ ನೀವು ಋಷಿಗಳಿಗೆ ಕೊರಳಿಗೆ ಸತ್ತಂತ ಹಾವನ್ನು ಹಾಕಿದ್ರಲ್ಲ, ಅವರ ಮಗ ಸಿಟ್ಟಿನಿಂದ ನಿಮಗೆ ಶಾಪ ಕೊಟ್ಟಾನೆ. ಹೌದನಪ್ಪ, ಏನು ಶಾಪ? ಇನ್ನು 7 ದಿವಸಕ್ಕೆ ನೀವು ಸಾಯ್ತೀರಿ, ನಿಮಗೆ 7 ದಿವಸದ ಆಯುಷ್ಯ, ಸರ್ಪ ಕಚ್ಚಿ ನೀವು ಮರಣ ಆಗ್ತದೆ. ಅವನು ಬೇಜಾರು ಮಾಡ್ಕೊಳ್ಳಿಲ್ರಿ, ಸಂತೋಷಪಟ್ಟ. ಯಾಕೆ ಗೊತ್ತಾ, ನಾನು ಸತ್ತಂತ ಹಾವನ್ನು ಕೊರಳಿಗೆ ಹಾಕಿ ಋಷಿಗಳಿಗೆ ಅವಮಾನ ಮಾಡೀನಿ. ಅವರು ನೊಂದ್ಕೊಂಡ್ರೆ, ಅವರು ಯೋಗಿಗಳು, ಋಷಿಗಳು, ಬ್ರಾಹ್ಮಣರು, ಅವರು ನೊಂದ್ಕೊಂಡ್ರೆ ನನ್ನ ವಂಶವೇ ನಿರ್ವಂಶ ಆಗ್ತದೆ. ಅದಕ್ಕೆ ನನಗೆ ಈಗೇ ಶಿಕ್ಷೆ ಆಗಲಿ, ಈಗೇ ನನಗೇನರೇ ಒಂದು ತೊಂದರೆ ಆಗಲಿ ಅಂದ್ಕೊಳ್ತಾ ಬರ್ತಿದ್ದ. ಅವನು ಬಂದು ಹೇಳಿದ ಕೂಡಲೇ, ಹೌದನಪ್ಪ ನಂಗೆ ಸಂತೋಷ ಆಯ್ತಪ್ಪ, ನನಗೇನು ಬೇಜಾರಿಲ್ಲ, ಮತ್ತು ಅವ್ನಿಗೆ ಹೇಳಿಬಿಡು ನನಗೆ ಕ್ಷಮಿಸು ಅಂತಂದು. ಇಲ್ಲ, ನೀವು ಸಾಧನೆ ಮಾಡಿಕೊಳ್ರಿ ಅಂತ ಹೇಳ್ಯಾರೆ. ಅಂದರೆ 7 ದಿವಸ ನೀವು ಪುಣ್ಯ ಕಾರ್ಯ ಮಾಡಿರಿ ಅಂತ ಹೇಳಿ ಕಳಿಸ್ಯಾರೆ. ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ಒಬ್ಬರಿಗೆ ನಾವು ಮನಸ್ಸು ನೋವು ಮಾಡಿ, ಒಬ್ಬರಿಗೆ ತೊಂದರೆ ಕೊಟ್ಟು, ಒಬ್ಬರಿಗೆ ಮೋಸ ಮಾಡಿ, ಅಥವಾ ಒಬ್ಬರಿಗೆ ಅನ್ಯಾಯ ಮಾಡಿ, ಒಬ್ಬರಿಗೆ ಭಾಳ ತೊಂದರೆ ಮಾಡಿ ಸುಮ್ಮ ಕುತ್ಕೋಬಾರ್ದ್ರಿ.
ಪಶ್ಚಾತ್ತಾಪ ಪಡಬೇಕು. ಅಯ್ಯೋ ನನ್ನಿಂದ ಎಂಥ ಕೆಲಸ ಆಗಿಬಿಡ್ತಲ್ಲ, ನನ್ನಿಂದ ಪಾಪ ಅವ್ರು ಎಷ್ಟು ನೊಂದ್ಕೊಂಡ್ರು. ಅದಕ್ಕೆ ನಾವೇನು ಮಾಡಬೇಕು, ನಮ್ಮಿಂದ ಪಾಪ ಕೆಲಸ ಆದಾಗ, ಪಾಪ ಘಟನೆ ಆದಾಗ, ನಮ್ಮಿಂದ ಕೆಟ್ಟ ಕೆಲಸ ಆದಾಗ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅದಕ್ಕೊಂದು ಸಣ್ಣ ಉದಾಹರಣೆ. ನಾವು ಚಿಕ್ಕ ವಯಸ್ಸಿನಲ್ಲಿ ನಾವೆಲ್ಲ ಮುಂಚೆ ಎಂಪ್ಲಾಯ್ಮೆಂಟ್ ಕೆಲಸದಲ್ಲಿದ್ದಾಗ ನಾವು ಅಕೌಂಟ್ಸ್ ಆ್ಯಂಡ್ ಆಡಿಟ್ ಸೆಕ್ಷನ್ ಆಗಿದ್ವಿ. ಆಡಿಟ್ ಮಾಡಬೇಕಾದ್ರೆ ನಮ್ಮ ಮೇಲವರು ಪ್ರಹ್ಲಾದ್ ಅಂತ ಒಬ್ಬರು ಇದ್ದರು, ಮೇಲ ಆಫೀಸರು. ನಾವು ಆಡಿಟ್ ಮಾಡ್ತಾ ಒಂದು ಕಂಪ್ನಿಗೆ ಹೋದಾಗ ಒಬ್ಬ ಅಲ್ಲಿ ಕ್ಯಾಶಿಯರ್ ಅಂತಿರ್ತಾರಲ್ಲ, ಕ್ಯಾಶಿಯರು ಬ್ಯಾಂಕ್ನಾಗ ಇರ್ತಾರಲ್ಲ, ಹಾಗೆ ಅದು ನಾವು ಹೋಗ್ಬೇಕಾದ್ರೆ ಹೇಳಿ ಹೋಗಲ್ಲ, ಸರಕ್ನ ಹೋಗ್ಬಿಡ್ತೀವಿ. ಹೋದ ಕೂಡಲೇ ನಾನು ನಮ್ಮ ಬಾಸು ಪ್ರಹ್ಲಾದರಾವ್ ಕೂತ್ಕೊಂಡು ಕ್ಯಾಶ್ ತೆಗಿಯಪ್ಪ ಅಷ್ಟು ಅಂದರು. ಅವನನ್ನು ಮುಂದೆ ತೆಗೆದಿಟ್ಟ ಡ್ರಾದಾಗಿದ್ದು ಇಬ್ಬರು ಎಣಿಸಿದ್ವಿ. ಎಷ್ಟು ಉದಾಹರಣೆಗೆ 10,000 ಇತ್ತದು. ಇವತ್ತು ಕ್ಯಾಶ್ ಎಷ್ಟು ಬಂದದೆ, ಎಷ್ಟು ಖರ್ಚು ಮಾಡಿ ಅದನ್ನು ನೋಡಿದರೆ ಕೇವಲ 10 ರೂಪಾಯಿ ಡಿಫರೆನ್ಸ್ ಇತ್ತು. ಜಾಸ್ತಿ ಇತ್ತು, ಕಡಿಮೆ ಅಲ್ಲ. 10,000 ಇರೋಲ್ಲಿ ಲೆಕ್ಕದ ಪ್ರಕಾರ 10,000 ಇರಬೇಕು, ಅಲ್ಲಿ 10,000 10 ರೂಪಾಯಿ ಇತ್ತು. ಯಾಕೆ 10 ರೂಪಾಯಿ ಜಾಸ್ತಿ ಇದೆ? ಇಲ್ಲ, ಏನೋ ಪ್ರಸಂಗ ಬಂದಾಗ ನಂದೇ ಇಟ್ಟಿದ್ದೆ, ಹಂಗಿಡಬಾರ್ದು. ನೀನು ಕಂಪನಿಯ ಸಂಬಂಧಪಟ್ಟ ದುಡ್ಡಿನ ಜೊತೆ ನೀನು ಸೇರಿಸಬಾರ್ದು, ಇರಲಿ. ಈಗ ನಾವು ರಿಪೋರ್ಟ್ ಅಂತೂ ಕೊಡ್ತೀವಿ ಅಂತಂದು ಅದನ್ನು ಮೇಲ್ನವ್ರಿಗೆ ಅವ್ರು ರಿಪೋರ್ಟ್ ಬರೆದ್ರು, ನಮ್ಮ ಪ್ರಹ್ಲಾದರಾವ್. ಇಲ್ಲ, ಕ್ಯಾಶ್ ಚೆಕ್ ಮಾಡಿದಾಗ 10 ರೂಪಾಯಿ ಜಾಸ್ತಿ ಇದೆ, ಅವನು ತಂದು ಸ್ವಂತ ಇಟ್ಟಿನಿ ಅಂತ ಹೇಳ್ತಾನೆ. ಆದರೂ ಇದು ನಮ್ಮ ಕಂಪನಿ ರೂಲ್ಸ್ ಪ್ರಕಾರ, ಆಡಿಟ್ ರೂಲ್ಸ್ ಪ್ರಕಾರ ತಪ್ಪಾಗ್ತದೆ. ರಿಪೋರ್ಟ್ ಅಂತೂ ಕೊಟ್ಟಿವಿ, ಅವನ ಮೇಲೆ ಏನು ಕ್ರಮ ತಗೋತಾರೆ ನೋಡ್ರಿ. ಅವ್ರ ಮೇಲಾಧಿಕಾರಿಗಳು ಯಾವ ಸಿಟ್ನಾಗಿದ್ದರೋ ಏನೋ ಆ ಕ್ಯಾಶಿಯರ್ನ ಸಸ್ಪೆಂಡ್ ಮಾಡಿಬಿಟ್ರು, ಕೆಲಸ ತೆಗೆದುಬಿಟ್ರು. ಆಗಿನ ಕಾಲದಲ್ಲಿ ನೋಡ್ರಿ ಕೆಲಸ ಭಾಳ ಕಷ್ಟ ಸಿಗೋದು. ಅವನು ಇವ್ರಿಗೆ ಗೊತ್ತಿಲ್ಲ ಪ್ರಹ್ಲಾದರಾಗೆ. ನಾವು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಅವ್ನು ರಾತ್ರಿ ಪ್ರಹ್ಲಾದರಾವ್ ಮನೆಗೆ ಹೋಗ್ಯಾನ. ಸಾರ್ 10 ರೂಪಾಯಿ ಜಾಸ್ತಿ ಇದ್ದಾಗ ನೀವು ಅದನ್ನು ಬಿಟ್ಟು ಬಿಡ್ಬೋದಾಗಿತ್ತು, ನೀವು ರಿಪೋರ್ಟ್ ಕೊಟ್ಟಿದ್ದು ನಾವು ಸಸ್ಪೆಂಡ್ ಮಾಡೋದು ಕೆಲಸ. ಹೌದಾ? ಹಳ್ಳಿ ಕದ್ಬಿಟ್ಟು ಅವ್ರ ಮುಂದೆ ಅವರು ಪ್ರಹ್ಲಾದರಾವ್ ಎಂಬವರು ಬ್ರಾಹ್ಮಣರು, ಅವ್ರಿಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು. ಅಯ್ಯೋ ಎಂಥ ತಪ್ಪು ಮಾಡಿಬಿಟ್ಟೆ, ನಾನು ಯಾಕಾದರೂ ರಿಪೋರ್ಟ್ ಕೊಟ್ಟೆ, ಪಾಪ ಅವ್ನು ಹೆಂಡತಿ ಮಕ್ಕಳಿದ್ದವನು. ಸರ್ ನಾನು ಏನು ಮಾಡಲಿ ಸರ್ ಈಗ ಅಂತ. ಇಲ್ಲ, ಯೋಚನೆ ಮಾಡಬೇಡ ಅಂತ ಅವ್ರು ಏನು ಮಾಡಿದ್ರು, ಆಫೀಸಿಗೆ ಬಂದು ಬರೆದ್ರು. ರಜೆ ಹಾಕಿ ಬೆಂಗಳೂರಿಗೆ ಹೋದರು ನಮ್ಮ ಪ್ರಹ್ಲಾದರಾವ್. ಹೋಗಿ ಅವ್ರು ಭಾಳ ಇನ್ಫ್ಲೂಯೆನ್ಸಲ್ ಪರ್ಸನ್ನು. ಮೈಕೋ ಅಂತ ಒಂದು ಕಂಪ್ನಿ ಈಗೂ ಇದೆ. ಆ ಮೈಕೋ ಕಂಪ್ನಿಗೆ ಹೋಗಿ ಅಲ್ಲಿ ಮ್ಯಾನೇಜರ್ ಡೈರೆಕ್ಟರ್ ಭೇಟಿ ಆದ್ರು. ಇವ್ರು ಆಡಿಟ್ರು ನೋಡ್ರಿ, ಬರೀ ಸರ್ ದೂರ ಬಂದಿರಿ, ಈಗ ಏನೋ ನಾನು ಭಾಷೆಗೆ ಮಾತಾಡಲ್ಲ, ನಾನು 1 ಗಂಟೆ ಇರ್ತೀನಿ, ನಮ್ಮ ಹುಡುಗಂಗೊಬ್ಬನಿ ನೀವು ಕೆಲಸ ಕೊಡಬೇಕು. ಅವನಲ್ಲಿ ಕ್ಯಾಶಿಯರ್ ಇದ್ದ, ಒಂದು ಕಾರಣದಿಂದ ಬಿಟ್ಟಾನೆ, ಇಲ್ಲಿ ಕೊಡಬೇಕು. ಹೌದಾ? ಯಾವಾಗ? ಈ ವಾರದಲ್ಲೇ ಕೊಡಬೇಕು, ಏನರೇ ಒಂದು ಮಾಡಬೇಕು. ಆಯಿತು, ಒಪ್ಪಿಕೊಂಡು ಅಲ್ಲೇ ಅಪಾಯಿಂಟ್ಮೆಂಟ್ ಆರ್ಡ್ರ್ ತೊಗೊಂಡೇ ಬಂದುಬಿಟ್ರು. ಮರುದಿವಸ ಬಂದು ಹೇಳಿ ಕಳಿಸಿದ್ರು. ಹುಡುಗನ ಹೆಸರು ರಾಧಾಕೃಷ್ಣ ಅಂತ. ಹೇಳಿ ಕಳಿಸಿದ್ರು, ಏನು ಸರ್ ಯೋಚನೆ ಮಾಡಬೇಡಪ್ಪ, ಇಲ್ಲಿ ಎಷ್ಟು ಸಂಬಳ ಬರ್ತಿತ್ತು ನಿನಗೆ? ಒಂದು ಉದಾಹರಣೆಗೆ ಇಲ್ಲಿ 5,000ನ, ಅಲ್ಲಿ ನಿನಗೆ 8,000 ಬರ್ತದೆ, ನೀ ಬೆಂಗಳೂರಿಗೆ ಹೋಗ್ಬಿಡು. ಅವ್ರು ಕಾಲು ಹಿಡ್ಕೊಂಡ್ಬಿಟ್ಟ. ಎಂಥ ಉಪಕಾರ ಮಾಡಿದ್ರಿ. ಇಲ್ಲಪ್ಪ, ನಾ ತಪ್ಪು ಮಾಡಿದ್ದೆ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡೆ. ಅದಕ್ಕೆ ನಾವು ಜೀವನದಲ್ಲಿ ತಪ್ಪು ಮಾಡಿ ಕೂತ್ಕೋಬಾರ್ದು, ಪ್ರಾಯಶ್ಚಿತ್ತ. ಇವನಂದ ಪರೀಕ್ಷಿತ ರಾಜ, ನನಗೆ ಭಾಳ ಸಂತೋಷ ಆಯಿತು ಶಾಪ ಕೊಟ್ಟಿದ್ದು. ಯಾಕಂದರೆ ಶಾಪ ಕೊಟ್ಟಿದ್ದರಿಂದ ನನ್ನ ಪಾಪ ಇಲ್ಲೇ, ಈಗ ಮಾಡಿದ ತಪ್ಪಿಗೆ ಈಗಲೇ ಶಿಕ್ಷೆ ಆಗಿಬಿಡ್ತು ನನಗೆ. ಇಲ್ಲದೆ ಹೋದರೆ ನಾ ಪ್ರಾಯಶ್ಚಿತ್ತ ಮಾಡ್ಕೊಳ್ಳದೆ ಇದ್ದಿದ್ದರೆ ಇನ್ನು 7 ದಿವಸ ನಾ ಮಾಡ್ಕೋತೀನಿ ಏನು ಅಂತ. ನನಗೇನಾಗ್ತಿತ್ತು, ಅದು ಪಾಪ ಬೆನ್ನತ್ತಿ ಬರ್ತಿತ್ತು. ಬಂದು ಪಾಪ ಅಂದರೆ ಅದು ಒಂದು ವಿಷದ ಗಿಡ ಇದ್ದಂಗೆ. ಅದಕ್ಕೆ ನಮ್ಮ ಕನಕದಾಸರು ಒಂದು ಕಡೆ ಹೇಳ್ತಾರೆ ನೋಡ್ರಿ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ನಮ್ಮ ಹಿಂದೆ ನಮ್ಮ ಪಾಪದ ಗುಡ್ಡ ಬಿದ್ದಿದೆ, ಅದು ಹಾಗೆ ಬಿಟ್ಕೊಳ್ತಾ ಹೋದ್ರೆ ಬೆಳ್ಕೊಳ್ತಾ ಹೋಗ್ತದೆ. ಅದು ಗುಡ್ಡ ಕರಗಬೇಕು, ನಮ್ಮ ಪಾಪ ಹೋಗಬೇಕು. ಅದಕ್ಕೆ ನಮ್ಮ ಶಾಸ್ತ್ರಕಾರರು ಒಂದು ಉದಾಹರಣೆ ಕೊಟ್ಟಾರೆ, ಎಷ್ಟು ಅರ್ಥಗರ್ಭಿತವಾದ ಉದಾಹರಣೆ ಗೊತ್ತಾ? ಒಬ್ಬ ಹೊಸದಾಗಿ ಮದುವೆ ಆಗಿತ್ತು ಒಬ್ಬನಿಗೆ, 1 ವರ್ಷ ಆಯಿತು, ಒಂದು ಹೆಣ್ಣು ಮಗು ಹುಡ್ತು. ಡಾಕ್ಟ್ರು ಫೋನ್ ಮಾಡಿದರು, ನಿಮ್ಮ ಮನೆಯವ್ರಿಗೆ ಡೆಲಿವರಿ ಆಯ್ತು, ಈಗ ಹೆಣ್ಣು ಮಗು ಹುಟ್ಟಿದೆ, ಮತ್ತು ನೀವು ಬಂದು ಹೆಂಡ್ತಿನ ನೋಡ್ರಿ, ಅವ್ರು ಕೇಳ್ತಾ ಇದ್ದಾರೆ. ಇವನು ಪಾಪ ಆಫೀಸ್ಗೆ ಹೋದ, ಗಂಡ ಹೋದ ಕೂಡಲೇ ಏನೇ 1 ವರ್ಷಕ್ಕೆ ಆಗಲಿ ನಿಂಗೆ ಮಗು ಹುಟ್ಟಿಬಿಡ್ತು, ಭಾಳ ಸಂತೋಷ, ಹೆಂಗಿದೆ, ಚೆನ್ನಾಗಿದೆ. ಆ ಹೆಂಡತಿ ಭಾಳ ಜಾಣಿ ಇದ್ಲು. ಅವಳಂದ್ಲು, ಅಲ್ಲ ಒಂದು ಕೆಲಸ ಮಾಡಿರಿ, ಏನು ಹೆಣ್ಣು ಮಗು ಹುಟ್ಟಿದರೆ ನಿಮ್ಗೆ ಗೊತ್ತಿದೆ, ಹಿಂದಿನ ಕಾಲದಲ್ಲಿ ಹೆಂಗಸರಿಗೆ ಖರ್ಚು ಭಾಳ ಇತ್ತು.
ಅವಳು ವಿದ್ಯಾಭ್ಯಾಸ ಮಾಡಿಸ್ಬೇಕು. ಅವಳಿಗೆ ಆಗಾಗ್ಗೆ ಅವಳಿಗೆ ಖರ್ಚಿರ್ತದೆ. ಅವಳು ದೊಡ್ಡವಳಾದಾಗ ನಾಳೆ ಅವಳಿಗೆ ಒಂದು ಮದುವೆ ಎಂಗೇಜ್ಮೆಂಟ್ ಮಾಡಬೇಕಾದ್ರೆ ಮದುವೆಗೆ ಭಾಳ ಖರ್ಚಾಗ್ತದೆ. ಅವಳ ಹೆಸರಲ್ಲೇ ನೆನಪಿರ್ತದೆ. ಮಗು ಹುಟ್ಟಿದ ದಿವಸ ಇವತ್ತೇ ಒಂದು ಯಾವ್ದಾರ ಹಣಕಾಸಿನ ಸಂಸ್ಥೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಥವಾ ಬ್ಯಾಂಕಿನಾಗೆ ಅವಳ ಹೆಸರಲ್ಲಿ ಒಂದು 10,000 ರೂಪಾಯಿ ಇಟ್ಟುಬಿಡ್ರಿ. ಹಿಂದೆ ನಿಮ್ಗೆ ಗೊತ್ತಿರ್ಬೋದು, ಈಗ ಒಂದು 10-15 ವರ್ಷ ಕೆಳಗೆ 4 ವರ್ಷಕ್ಕೊಮ್ಮೆ ಡಬಲ್ ಆಗ್ತಿತ್ತು. ನೀವು 5,000 ಇಟ್ಟರೆ 4 ವರ್ಷಕ್ಕೆ 10,000 ಆಗ್ತಿತ್ತು. ಅಂಥ ಒಂದು ಕಂಪ್ನಿ ಹೋಗಿ ದುಡ್ಡಿಟ್ಟು ಆಗಲಿ ಅಂತ ಹೇಳ್ದ. ನಮ್ಮ ಮಗು ಹುಟ್ಟಿದ್ರಿ ಮೈನರ್ ಗಾರ್ಡಿಯನ್ ನನ್ನ ಹೆಸರನ್ನೇ ಇಡ್ರಿ. ಬಿಟ್ಟರು, ಮತ್ತೆ ಹೋಗಲೇ ಇಲ್ಲ. ಯಾವಾಗಲೂ ಹೋಗ್ತಿದ್ದ, ಇಲ್ಲ ನಿಮ್ಮ ಡಿಪಾಸಿಟ್ ಇದೆ. 5 ವರ್ಷ ಆಯಿತು, 10 ವರ್ಷ ಆಯಿತು, 15, ಆ ಹುಡುಗಿ ದೊಡ್ಡವಳಾದ್ಲು. 20 ವರ್ಷ ಆಯಿತು. 25 ವರ್ಷ ಆಯಿತು ಆ ಹುಡುಗಿಗೆ. ಹೆಂಡತಿ ಅಂದ್ಲು, ಮತ್ತು ಅವಳಿಗೆ ಮದುವೆ ಫಿಕ್ಸ್ ಆಯಿತು. ಅಲ್ರಿ ಮದುವೆ ಫಿಕ್ಸ್ ಆಗಿದೆ. ಹಿಂದೆ ಒಂದು ಸತಿ ಮಗು ಹುಟ್ಟಿದಾಗ 10,000 ರೂಪಾಯಿ ಇಟ್ಟಿದ್ರಲ್ಲ, ಹೋಗಿ ಕೇಳ್ರಿ ಎಷ್ಟಾಗಿದೆ ಅದು. ಅದನ್ನು 20 ಆಗಿದೋ 30 ಆಗಿದೋ ಕೇಳ್ಕೊಂಬರ್ರಿ. ಇಲ್ಲ ಹೋಗ್ತೀನಿ. ಮರು ಹೋದ ಬ್ಯಾಂಕಿಗೆ ಹೋದಾಗ ನಾನು ಯಾವಾಗಲೂ ಬಂದಾಗ ಎಷ್ಟಾಯಿತು ಅಂತ ಕೇಳ್ತಿದ್ದಿಲ್ಲ. ನಾನು ದುಡ್ಡು ಇಟ್ಟಿದ್ದು ಎಷ್ಟಾಗಿದೆ, 25 ವರ್ಷದ ಕೆಳಗಿನ ಲೆಡ್ಜರ್ ತೆಗೆದ್ರು, ನೋಡಿದ್ರು 7,20,000 ರೂಪಾಯಿ ಆಗಿದೆ. 7,20,000 ಹೆಂಗೆ ಅಷ್ಟಂಗಾಯಿತು ಹೇಳ. ನೀವು 10,000 ಇಟ್ಟಿದ್ರಿ, 4 ವರ್ಷಕ್ಕೆ 40,000 ಆಯಿತು. ಮತ್ತು 4 ವರ್ಷಕ್ಕೆ ಡಬಲ್ಲು 80,000 ಆಯಿತು. ಮತ್ತು 4 ವರ್ಷಕ್ಕೆ 1,60,000 ಡಬಲ್ಲು. ಮತ್ತು 4 ವರ್ಷಕ್ಕೆ 3,20,000. ಅಲ್ಲಿಗೆ 20 ವರ್ಷ ಆದಾಗ 24 ವರ್ಷ. ಮತ್ತು 4 ವರ್ಷಕ್ಕೆ 6,60,000. ಈ 1 ವರ್ಷಕ್ಕೆ ಚಕ್ರ ಬಡ್ಡಿ ಸೇರಿ 7,20,000. ಹಬ್ಬ, 10,000 ಇಟ್ಟರೆ 25 ವರ್ಷಕ್ಕೆ 7,20,000. ಯಾಕೆ ಈ ಉದಾಹರಣೆ? ನಮ್ಮ ಪಾಪವೂ ಅಷ್ಟೇ. ನಾವು ಪಾಪವನ್ನು ಮಾಡಿ ಪರಿಹಾರ ಮಾಡಿಕೊಳ್ಳದೆ ಹೋದರೆ ಪಾಪಕ್ಕೆ ಪಾಪ ಬೆಳೆದು ಸಿಕ್ಕಾಪಟ್ಟೆಯಾಗಿ ಕೊನೆಗೆ ಬಿಲಿ ಒದ್ದಾಡಿ ಪ್ರಾಣ ಬಿಡಬೇಕು. ಅಲ್ಲಿ ಆ ಪಾಪದಿಂದ ಮೇಲೆ ನರಕದಲ್ಲೂ ಒದ್ದಾಡಬೇಕು. ಅದಕ್ಕೆ ನಮ್ಮಿಂದ ಪಾಪ ಅಂತ ಆದಾಗ, ಕೆಟ್ಟ ಕೆಲಸ ಆದಾಗ ತಕ್ಷಣ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅದಕ್ಕೆ ಪರೀಕ್ಷಿತ ದುಃಖ ಪಡಲಿಲ್ಲ, ಸಂತೋಷಪ ಅಂತ ಬಂದು ಅವನು ಗಂಗಾ ತೀರದಲ್ಲಿ ಅನೇಕ ಋಷಿಮುನಿಗಳನ್ನು ಕರೆಸಿದ. ಯಾರ್ಯಾರು ಬಂದರೆ ಅಲ್ಲಿ ಜಾಬಾಲಿಶ್ಚ ತಥೋವ್ಯಶ್ಚ ದೂರ್ವಾಸೋ ಮುನಿಪುಂಗವ ನಾರದೋ ಅತ್ರಿಪೂರ್ವಶ್ಚ ವಸಿಷ್ಠೋ. ನಾರದರು, ವಸಿಷ್ಠರು, ಅಂಗಿರಸರು ಇವೆಲ್ಲ ಋಷಿಗಳು. ಮತ್ತು ಪುಲಸ್ತರು, ಅಗಸ್ತ್ಯರು, ದೂರ್ವಾಸರು ಎಲ್ಲ ಋಷಿಗಳು ಬಂದು ಎಲ್ಲ ಕೂತಿದ್ದರು. ಆಗ ನೋಡ್ರಿ, ಇವ್ರು ಹೇಳಿ ಕಳಿಸಿಲ್ಲ. ಪರೀಕ್ಷಿತರಾಗ ಶುಕಾಚಾರ್ಯಗೇನು ಹೇಳಿ ಕಳಿಸಿಲ್ಲ. ನೋಡ್ರಿ, ಸ್ವೇಚ್ಛೆಯ ಆಗತ ಪೂರ್ವಂ ಗಾಮಠಂ ವೇಷಂ ಧೃತ್ವ ತಾವಾಗಿ ಬಂದ್ರಪ್ಪ ಶುಕಾಚಾರ್ಯ. ನಿನ್ನೆ ಹೇಳಿದ ಶುಕಾಚಾರ್ಯ ಯಾರು ಅಂತ, ವೇದವ್ಯಾಸನ ಮಕ್ಕಳು. ಅವರು ಈಶ್ವರನ ಅವತಾರ ಅಂತೂ ಹೇಳಿದ್ದೆ. ಬಂದರು, ಯಾವಾಗಲೂ ಅವರು ಮಹಾಜ್ಞಾನಿಗಳು. ಬಂದು ವೇದಿಕೆ ಮೇಲೆ ಕೂತರು, ಎಲ್ಲ ಎದ್ದು ನಿಂತರು. ಯಾಕೆ? ಶುಕಾಚಾರ್ಯರು ಈಶ್ವರನ ಅವತಾರ, ಒಂದು ಮಹಾಜ್ಞಾನಿಗಳು, ಭಾರಿ ನಿಷ್ಠ. ಬಂದು ಕೂತ್ಕೊಳ್ಳೆ. ಅಲ್ಲ ನೋಡ್ರಿ, ವಿನಾಕ್ವಾನಂ ಆಗತಾಂ ಪೂರ್ವಂ ಸ್ವಾಗತಂ ಚಕಾರಸ. ನಾನು ನಿಮಗೆ ಹೇಳಿ ಕಳಿಸ್ತಿದ್ರು, ನೀವು ನನ್ನ ಮೇಲೆ ದಯೆಯಿಂದ ಬಂದಿರಿ, ನಿಮಗೆ ದೀರ್ಘದಂಡ ನಮಸ್ಕಾರ, ಮೇಲೆ ಕೂಡಿ ಅಂತ ಅವ್ರ ಮೇಲೆ ಕೂಡಿಸಿ ಎಲ್ಲ ಋಷಿಗಳು ಕೂತಿದ್ರು. ಅವರ ಕೆಳಗೆ ಪರೀಕ್ಷಿತ ಕೂತ್ಕೊಂಡು ಕೈ ಮುಗಿದು, ಸ್ವಾಮಿ ಸಪ್ತಮಹನಿ ಪೂರ್ವಶ್ಚ ಮಮ ಆರು ಪ್ರವರ್ಧತ. ನನಗೆ 7 ದಿವಸದ ಆಯುಷ್ಯ, ನನಗೆ 7 ದಿವಸದ ಆಯುಷ್ಯ ಶಾಪ ಬಂದಿದೆ. ನಾನು ಏನು ಮಾಡಬೇಕು? ಕಿಂ ಕಾರ್ಯಂ ಅಕಾರ್ಯಂ ಚ. ನಾನು ಏನು ಮಾಡಬೇಕು, ಏನು ಜಪ ಮಾಡಬೇಕು, ಏನು ಧ್ಯಾನ ಮಾಡಬೇಕು, ಏನು ಮಾಡಬಾರ್ದು, ಇದನ್ನು ಹೇಳ್ರಿ. ಈಗ ನಮ್ಮ ಮುಂದೆ ಮೊದಲೇ ಪ್ರಶ್ನೆ ಆಯಿತು. ಒಂದು ಪ್ರಶ್ನೆ ಕೇಳ್ದ. ಈಗ ಇಲ್ಲಿ ಪರೀಕ್ಷಿತ ರಾಜನಿಗೆ ಶುಕಾಚಾರ್ಯ ಹೇಳೋ ಹೊತ್ತಿನಲ್ಲಿ ಅಲ್ಲಿ ಸೂತರು ಅಂತ ಋಷಿಗಳು ಕೂತಿದ್ರು ಅಂತ ಹೇಳಿದೆ. ಅವರು ನೈಮಿಷಾರಣ್ಯಕ್ಕೆ ಬಂದಾಗ ಬ್ರಾಹ್ಮಣರು ಶೌನಕ ಅದಕ್ಕೆ ಕೇಳಿದ್ರು, ನೀವು ಭಾಗವತ ಕೇಳ್ಕೊಂಬಂದ್ರಲ್ಲ, ಏನು ಹೇಳಿದ್ರಪ್ಪ? ಹೇಳ್ತೇನ್ರಪ್ಪ. ಏನು ಇದು? ಹಿಂಗೆ ಪ್ರಶ್ನೆ ಕೇಳ್ದ, ನಾನು ಏನು ಮಾಡಬೇಕು ಅಂತ. ಅಲ್ಲ ಸೂತರೇ, ನಮಗೊಂದು ಅನುಮಾನ ಇದೆ. ಶುಕಾಚಾರ್ಯರು ಕರೆದಿದ್ರು, ಯಾಕೆ ಬಂದ್ರಪ್ಪ? ಅವ್ರಿಗೇನು ಕರೆದಿದ್ರೆ ಬರ್ರಪ್ಪ, ನಮಗೇನು ಏನು ಧರ್ಮ ಹೇಳ್ರಿ ಅಂತ ಯಾಕೆ ಬಂದರು ಅಂದರೆ, ಭಾಗವತ ಹೇಳ್ತದೆ, ಶುಕಾಚಾರ್ಯರು ಹಿಂದಿನ ಅವರ ಅವತಾರ ಯಾವುದು ಅಂದರೆ ಮಹಾಭಾರತ ಅಶ್ವತ್ಥಾಮಾಚಾರ್ಯ. ಮಹಾಭಾರತ ಕೇಳಿದವ್ರಿಗೆ ಗೊತ್ತದೆ. ಅಶ್ವತ್ಥಾಮ ಅಂತ ಒಬ್ಬರು ಮಹಾವೀರ, ಅವನು ದ್ರೋಣಾಚಾರ್ಯರ ಮಗ. ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ.
ಇವರೆಲ್ಲರೂ ಕೌರವರ ಪಕ್ಷದಾಗಿದ್ದವರು. ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮ ಇವರೆಲ್ಲ ಕೌರವರ ಪಕ್ಷದಲ್ಲಿದ್ದು ಪಾಂಡವರ ವಿರುದ್ಧ ಯುದ್ಧ ಮಾಡಿದರು. ಅಲ್ಲ ಸರಿ, ಯುದ್ಧ ನಡೀತು. ಎಲ್ಲಿವರೆಗೂ? ದಿನಾನಿ ನೋಡ್ರಿ, 18 ದಿನಾನಶ್ಚ ಯುದ್ಧಂ ಕೃತ್ವಾ ನಿರಂತರಂ. 18 ದಿವಸ ಮಹಾಭಾರತದ ಯುದ್ಧ ನಡೆದಿದ್ದು. 18 ದಿವಸ. ಅದರಲ್ಲಿ ಮಹಾಯೋಧರು 18 ಜನನೇ. ಮಹಾಭಾರತದ 18 ಸಂಖ್ಯೆ ಬಹಳ ಇದೆ ಅಲ್ಲಿ. 18 ಮಹಾಭಾರತ, 18 ಪರ್ವ. ಮಹಾಭಾರತ ಯುದ್ಧ ನಡೆದಿದ್ದು 18 ದಿವಸ. ಮಹಾಭಾರತ ಯುದ್ಧದ ಭೂಮಿಯಲ್ಲಿದ್ದಂಥ ಮಹಾವೀರರು 18 ಜನ. 18 ದಿವಸ. ಕೊನೆಗೆ ನಾನು ನಿನ್ನೆ ಒಂದು ಮಾತು ಹೇಳಿದೆ, ಅಮಾವಾಸ್ಯಾಂ ಅರ್ಧರಾತ್ರೋ ರಾಜ ದುರ್ಯೋಧನೋ ಹತಃ. ದುರ್ಯೋಧನ ಅಂಬೋನು ಇದೇ ಮಾರ್ಗಶೀರ್ಷ ಮಾಸ ಇವತ್ತೇ ಅಮಾವಾಸ್ಯೆ ರಾತ್ರಿ ಭೀಮನಿಗೂ ದುರ್ಯೋಧನಿಗೂ ಗದಾಯುದ್ಧ ಆಗಿ ಕೊನೆಗೆ ಕೃಷ್ಣನ ಒಂದು ಸಂಕೇತದಂತೆ ತೊಡೆಗೆ ಹೊಡೆದಾಗ ತೊಡೆ ಮುರಿದು ಕೆಳಗೆ ಬಿದ್ದ. ಇನ್ನೂ ಸಾಯಲಿಲ್ಲ, ಬಿಡಿ 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 ಬದ್ದಾಡ್ತಿದ್ದ. ಅವನಿಗೆ ಪ್ರಾಣ ಇದ್ದಿದ್ದ ತೊಡೆಯಲ್ಲಿ. ಆಗ ಭೀಮ ಬಂದು, ದುರ್ಯೋಧನ, ಅವತ್ತು ತುಂಬಿದ ಸಭೆ ಒಳಗೆ ನಮ್ಮ ಹೆಂಡತಿ ದ್ರೌಪದಿಗೆ ಏನಂದಿ ನೀನು? ಅವರೆಲ್ಲ ಹೇಡಿಗಳು ಪಾಂಡವರು, ಅವ್ರ ಜೊತೆಗೆ ಯಾಕಿದ್ಯಾ, ಬಾ ತೊಡೆ ಮೇಲೆ ಕೂಡು ಅಂತ ತೊಡೆ ತೋರಿಸ್ತೀನಿ, ಬಂದು ಕೂತ್ಕೋ ಅಂತ. ಅದಕ್ಕೆ ತೊಡೆ ಮುರಿದೀನಿ. ಎರಡನೇದು, ತುಂಬಿದ ಸಭೆ ಒಳಗೆ ದ್ರೌಪದಿಯ ಸೀರೆಯನ್ನು ಎಳೆದು ಅವಮಾನ ಮಾಡಲಿಕ್ಕೆ ಹೋದ್ರಿ, ಏನೋ ಕೃಷ್ಣನ ದಯೆಯಿಂದ ಏನಾಗಲಿಲ್ಲ, ಅದಕ್ಕೆ ನಿನಗೆ ತೊಡೆ ಮುರಿದೀನಿ ಎಲ್ಲ ಹೇಳ್ದ. ಕಾಲಿಂದ ಎದೆ ಮೇಲೆ ಒದ್ದ ಧರ್ಮರಾಜ ಅಂತ. ಬ್ಯಾಡ ಬಿಡಪ್ಪ, ಅವನು ಈಗಾಗ ಸಾಯೋಂಗಿದ್ದಾನೆ, ಸಾಕು, ಎಷ್ಟಾದರೂ ನಮ್ಮ ಸಹೋದರ. ಹೊರಟು ಹೋಗಿಬಿಟ್ರು. ಅವನು ಹೋದ ಮೇಲೆ ಸ್ವಲ್ಪತ್ತಿಗೆ ಏನಾಗಿದೆ, ಈ ದುರ್ಯೋಧನ ಸಾಯೋಕ್ಕಿಂತ ಮುಂಚೆ 3 ದಿವಸ ಮೊದಲೇ ಅಶ್ವತ್ಥಾಮನ ತಂದೆ ದ್ರೋಣಾಚಾರ್ಯರು ಅವರು ಯುದ್ಧದಲ್ಲಿ ಸತ್ತಿದ್ರು. ಅದೆಲ್ಲ ಮಹಾಭಾರತ ಕಥೆ ಇರಲಿ. ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಸತ್ತ ಮೇಲೆ 3ನೇ ದಿವಸ ಅವರ ದಹನ ಆದಮೇಲೆ, ನಮ್ಮ ಬ್ರಾಹ್ಮಣರಲ್ಲಿ ಅಥವಾ ಕ್ಷತ್ರಿಯರಲ್ಲಿ ಮರಾಠರಲ್ಲಿ ದಹನ ಮಾಡ್ತಾರೆ. ಸತ್ತ 3ನೇ ದಿವಸ ಅವರ ಮೂಳೆಗಳನ್ನು, ಅದಕ್ಕೆ ಅಸ್ಥಿ ಅಂತ ಸಂಸ್ಕೃತದಲ್ಲಿ, ಆ ಬೂದಿಗಳನ್ನು ಅಸ್ಥಿ ತಗೊಂಡು ನದಿಯಲ್ಲಿ ವಿಸರ್ಜನೆ ಮಾಡಬೇಕು. ಹಾಗೆ ಅಶ್ವತ್ಥಾಮ ಅವರ ಅಪ್ಪ ತೀರ್ಕೊಂಡಿದ್ರು ದ್ರೋಣಾಚಾರ್ಯರು, ಅಸ್ಥಿ ವಿಸರ್ಜನೆ ಮಾಡಿ ಬರ್ತಿದ್ದ. ಅವನ ಜೊತೆಗೆ ಅವನ ಮಿತ್ರ ಅಂದರೆ ಯುದ್ಧ ಭೂಮಿಯಲ್ಲಿದ್ದವನೇ ಅವನು ಕೃತವರ್ಮ ಅಂತ. ಅಶ್ವತ್ಥಾಮ ಕೃತವರ್ಮ ಇಬ್ಬರು ಹಸ್ತಿನಾಪುರಕ್ಕೆ ಬಂದಿದ್ದರು. ಅಸ್ಥಿ ಸಂಚಯನ ಮಾಡ್ಕೊಂಡು ಬಂದು ರಾತ್ರಿ ಹೊತ್ತಾಯಿತು. ನಾವು 9 ಗಂಟೆ ಆಗಿತ್ತು. ಯಾರೋ ಬಂದು, ಅಶ್ವತ್ಥಾಮ, ಕೃತವರ್ಮ, ನೀವು ಎಲ್ಲಿಂದ ಬಂದ್ರಿ? ಇಲ್ಲಪ್ಪ, ನಮ್ಮ ತಂದೆ ದ್ರೋಣಾಚಾರ್ಯ ತೀರ್ಕೊಂಡಿದ್ರು, ಅವರ ಅಸ್ಥಿ ಸಂಚಯನ ಮುಗಿಸಿ ನದಿ ಒಳ ಬರ್ತಾ ಇದ್ದೀವಿ, ನಿಮಗೆ ವಿಚಾರ ಗೊತ್ತಿದೇನು? ಏನು? ಅಲ್ಲಿ ಭೀಮಸೇನನಿಗೂ ದುರ್ಯೋಧನನಿಗೂ ಗದಾಯುದ್ಧ ನಡೀತಾ ಇದೆ. ಗದಾಯುದ್ಧ. ಹೌದಾ? ಈಗ ನೀನು ಬೇಗ ಹೋದ್ರೆ ಒಳ್ಳೇದಾಗ್ಬೋದು. ಯಾಕಂದರೆ ನೀನು ಹೋದರೆ ಈಗ ಭೀಮ ದುರ್ಯೋಧನ, ನೀನು ದುರ್ಯೋಧನ ಪಕ್ಷದಲ್ಲಿ ಹೆಂಗಿದ್ರು ಇದೆಯಾ ನಮ್ಮ ಪಕ್ಷದಲ್ಲಿ, ನೀ ದುರ್ಯೋಧನ ಹತ್ರ ನಿಂತು ನೀ ಯುದ್ಧ ಮಾಡ್ಬೋದು. ದುರ್ಯೋಧನ ಕೈಲಿ ಆಗಲಿದ್ದು ನೀ ಯುದ್ಧ ಮಾಡಿ ಭೀಮಸೇನ ಜೊತೆಗೆ, ನೀನು ಮಹಾವೀರ. ಇಬ್ಬರು ಓಡೋಡಿ ಬಂದರು. ಅಲ್ಲಿಂದ ಓಡಿ 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 ಬಂದರು. ಅಷ್ಟೊತ್ತಿಗೆ ಏನಾಗಿದೆ, ಭೀಮಸೇನ ದುರ್ಯೋಧನನ ತೊಡೆ ಮುರಿದು ಬಿದ್ದಾನೆ. ದುರ್ಯೋಧನ ಯಾರೂ ಇದ್ದಿಲ್ಲ. ಅಪರಾತ್ರಿ, ಕತ್ಲಗವಿ, 12 ಗಂಟೆ. ಅದಕ್ಕೆ ಮತ್ತೆ ಅಮಾವಾಸ್ಯಾಂ ಅರ್ಧರಾತ್ರೋ ರಾಜ ದುರ್ಯೋಧನೋ ಪಾತಿತಃ. ಹೆಚ್ಚು ಕಡಿಮೆ 12-12:30 ರಾತ್ರಿ ಗದಾಯುದ್ಧದಲ್ಲಿ ಭೀಮಸೇನನಿಂದ ತಾಳಿಸಲ್ಪಟ್ಟು ಹೊಡೆಯಲ್ಪಟ್ಟು ತೊಡೆ ಮುಡ್ಕೊಂಡು ಕೆಳಬಿದ್ದಾನೆ. ಬಿರಿ ಬಿರಿ ಬಿದ್ದಾಡ್ದು, ಇನ್ನೂ ಸತ್ತಿದ್ದಿಲ್ಲ, ಬದುಕಿದ್ದ. ಓಡಿ ಬಂದ. ಇಲ್ಲಿ ನೋಡ್ರಿ, ಈ ಭಾಗವತದೊಳಗೆ ಅಲ್ಲಲ್ಲಲ್ಲಿ ಪ್ರಶ್ನೆಗಳು ಭಾಳ. ಈಗ ಕುರುಕ್ಷೇತ್ರದಲ್ಲಿ ಯುದ್ಧ ನಡೆದಿದೆ. ಕುರುಕ್ಷೇತ್ರ ಸುಮ್ಮನೆ ಒಂದು ಮೈಸೂರು ಮೈದಾನ ಇದ್ದಂಗಲ್ಲ, ಸುಮಾರು 10 ಮೈಲಿ ಉದ್ದ, 10 ಮೈಲಿ ಅಗಲ. ಸಾವಿರಾರು ರಥಗಳು ಮುರಿದು ಬಿದ್ದಾವೆ. ಸಾವಿರಾರು ಸೈನಿಕರು, ಲಕ್ಷಾವಧಿ ಸೈನಿಕರು, ಕುದುರೆಗಳು, ಆನೆಗಳು ಸತ್ತು ಬಿದ್ದಾವೆ. ಅದು ಕೊನೆಯ ದಿವಸದ ಯುದ್ಧ. ದುರ್ಯೋಧನ ಸತ್ತ ಮೇಲೆ ಯುದ್ಧ ಮುಗಿದಂಗೆ 18 ದಿವಸ. ಈಗ ಒಬ್ಬರು ಪ್ರಶ್ನೆ ಕೇಳ್ತಾರೆ, ಅಲ್ಲಿ ದುರ್ಯೋಧನ ಎಲ್ಲಿ ಬಿದ್ದಾನೆ ಅಂತ ಹೆಂಗೆ ಗೊತ್ತಾಗ್ತದೆ? ಅಶ್ವತ್ಥಾಮನಿಗೆ ಅಲ್ರಿ, ಒಬ್ಬರಿಬ್ಬರಾದ್ರು ಹುಡುಕ್ಬೋದು, 100 ಜನ ಬಿದ್ದಿದ್ರು ಹುಡುಕ್ಬೋದು. ಲಕ್ಷಾವಧಿ 10-20 ಸಾವಿರ ಜನ, ಲಕ್ಷ ಜನ ಸೈನಿಕರು ಸತ್ತು ಬಿದ್ದಾರೆ. ಆನೆಗಳು, ಕುದುರೆಗಳು, ಒಂಟೆಗಳು, ರಥಗಳು ಮುರಿದು ಬಿದ್ದಾವೆ. ಹೆಂಗೆ ಹುಡುಕಿದ್ರಪ್ಪ ಅಂದರೆ ಅದಕ್ಕೆ ಉತ್ತರ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ
ಯಾರು ಎಲ್ಲಿ ಬಿದ್ದಾರೆ ಅಂತ ಕಂಡುಹಿಡಿಬೇಕಾದ್ರೆ ಅವರು ಯಾವ ರಥ, ಆ ರಥದ ಮೇಲೆ ಬಾವುಟ, ಇಂಥ ಬಾವುಟ ಇದ್ದರೆ ಇಂಥ ಒಂದು ರಥ. ಅದಕ್ಕೆ ಕೃತವರ್ಮಂಗೆ ಹೇಳಿದ ಅಶ್ವತ್ಥಾಮ, ನೋಡು ಇಲ್ಲಿ ನಮ್ಮ ದುರ್ಯೋಧನ ರಥ ಹಾವಿನ ಚಿಹ್ನೆ, ಬಾವುಟದಲ್ಲಿ ಹಾವಿರ್ತದೆ. ಅರ್ಜುನನ ರಥದಲ್ಲಿ ಹನುಮಂತನ ಚಿಹ್ನೆ ಇರ್ತದೆ, ಹನುಮಧ್ವಜ. ಅಂದರೆ ಕೃಷ್ಣಾರ್ಜುನರ ರಥದಲ್ಲಿ ಹನುಮಂತ ದೇವರ ಚಿತ್ರ ಇರ್ತದೆ, ಅದು ಅರ್ಜುನನ ರಥ. ಅವ್ರು ಹೋಗಿದ್ರಲ್ಲ, ಈಗ ಹಾವಿನ ಚಿಹ್ನೆ ಇರೋ ದುರ್ಯೋಧನ ಅಲ್ಲಿ ಕಾಣಿಸ್ತದೆ ಅಂತ ಓಡೋಡಿ ಬಂದರು. ಓಡಿ ಬಂದು ನೋಡ್ತಾರೆ, ಆ ರಥದ ಹತ್ರ ಕಡೆಗೆ ಬೈಲು ಅಲ್ಲಿ ಬಿಡಿ ಬಿಡಿ ಬಜ್ಜಾಡ್ತಿದ್ದ. ನೋಡಿ, ಸಮೀಪೋ ತಥೋಗತ್ವ ಅಶ್ವತ್ಥಾಮೋ ವಾಕ್ಯಮಬ್ರವೀತ್. ಹತ್ತಿರ ಬಂದು ದುರ್ಯೋಧನ ಏನಿದು ಹೆಂಗಾಕಾಯ್ತು? ಇಲ್ಲ, ಭೀಮಸೇನ ನನ್ನ ತೊಳ್ಳೆ ಹೊಡೆದು ಬಿಟ್ಟ. ಅಯ್ಯೋ, ಹಾಗಾದ್ರೆ ನೀನು ಕರ್ಕೊಂಡು ನಿನಗೆ ಯಾವುದಾದ್ರೂ ವೈದ್ಯರನ್ನ ಕರ್ಕೊಂಡು ಹೋಗ್ತೀನಿ. ಇಲ್ಲ, ನಾನು ಬದುಕೋದಿಲ್ಲಪ್ಪ, ನನಗೆ ಆಯುಷ್ ಮುಗಿದಂಗೆ ನಾನು ಎಂಥ ಕೆಲಸ ಆಯಿತು. ಆದರೆ ಅಶ್ವತ್ಥಾಮ, ನೀವೊಂದು ಸ್ವಲ್ಪ ಮುಂಚೆ ಬರಬೇಕಾಗಿತ್ತು. 1 ಗಂಟೆ ಮುಂಚೆ ಬಂದಿದ್ದರೆ ನೀನು ನನ್ನ ಪಕ್ಷದಲ್ಲಿ ನಿಂತು ಯುದ್ಧ ಮಾಡಿ ಗೆಲ್ಲಿಸ್ಬೋದಾಗಿತ್ತು. ನೀನು ತಡ ಮಾಡಿಬಿಟ್ಟು. ಇಲ್ಲ, ಸಿಟ್ಟು ಬಂದುಬಿಡ್ತದೆ ಅಶ್ವತ್ಥಾಮನಿಗೆ. ಈಗಾದರೂ ನಾ ಏನು ಮಾಡ್ಬೇಕು ಹೇಳು ಅಂದ. ದುರ್ಯೋಧನ ಅಂದ, 2 ಕೆಲಸ ಮಾಡಿ ಸಾಕು ಅಂದ. ನೋಡ್ರಿ, ಕಾರ್ಯಾಣಿ ದ್ವಿಧೋ ಭೂತ್ವ ಮಮಾಪಿ ಪೂರ್ವಮೇವಚ. ನನಗಾಗಿ 2 ಕೆಲಸ ಮಾಡು. ಒಂದು, ಪಾಂಡವರ ತಲೆಗಳನ್ನು ತಂದು ತೋರಿಸ್ತಾರೆ. ಈಗ ಅವರೆಲ್ಲ ಯುದ್ಧ ಮುಗಿಸೋ ಮಲಗಿರ್ತಾರೆ ಅಲ್ಲ, ಪಾಂಡವರು ಯುದ್ಧ ಮುಗಿತಲ್ಲ. ಈಗ ಇನ್ನೇ ಮಾಡ್ತಾರೆ, ರಾತ್ರಿ 12-1ಕ್ಕೆ ಹೋಗಿ ಮಾತಾಡ್ತಾ ಕೂಡ್ತಾರೆ. ನಾವು ಸಾಕಾದಂಗೆ ಆಗಿರ್ತದೆ, ಮಲಗಿರ್ತಾರೆ. ಅವರು ಶಿಬಿರದಾಗ ಹೋಗೋ ಮಲಗಿರ್ತಾರೆ. ಅವರು 5 ತಲೆ ತಂದು ಕೊಡಬೇಕು, ಮೊದಲೇ ಕೆಲಸ. ಹೌದು ದುರ್ಯೋಧನ, ಈಗ ನಾ ಪಾಂಡವರನ್ನು ಸಾಯಿಸಿಬಿಟ್ಟೆ ಅಂತ ತಿಳ್ಕೊ, ಮತ್ತು ಮುಂದೆ ರಾಜ್ಯ ಯಾರಿಗೆ? ರಾಜ್ಯ ಯಾರು ಆಳ್ಬೇಕು? ಯೋಚನೆ ಮಾಡಬೇಡ. ನನ್ನ ಹೆಂಡತಿ ಭಾನುಮತಿ, ಅಂದರೆ ದುರ್ಯೋಧನನ ಹೆಂಡತಿ ಭಾನುಮತಿ ಅಂತಿದ್ಲು. ಅವಳಲ್ಲಿ ಇನ್ನೂ ಯೌವನ ಇದೆ. ಅಶ್ವತ್ಥಾಮ, ನೀನು ಅವಳಲ್ಲಿ ಗರ್ಭಾಧಾನ ಮಾಡಿ, ಅವಳನ್ನು ಗರ್ಭಿಣಿ ಮಾಡಿ, ಅವಳಲ್ಲಿ ಮಗ ಹುಟ್ಟುವಂಗೆ ಮಾಡಿ, ಆ ಮಗ ದೊಡ್ಡವನಾಗೋ ತನಕ ನೀ ರಾಜ್ಯಭಾರ ಮಾಡಿ, ಮುಂದೆ ಏನು ನನ್ನ ಹೆಂಡತಿಯಲ್ಲಿ ನಿನ್ನಿಂದ ಮಗ ಹುಟ್ಟಿರ್ತಾನೆ, ಅವನು ದೊಡ್ಡವನಾದಮೇಲೆ ಅವನಿಗೆ ರಾಜ್ಯ ಕೊಡು. ಅಂದರೆ ಕೌರವರ ವಂಶನೇ ಮುಂದುವರಿತು ಅಂತ ಆಗಬೇಕು, ಪಾಂಡವರ ವಂಶ ನಿರ್ವಂಶ ಆಗಬೇಕು. ನೋಡ್ರಿ, ಅಶ್ವತ್ಥಾಮಾಚಾರ್ಯ ದೊಡ್ಡ ದ್ರೋಣಾಚಾರ್ಯ ಮಗ, ಮಹಾಜ್ಞಾನಿ, ಒಪ್ಕೊಂಡ. ತಥಾಸ್ತು ಅಂದ. 2 ಕೆಲಸ ಮಾಡ್ತೀನಿ, ಒಂದು ಈಗಲೇ ಮಾಡ್ತೀನಿ, ಒಂದು ಮುಂದೆ ಮಾಡ್ತೀನಿ. ಈಗಲೇ ಏನು, ಪಾಂಡವರ ಶಿಬಿರಕ್ಕೆ ಹೋಗಿ ಅವರನ್ನು ಸಂವರಿಸಿ ತಲೆ ತಂದು ತೋರಿಸ್ತೀನಿ. 2ನೇದು, ನಂತರದಲ್ಲಿ ಒಂದು ಒಳ್ಳೆಯ ದಿವಸ ನೋಡಿ ನಿನ್ನ ಹೆಂಡತಿ ಸಂಪರ್ಕ ಮಾಡಿ, ಅವಳಲ್ಲಿ ಗರ್ಭಾಧಾನ ಮಾಡಿ, ಅಲ್ಲಿ ಮಗನನ್ನು ಹುಟ್ಟಿಸಿ, ಅವನನ್ನು ರಾಜ್ಯದ ಮೇಲೆ ಕೂಡಿಸಿ ಕೌರವರ ರಾಜ್ಯ ಮುಂದುವರಿತು ಅಂತ ಮಾಡ್ತೀನಿ ಅಂತ. ಬೇಗ ಹೋಗಂಗಾರೆ ಅಂತ. ಈಗ ಸದ್ಯಕ್ಕೆ ತಲೆ ತಂದು ತೋರಿಸ್ತೀನಿ, ಬದುಕಿರು ಅಂತ ಓಡಿ ಬಂದ. ನೋಡ್ರಿ, ಪಲಾಯಂತಶ್ಚತ್ವೇ ಪೂರ್ವಂ ಎಲ್ಲಿ ಶಿಬಿರಂ ಸಮಾಶ್ಚಿತ. ಕೃತವರ್ಮ ಬೇಗ ನಡೆಯಿಂದ ಇಬ್ಬರು ಒಂದು ಕುದುರೆ ಹತ್ಕೊಂಡು ಲಘು ಬಂದರು. ನೋಡ್ರಿ, ಇವರು ಕುದುರೆ ಮೇಲೆ ಬಂದ ಕೂಡಲೇ ಕಣ್ಣಲ್ಲಿ ನೀರು ಬರ್ತದೆ. ಕೃಷ್ಣ ಪಾಂಡವರ ಪಕ್ಷ ಅಲ್ಲ, ಎಲ್ಲ ಮಲ್ಕೊಂಡಿದ್ರು ಪಂಚ ಪಾಂಡವರು ತಮ್ಮ ಶಿಬಿರದಲ್ಲಿ. ಕೃಷ್ಣನು ಮಲಗಿದ್ದ. ಸಟ್ನ ಎದ್ದು ಕೂತ ಕೃಷ್ಣ. ಯಾಕೆ? ಅಶ್ವತ್ಥಾಮ ಬರೋದು ಕೃಷ್ಣನಿಗೆ ಗೊತ್ತಾಯ್ತು. ದೇವರಲ್ರಿ ಅವನು, ಅವನಿಗೆಲ್ಲ ಗೊತ್ತಾಗ್ತದೆ ಹಿಂದಿಂದು ಮುಂದಿಂದು. ಅಶ್ವತ್ಥಾಮ ಬರ್ಲಿಕ್ಕತ್ತಾನೆ. ಈಗ ಪಾಂಡವರಿಗೆ ತೊಂದರೆ ಆಗಬಾರ್ದು. ಯಾಕೆ? ಈ ಪಾಂಡವರು ನನ್ನ ಪ್ರಾಣ ಇದ್ದಂಗೆ. ಮಮ ಪ್ರಾಣಾಯ ಪಾಂಡವ, ಪಾಂಡವ ಮಮ ಬಾಂಧವ. ಇವರು ನನ್ನ ಪ್ರಾಣ ಸಮನ್ರು, ಇವರು ಬದುಕಬೇಕು. ಏನರ ಉಪಾಯ ಮಾಡ್ತಾನೆ ಅಂತ ಹಿಂಗೆ ನೋಡಿ ತಕ್ಷಣ ಹೇಳ್ರಿ ಅಂತ ಅವ್ರಿಗೆ. ಕೃಷ್ಣ, ವಿದ್ಯಾ ಮಾಡಿ ಬಂದು ಸಾಕಾಗ್ಯದಪ್ಪ ಮಹಾರಾಯ, ಬೆಳಗ್ಗೆ ಮಾತಾಡೋಣ, ಎಬ್ಬಿಸ್ಬೇಡ. ನಾ ಮಾತಾಡ್ದಲ್ಲ, ಹೇಳ್ತೀನಿ. ಅಲ್ಲಪ್ಪ, ಯಾಕೆ ಬೆಳಗ್ಗೆ ಮಾತಾಡೋಣ? ನಾ ಹೇಳ್ತೀನಿ, ಹೇಳ್ರಿ ಮೊದಲೇ ಅಂದ. ಪಾಪ ಎಲ್ಲ ಎದ್ದುರಪ್ಪ, ಎಲ್ಲಿ ನನ್ನ ಜೊತೆ ಬರ್ರಿ ಅಂದ. ಅವರು ಮಲ್ಕೊಂಡಿದ್ದು ಜಮಖಾನಿತ್ತು. ಕೃಷ್ಣ ತಗೊಂಡ, ತನ್ನ ತಗೊಂಡ. ಅಂದರೆ ಕೃಷ್ಣ ಪಾಂಡವರ ಮೇಲೆ. ಅದಕ್ಕೆ ಮತ್ತೆ ಏನು, ಕೃಷ್ಣ ಅವನು 14 ಲೋಕಕ್ಕೆ ಸ್ವಾಮಿ ನಾರಾಯಣ ಕೃಷ್ಣನಾಗಿ ಅವತಾರ ಮಾಡ್ತಾನೆ. ಹಾಡು ಮಾಡ್ಯಾರ ನೋಡ್ರಿ ಪುರಂದಾಸರು. ಹರಿ 14 ಲೋಕಕ್ಕೆ ದಾತ, ಪಾಂಡವರ ಮನೆ ದೂತ. 14 ಲೋಕಕ್ಕೆ ಸ್ವಾಮಿ, ಪಾಂಡವರ ಮನೆ ನೋಡ್ರಿ ಸೇವಕ ಇದ್ದಂಗೆ. ಜಮಖಾನೆ ಹಾಕ್ಕೊಂಡ ನೋಡ್ರಿ ಬೇಗ ಅಂದ. ಅಲ್ಲಪ್ಪ ಎಲ್ಲೂ ಹೋಗ್ಬೇಕು, ಬಂದು ಹೇಳ್ತೀನಿ ಅಂತ ಹೊರಗೆ ಬಂದು ಶಿಬಿರ, ದೊಡ್ಡ ಶಿಬಿರ ಅಂದ. ಈ ಸರ್ಕಸ್ಸಿನ ಡೇರೆ ಇದ್ದಂಗೆ ಮೈಲುಗಟ್ಟಲೆ. ಕೃಷ್ಣ ಎಲ್ಲೋ ಒಬ್ಬ ಕತ್ಲಾಗಿ ಈಗ ಬರ್ರಪ್ಪ ಕರ್ಕೊಂಡು ಹೋಗಿ ಕೌರವರ ಶಿಬಿರಕ್ಕೆ ಹೋದ. ಎದುರಿಗೆ ಕೌರವರದ್ದು ಡೇರೆ ನೋಡ್ರಿ. ಅಲ್ಲಪ್ಪ ಇಲ್ಲಿ ಇದು ಕೌರವರದು ಇಲ್ಲರಪ್ಪ, ಒಳಗೆ
ಅಲ್ಲಿ ತುದಿ ಕರ್ಕೊಂಡು ಹೋಗಿ ಮಲ್ಕೊಳ್ರಿ ಅಂದ. ಹಾಸಿದ ಜಮಖಾನೆ. ಏನು ನಿನ್ನ ಲೀಲೆನೇ ಗೊತ್ತಾಗಲ್ಲಪ್ಪ. ಅಲ್ಲಿ ಆರಾಮ್ ಮಲಗಿದ್ವಿ, ಎಬ್ಬಿಸಿ ಕರ್ಕೊಂಡ್ಬಂದು ಇರ್ಲಿ ಮಲ್ಕೊಳ್ರಿ. ಮಲಗಿಸಿದ ಮೇಲೆ ಅವ್ರು ನಿಂತು ಬಂದ್ಬಿಡ್ತು. ಕೃಷ್ಣ ಮಲ್ಕೊಳ್ಳಿಲ್ಲ. ಅವ್ರು ಹೊತ್ಕೊಂಡಿದ್ರಲ್ಲ, ಅವ್ರ ಕೈಗಳನ್ನು ತಗೊಂಡು ಹಿಂಗೆ ಮ್ಯಾಲಿಟ್ಟ. ಇಟ್ಟು ಒಂದೊಂದೇ ಉಂಗುರ ತಗೊಂಡ. ಅವರು 5 ಜನ ಪಾಂಡವರು ಉಂಗುರ ತಗೊಂಡು ಮತ್ತವ್ರ ಕೈ ಒಳಗಿಟ್ಟು ಹೊಚ್ಚಿ ಓಡಿ ಬಂದ. ಎಲ್ಲಿಗೆ ಬಂದ? ಮತ್ತೆ ಪಾಂಡವರ ಶಿಬಿರಕ್ಕೆ ಬಂದ. ಆ ಶಿಬಿರದ ಹೊರಗೆ ಸಣ್ಣ ಶಿಬಿರ ಇತ್ತು. ಅಲ್ಲಿ ದ್ರೌಪದಿ ದೇವಿ ಬಂದಿದ್ಲು, ಪಾಂಡವರ ಹೆಂಡತಿ. ಅವಳಿಗೆ 5 ಜನ ಮಕ್ಕಳು. ಎಲ್ಲರೂ ಇದ್ದಾಗ ಹೋಗ್ಬಿಟ್ಟಿದ್ರು. ಇವರು 5 ಜನ, 8 ವರ್ಷ, 6 ವರ್ಷ, 10 ವರ್ಷ ಕೊನೆ ಹುಟ್ಟಿದ ಮಕ್ಕಳು. ಅವರನ್ನು ಮಲಗಿಸೋಳು ಮಲಗಿದ್ಲು. ಮತ್ತೊಂದು ಪ್ರಶ್ನೆ ಉದ್ಭವ ಆಗ್ತದೆ. ಅಲ್ರಿ, ಪಾಂಡವರೇನೋ ಯುದ್ಧ ಇತ್ತು ಬಂದಿದ್ರು, ಕೌರವರು ಅವಳು ದ್ರೌಪದಿ ಯಾಕೆ ಬಂದಿದ್ಲು? ಹೇಳ್ತಾರೆ, ಈಗಿನ ಉದಾಹರಣೆ ಕೊಡ್ತಾರೆ. ಎಲ್ಲರ ಕ್ರಿಕೆಟ್ ಮ್ಯಾಚ್ ನಡೆದಾಗ ಆ ಕ್ರಿಕೆಟ್ ಪ್ಲೇಯರ್ಸ್ ಹೆಂಡತಿ ಬಂದಿರ್ತಾಳೆ ನೋಡ್ರಿ, ತೋರಿಸ್ತಾರೆ ಟಿ ವಿ ಒಳಗೆ. ಅವ್ರು ತೆಂಡೂಲ್ಕರ್ ಹೆಂಡತಿ, ವಿರಾಟ್ ಕೊಹ್ಲಿ ಹೆಂಡತಿ. ಅವ್ರು ಹೇಗೆ ಬಂದಿರ್ತಾರೆ? ನಮ್ಮ ಗಂಡಂದ್ರೆ ಹೆಂಗೆ ಆಡ್ತಾರೆ ಕ್ರಿಕೆಟು ನೋಡ್ಲಿಕ್ಕೆ ಬಂದಿರ್ತಾರೆ. ಹಾಗೆ ದ್ರೌಪದಿ ದುರ್ಯೋಧನ ಮಹಾನೀಚ, ಅವನನ್ನು ಭೀಮಸೇನ ಹೇಗೆ ಸಾಯಿಸ್ತಾನೆ ಅಂತ ನೋಡ್ಲಿಕ್ಕೆ ಬಂದಿಲ್ಲ ಅಂತವಳು. ಹೇಗೆ ಕೊಂದು ಹಾಕ್ತಾರೆ, ಭೀಮಸೇನ ಹೆಂಗೆ ಯುದ್ಧ ಮಾಡ್ತಾನೆ, ಅರ್ಜುನ ಹೆಂಗೆ ಯುದ್ಧ ಮಾಡ್ತಾನೆ ನೋಡ್ಲಿಕ್ಕೆ ಬಂದು ಅವಳಿಗೆ ಬಂದು ಹೇಳಿದರು, ಇಲ್ಲ ದುರ್ಯೋಧನಿಗೆ ತೊಡೆ ಮುರಿದು ಬೀಳಿಸಿ ಈಗಾಗೋ ಸಾಯ್ತಾನೆ. ಅವಳಿಗೆ ಸಂತೋಷ ಆಯಿತು. ಆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಈ ದೊಡ್ಡ ಶಿಬಿರದ ಹೊರಗೆ ಸಣ್ಣ ಒಂದು ಟೆಂಟ್ ಇತ್ತು, ಅಲ್ಲಿ ಮಲಗಿದ್ಲು. ಕೃಷ್ಣ ಓಡಿ ಬಂದ. ಎಲ್ಲ ಮಲಗಿಬಿಟ್ಟಿದ್ರು. ಆ ದ್ರೌಪದಿ ಶಿಬಿರಕ್ಕೆ ಬಂದ. ಗಾಢ ನಿದ್ರೆಯಲ್ಲಿದ್ದಾರೆ ಮಕ್ಕಳೆಲ್ಲ. ಒಬ್ಬೊಬ್ಬರನ್ನೇ ಮಕ್ಕಳನ್ನ ಎತ್ಕೊಂಡು ಎಲ್ಲಿ ಮೊದಲು ಪಾಂಡವರು ಮಲಗಿದ್ರು ಅಲ್ಲಿ ಮಲಗಿಸಿ ಅವ್ರ ಕೈಗಳನ್ನು ಹಿಂಗೆ ಮ್ಯಾಲೆ ಇಳಿಸ್ದ. ಹೊಚ್ಚದ ರಗ್ಗು ಎಲ್ಲರದ್ದು ಚಾದರ ಮೇಲೆ ಹಿಂಗೆ ಅವ್ರ ಕೈ ಇಳಿಸಿ ಪಾಂಡವರ ಕೈಯಿಂದ ಉಂಗುರ ತೊಗೊಂಬಂದಿದ್ದಲ್ಲ ಆ ಮಕ್ಕಳಿಗೆ ಹಾಕಿದ 5 ಜನಕ್ಕೆ. ಅಂದರೆ ಆ ಉಂಗುರ ಹಿಂದಿನ ಕಾಲದಲ್ಲಿ ವ್ಯಕ್ತಿಗಳನ್ನು ಉಂಗುರದಿಂದ ಕಂಡುಹಿಡಿತಿದ್ರು. ಮುದ್ರಿಕೆ ಉಂಗುರ, ಇದು ಭೀಮಸೇನನ ಉಂಗುರ, ಇದು ಧರ್ಮರಾಜಂದು, ಅರ್ಜುನನ ಕಲ ಸಹದೇವರು, ಹಿಂಗಿಟ್ಟು ಕೈಗೆ ಉಂಗುರವನ್ನು ಹಾಕಿ ಕೃಷ್ಣ ಹೊರಗೆ ಹೋಗಿಬಿಟ್ಟ. ಅಷ್ಟೊತ್ತಿಗೆ ಬಂದು ನೋಡ್ರಿ, ಅಷ್ಟೊತ್ತಾವ ಬಂದು ಇದೇ ಪಾಂಡವರ ಶಿಬಿರ ಅಂದ ಕೃತವರ್ಮ. ನೋಡಿ, ಸ್ಥಿತೋ ಸಮ್ಯಕ್ ಸಮೀಪಶ್ಚ. ಕೃತವರ್ಮ, ನೀನು ಈ ಶಿಬಿರ ಅಂದರೆ ಟೆಂಟಿನ ಬಾಗಲಲ್ಲಿ ನಿಂತುಕೋ, ನಾನು ಒಳಗೆ ಹೋಗ್ತೀನಿ. ಪಾಂಡವರ ಸೈನಿಕರಲ್ಲಿ ಒಳಗೆ ಯಾರು ಯಾರನ್ನು ಬಿಡೋದಿಲ್ಲ, ಎಲ್ಲರನ್ನೂ ಸಾಯಿಸ್ತೀನಿ. ಯಾಕೆ? ನಮ್ಮ ಯಜಮಾನ ದುರ್ಯೋಧನನ್ನು ಈ ಸೈನಿಕರು ಮತ್ತು ಭೀಮಸೇನ ಸೇರಿ ಸಾಯಿಸ್ಯಾರೆ, ಇವ್ರನ್ನ ಬಿಡೋದಿಲ್ಲ. ಅಕಸ್ಮಾತ್ ನನ್ನ ಕಣ್ಣು ತಪ್ಪಿಸ್ಕೊಂಡು ಬಂದರೆ ಛೇದನ ಮಾಡಿಬಿಡ್ರಿ ಅಂತ ಕೃತವರ್ಮ ಅಲ್ಲಿ ದ್ರೋಣಾಚಾರ್ಯ ಅಳಿಯ ಅಂದರೆ ಅಶ್ವತ್ಥಾಮನ ಅಕ್ಕನ ಗಂಡ ಕೃಪಾಚಾರು ಅವರು ಇದ್ದರು. ಅವರಿಬ್ಬರು ಕೈಯ ಒಂದು ಖಡ್ಗ ಕೊಟ್ಟು ನಿಲ್ಲಿಸಿದ. ಇವರು ಒಳಗೆ ಬಂದ. ನೋಡ್ರಿ, ಅದಕ್ಕೆ ಭಗವದ್ಗೀತೆ ಓದ್ದವ್ರಿಗೆ ಗೊತ್ತದೆ ಏನು ಅಂದರೆ, ಮಹಾಭಾರತ ಯುದ್ಧ ಮುಗಿದ ಮೇಲೆ ಯಾರು ಉಳಿತಾರೆ ಅಂತ ಪ್ರಶ್ನೆ ಕೇಳಿದರು. ಯಾರು? ಅಲ್ಲಿ ಧೃತರಾಷ್ಟ್ರ ಕೇಳಿದ್ದ ಸಂಜಯ ಯಾರು ಉಳಿತಾರಪ್ಪ? ಧೃತರಾಷ್ಟ್ರ ಮಹಾಭಾರತ ಯುದ್ಧ ಮುಗಿದ ಮರುದಿವಸ ಪಾಂಡವರ ಕಡೆ 7 ಅಕ್ಷೋಹಿಣಿ, ನಿಮ್ಮ ಕಡೆ 18 ಅಕ್ಷೋಹಿಣಿ, ಒಟ್ಟು 18 ಲಕ್ಷ ಸೈನಿಕರು. ನಿಮ್ಮ ಕಡೆ 11, ಪಾಂಡವರ ಕಡೆ 7, 11, 7, 18 ಅಕ್ಷೋಹಿಣಿ ಒಳಗೆ ಯಾರೂ ಉಳಿಯುವುದಿಲ್ಲ. ಆದರೆ ಉಳಿದಿದ್ರು ಈ ಕೆಲವರು, 1,000 ಜನ ಉಳಿದಿದ್ರು. ಅವರೆಲ್ಲ ಪಾಂಡವರ ಕಡೆಗೆ ಸಹಾಯ ಮಾಡಲಿಕ್ಕೆ ಬಂದಿದ್ದರು. ಯುದ್ಧ ಮುಗಿದ ಮೇಲೆ ನಾಳೆ ಅವರಿಗೆಲ್ಲ ಸಂಭಾವನೆ ಅಂದರೆ ಕಾಣಿಕೆ ಕೊಡ್ಬೇಕಲ್ಲ, ಯುದ್ಧಕ್ಕೆ ಬಂದವರಿಗೆಲ್ಲ ಕಾಣಿಕೆ ತೊಗೋಬೇಕು ಅಂತಂದು ಗಂಟು ಮುಟ್ಟಿ ಕಟ್ಕೊಂಡು ಅಲ್ಲೇ ತೂಕಡಿಸ್ತಾ ಕೂತಿದ್ರು. ಬೆಳಗಾಗಲಿ ಧರ್ಮರಾಜನ ಹತ್ರ ಹೋಗಿ ಮತ್ತು ಯುದ್ಧಕ್ಕೆ ಬಂದೀವಿ, ನಮಗೇನು ಕೊಡ್ತೀರಿ ಅಂತ ಇಸ್ಕೊಂಡು ಹೋಗೋಣ ಅಂತ ಕೂತಿದ್ದು. ಬಂದ ನೋಡ್ರಿ ಅಶ್ವತ್ಥಾಮ. ಕೂತವ್ರನ್ನ ನಿಂತವ್ರನ್ನ ತಲೆಗಳನ್ನು ಹರಿಸ್ತಾ ಹೊಂಟು ಬಿಟ್ಟ. ಪಾಪ ಅವರೆಲ್ಲ ವಾಪಸ್ಸು ಊರಿಗೆ ಹೋಗ್ಲಿಕ್ಕೆ ಕಾಯ್ತಿದ್ರು. ತಲೆಗಳು ಚಂಡಾಡಿಬಿಟ್ಟ. ಸಿಂಹನಾದ ಮಾಡ್ಲಿಕ್ಕೆ ಹತ್ತಿದ. ಮುಂದೆ ಬಂದ. ಅಲ್ಲಿ ದ್ರೌಪದಿಯ ಅಣ್ಣ ಮಲಗಿದ್ದ ಒಂದು ಕಟ್ಟೆ ಮೇಲೆ, ಒಂದು ದುಷ್ಟದ್ಯುಮ್ನ ಅಂತ. ಆ ದುಷ್ಟಮಂತ್ರಿ ಬಂದು ಆ ದುಷ್ಟದ್ಯುಮ್ನೇ ದ್ರೋಣಾಚಾರ್ಯ ತಲೆ ಕತ್ತರಿಸಿದವರು. ಅಂದರೆ ಅವರು ಅದನ್ನು ಮಹಾಭಾರತ ಕಥೆ ಇರಲಿ, ಒಟ್ಟು ಕೊನೆಗೆ ಅವ್ರ ರಥದಲ್ಲಿ ಕೂತಾಗ ಬಂದು ತಲೆ ಕತ್ತರಿಸಿದ್ದ. ನಮ್ಮ ತಂದೆಯನ್ನು ಕೊಂದಂಥ ಈ ದ್ರೌಪದಿಯ ಅಣ್ಣ ದುಷ್ಟದ್ಯುಮ್ನ ಹುಡುಕೊಂಡ ಬಂದ, ಮಲಗಿದ್ದ. ದುಷ್ಟದ್ಯುಮ್ನ ಅಂದ, ಪರಿಚಯ ಇದ್ದವರು ಎದ್ದು ಕೂತು, ಯಾರು ಅಂದ, ನಿನ್ನ ಮೃತ್ಯು ಅಂದ. ನನ್ನ ಮೃತ್ಯುನ ಯಾರ ಮೃತ್ಯು ನೋಡು ಒಂದು ಖಡ್ಗ ತೆಗಿಲಿಕ್ಕೆ ಹೋದ. ಅಶ್ವತ್ಥಾಮ ಅವನ ತಲೆನೇ ಹರಿಸಿಬಿಟ್ಟ. ನೋಡ್ರಿ, ದ್ರೌಪದಿಯನ್ನು ಒಂದು ರೀತಿಯಿಂದ ಕೃಷ್ಣನ ತಂಗಿ
ಇವನು ದುಷ್ಟದ್ಯುಮ್ನ ಒಂದು ರೀತಿ ಕೃಷ್ಣನ ತಮ್ಮ. ಆದರೆ ಹೇಳಿಬಿಟ್ಟಿದ್ರಲ್ಲ ಯಾರೂ ಉಳಿಯಲ್ಲ ಅಂತ, ತಲೆ ಚಂಡಂಗೆ ಹಾರು ಹೋಗ್ಬಿಡ್ತು. ಬಂದ ಎಲ್ಲಿ ಪಾಂಡವರು ಎಲ್ಲಿ ಮಲಗ್ಯಾರ ಹುಡುಕುವಂತ ಬಂದ. ದಿನ ಮಲಗೋ ಜಾಗಕ್ಕೆ ಬಂದು ನೋಡ್ತಾನೆ, ಪಾಂಡವರಲ್ಲ ಪಾಂಡವರ ಮಕ್ಕಳು ಮಲಗ್ಯಾರೆ. ಉಂಗುರವನ್ನು ನೋಡ್ದ, ಕತ್ಲು ನೋಡ್ದ, 1 ಗಂಟೆ. ತನ್ನ ಉಂಗುರದ ಬೆಳಕಿಂದ ಹಿಂಗೆ ನೋಡ್ದ, ಇವನು ಧರ್ಮರಾಜನ ಉಂಗುರ ಇದೆ ಅಂದ. ತಲೆ ಕತ್ತರಿಸ್ದ ಆ ಮಗುದು. ಇವನು ಭೀಮಸೇನ ಇಲ್ಲಿ ಮಲಗ್ಯಾನ ಉಂಗುರ ಹಾಕ್ಕೊಂಡು, ಅವನ ತಲೆ ಕತ್ತರಿಸ್ದ. ಇವನು ಅರ್ಜುನ ಅಲ್ಲವರು, ಅವರೆಲ್ಲ ಪಾಂಡವರ ಮಕ್ಕಳು. ದ್ರೌಪದಿಯ ಕೊನೆ 5 ಜನ ಮಕ್ಕಳು, 5 ತಲೆ ಕತ್ತರಿಸ್ದ. ಅದನ್ನು ಒಂದು ಪಂಚದ ಕಟ್ಕೊಂಡ ಹೊರಗೆ ಬಂದ. ಯಾರ ಬಂದನೋ, ಕೆಲವರು ಬಂದರು, ತಲೆ ಕಳೆದು ಹಾಕೀವಿ. ಒಳಗೆ ಯಾರೂ ಉಳಿದಿಲ್ಲಲ್ಲ, ಯಾರೂ ಉಳಿಲಿಕ್ಕಿದ್ದಿಲ್ಲ. ಅಶ್ವತ್ಥಾಮ ಅಲ್ಲಲ್ಲೇ ಮಲಗಿರ್ಬೋದು. ಒಂದು ಕೆಲಸ ಮಾಡಿ, ಈ ಡೇರೆ ಬೆಂಕಿ ಹಚ್ಚಿಬಿಡ್ರಿ, ಅಳದು ಉಳಿದವರು ಸಾಯ್ತಾರೆ ಅಂತಂದು ಹೊರಬಂದು ಸಿಂಹನಾದ ಮಾಡಿದ. ಪಾಂಡವರನ್ನು ಸಾಯಿಸಿದೆ ಅಂತ ಸಂತೋಷ. ಆದರೆ ಅವನು ಸಾಯಿಸಿದ್ದು ಪಾಂಡವರನ್ನಲ್ಲ, ಪಾಂಡವರ ಮಕ್ಕಳು, ದ್ರೌಪದಿಯ ಕೊನೆ 5 ಜನ ಮಕ್ಕಳು. ಕೃತವರ್ಮ ಬೇಗನಲ್ಲಿ ದುರ್ಯೋಧನ ಸಾಯೋಕ್ಕಿಂತ ಮುಂಚೆ ಈ ತಲೆ ತೋರಿಸೋಣ ಅಂತ ಓಡೋಡೋಡು ಬಂದ. ಪುನಃ ಕುದುರೆ ಮೇಲೆ ಹತ್ಕೊಂಡು ಬಂದರು. ಆಗತಂ ಗುರುಪುತ್ರಂ ವೀಕ್ಷ ದುರ್ಯೋಧನ ಉವಾಚ ಸಹ ಕೃತಕಾರ್ಯಂ ಮಮ ಪೂರ್ಣಂ ಇತ ಪೂರ್ವೋಪಚೋದಿತ. ಬಂದನಪ್ಪ, ನಾನು ಆಗ ಪ್ರಾಣೋತ್ಕ್ರಮಣ ಆಲಿಕತೆ ಸಾಯ್ತಾ ಇದ್ದೀನಿ, ಪಾಂಡವ್ರ ತಲೆ ತಂದೀಯ ನೋಡಿಲ್ಲಿ ಅಂತ ಅವ್ನು ಮುಂದೆ ಹಿಂಗೆ ಉರುಳು ಬಿಟ್ಟ, ಪಂಚೆ ಬಿಟ್ಟ. ಒಂದು ತಲೆ ತಗೊಂಡ. ಇವನು ಪಾಂಡವರಲ್ಲ, ಇವನು ದ್ರೌಪದಿಯ ಉಪಪಾಂಡವ, ಅಂದರೆ ಪಾಂಡವರ ಮಗ. 5 ನೋಡ್ದ, ಇವರು ಯಾರು ಪಾಂಡವರಲ್ಲ, ಇವರೆಲ್ಲ ಪಾಂಡವರ ಮಕ್ಕಳು ಅಂದ. ಹಂಗೆ ಪ್ರಾಣ ಬಿಟ್ಟುಬಿಟ್ಟ. ಅಲ್ಲಿಗೆ ಈ ಚಿಕ್ಕ ಮಕ್ಕಳನ್ನ ಸಂಹಾರ ಮಾಡಿದ ಪಾಪವು ಅವನಿಗೆ ಬಂದ್ಬಿಡ್ತು, ದುರ್ಯೋಧನಿಗೆ. ಅವನಿಂದ ತಾನೇ ಸತ್ತಿದ್ದವರು. ಇಲ್ಲಿ ಒಂದು ವಿಚಾರ ಇದೆ, ಏನು ಅಂದರೆ ಮಹಾಭಾರತ ಯುದ್ಧ ಆದಮೇಲೆ ಯಾರು ಉಳಿಬೇಕು ಅಂತಿರ್ತದೆ ಅಷ್ಟನ್ನೇ ದೇವರು ಉಳಿಸ್ತಾನೆ. ಅದಕ್ಕೆ ಪಾಂಡವರನ್ನು ಉಳಿಸಿದ. ಅವರ ಮಕ್ಕಳ ಆಯುಷ್ ಮುಗಿದಿತ್ತು, ಸತ್ತರು. ಇನ್ನೂ ಒಂದು ಪ್ರಶ್ನೆ ಇದೆ. ಅಶ್ವತ್ಥಾಮ ಪಾಂಡವರನ್ನು ಸಂಹಾರ ಮಾಡಬೇಕು ಅಂತ ಬಂದಾಗ ಅಶ್ವತ್ಥಾಮ ಬರ್ತಾನೆ ಅಂತ ತನ್ನ ಜ್ಞಾನ ದೃಷ್ಟಿಯಿಂದ ತಿಳಿದಂಥ ಕೃಷ್ಣ ಬಂದು ಪಾಂಡವರನ್ನು ರಕ್ಷಣೆ ಮಾಡ್ದ. ಅಂದರೆ ಕೊನೆವರೆಗೂ ಪಾಂಡವರಿಗೆ ಏನಾಗದಂತೆ ರಕ್ಷಣೆ ಮಾಡಿದವರು ಯಾರು? ಕೃಷ್ಣ. ಯಾಕ್ರಿ ಯಾಕೆ ಪಾಂಡವರ ಮೇಲೆ ಯಾಕೆ ಅಷ್ಟು ದೇವರಿಗೆ ಪ್ರೀತಿ ಅಂದರೆ ಪಾಂಡವರು ಕೃಷ್ಣನ ಅವಿಚ್ಛಿನ್ನ ಭಕ್ತರು. ಒಂದು ಕ್ಷಣ ಬಿಡದಂಗೆ ಪ್ರತಿಯೊಂದನ್ನು ಕೃಷ್ಣನ ಕೇಳಿ ಮಾಡುವವರು, ಕೃಷ್ಣ ಧ್ಯಾನದಲ್ಲಿರೋರು, ಕೃಷ್ಣ ಸ್ಮರಣೆ ಮಾಡುವವರು. ಅದಕ್ಕೆ ಎಷ್ಟು ಸೇವಾ ಮಾಡ್ಯಾಂಗೆ ಗೊತ್ತಂದ್ರೆ ಕೃಷ್ಣ ಪಾಂಡವರಿಗೆ. ಇವೆಲ್ಲ ಭಜನೆ ಒಳಗೆ ಹೇಳ್ತೀನಿ. ಪಾಂಡವರ ಮನೆಯೊಳಗೆ ಕುದುರೆಗಳ ತೊಳೆದು ಪುಂಡರೀಕಾಕ್ಷನು ಹುಲ್ಲನು ತಿನಿಸಿದ. ಅಂಡಜವಾಹನ ನಮ್ಮ ಪುರಂದರ ವಿಠಲನು ತ್ವಂಡರಿಗೆ ತ್ವಂಡನಾಗಿ ಸಂಚರಿಸುತ್ತಿಹನು. ಹೂವ ತರುವರ ಮನೆಗೆ ಹುಲ್ಲ ತರುವ ಅವಲ ಕುಮಿ ರಮಣ ಇವಗಿಲ್ಲ ಗರುವ. ಪಾಂಡವ್ರ ಮನೆ ಕೃಷ್ಣ ಏನು ಕೆಲಸ ಮಾಡ್ಯಾನ್ರಿ? ಮೇಲೆ ಕೂಡ್ತಿದ್ದ ಡ್ರೈವರ್, ಅರ್ಜುನನ ರಥದ ಸಾರಥಿ. ಈಗ ದೊಡ್ಡ ದೊಡ್ಡ ಶ್ರೀಮಂತರ ಮನೆ ಡ್ರೈವರ್ ಇದ್ದರೆ ಹೆಂಗೆ ಮಾಡ್ತಾರೆ ಅವನಿಗೆ? ಬರೋ ಇಲ್ಲಿ ಆ ಕಾರು ಬರೋಸೋ, ಆ ಕಾರಿಗೆಲ್ಲ ಸರಿಯಾಗಿ ಚೆಕ್ ಮಾಡು, ಅಲ್ಲಿ ತೆಗಿ ಅಂತಂದು ಅವನಿಗೊಂದು ಲೋಟ ಇಟ್ಟಿರ್ತಾರೆ, ಚಾಯ್ ಹಿಡಿಯೋದು ಹಾಕ್ತೀವಿ ಅಂತಂದು. ಅಂದರೆ ಡ್ರೈವರ್ನ ಎಷ್ಟೋ ಜನ ಎಷ್ಟು ಕನಿಷ್ಠವಾಗಿ ನೋಡ್ತಾರೆ. ಅಂಥ ಕನಿಷ್ಠವಾದ ಡ್ರೈವರ್ ಕೆಲಸ ಮಾಡ್ಯಾನೇ ಕೃಷ್ಣ. ಯಾಕೆ? ಪಾಂಡವರ ಮೇಲೆ ಪ್ರೀತಿ. ಈಗೂ ಅಷ್ಟೇ ಅಶ್ವತ್ಥಾಮ ಬರ್ತಾನೆ ಅಂತ ತನ್ನ ಜ್ಞಾನ ದೃಷ್ಟಿಯಿಂದ ತಿಳಿದು ಪಾಂಡವರನ್ನು ರಕ್ಷಣೆ ಮಾಡ್ದ. ಆಯುಷ್ ಮುಗಿದಂತ ಅವ್ರ ಮಕ್ಕಳನ್ನು ಸಂಹಾರ ಮಾಡ್ದ. ಇದಾಯ್ತಾ? ಹೌದಾ? ಅಶ್ವತ್ಥಾಮಗೆ ಆಶ್ಚರ್ಯ ಆಯಿತು. ಕೃತವರ್ಮ, ಪಾಂಡವರು ಜಗದಲ್ಲೇ ಮಲಗಿದ್ರು, ಕೈಯಲ್ಲಿ ಉಂಗುರ ಇತ್ತು, ನಾವು ಹೆಂಗೆ ಮೋಸ ಆಯಿತು? ಕೃತವರ್ಮ ಅಂದ ಅಶ್ವತ್ಥಾಮ, ಕೃಷ್ಣ ಅವರಲ್ಲಿ ಬೆಂಗಾಲವಾಗಿದ್ದಾನಪ್ಪ. ಅಂದರೆ ಕೃಷ್ಣ ಅವರ ರಕ್ಷಣೆಗಿದ್ದಾಗ ನಮಗೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಈಗ ಬೆಳಗಾದ ಮೇಲೆ ಗೊತ್ತಾದರೆ ಭೀಮಾರ್ಜುನರು ನನ್ನ ಮೇಲೆ ಬರಬಹುದು ಯುದ್ಧಕ್ಕೆ. ಸದ್ಯಕ್ಕೆ ನಾವು ತಲೆ ತಪ್ಪಿಸ್ಕೊಂಬೋಣ ಅಂತ ಬಂದು ಒಂದು ಗುಪ್ತ ಜಗದಲ್ಲಿ ಒಂದು ಮನೆಗೆ ಸೇರ್ಕೊಂಡ್ಬಿಟ್ರು. ಇಲ್ಲಿ ನೋಡಿ, ಇಲ್ಲಿ ತತಪ್ಪರೇದ್ಯೂ ಸಂಪ್ರಾತ ಪರಿವೀಕ್ಷಶ್ಚ ಸಾಮಾತ ದ್ರೌ ಪರಮುತ್ತಮಂ ನ ಈಕ್ಷ ಪೂರ್ವಶ್ಚ ಸ್ವಸುತಾನ್ ಸುಪ್ತಮೇವ ಚ. ಬೆಳಗಾತು, ಎದ್ದು ಕೂತರು ದ್ರೌಪದಿ. ಇನ್ನೂ 5-6 ಗಂಟೆ ಆಗಿತ್ತು. ಮಕ್ಕಳೆಲ್ಲ ಹೋಗಿದ್ರು, ಮಲ್ಕೊಂಡಿದ್ರು. ಎಲ್ಲಿ ಹೋಗ್ಯಾರ?
ಹೊರ ಬಂದ್ಲು. ನೋಡ್ತಾಳೆ ಈ ಶಿಬಿರಕ್ಕೆ ಬೆಂಕಿ ಎತ್ತು ಕೆಳಗೆ ಬಿದ್ದದೆ. ಅದಕ್ಕೆ ಒಂದು ಸ್ವಲ್ಪ ಜಗದ ಒಳ ಬಂದು ನೋಡ್ತಾಳೆ, ತಲೆಗಳೇ ಇಲ್ರಿ, ದೇಹ ಮಾತ್ರ ಇದೆ. ಸ್ವಲ್ಪ ವಿಚಾರ ಮಾಡ್ರಿ. ಒಬ್ಬ ತಾಯಿಗೆ ಕೊನೆಗೆ ಉಳಿದ 5 ಜನ ಮಕ್ಕಳು ಅವರು ಉಳಿದಿದ್ರು, ಅವ್ರ ತಲೆಗಳನ್ನು ಕತ್ತರಿಸ್ಕೊಂಡು ಯಾರೋ ಹೋಗ್ಯಾರೆ ಅಂದರೆ ಎಷ್ಟು ದುಃಖ ಆಗಿರ್ಬೋದು ಲೋಕ ದೃಷ್ಟಿಯಿಂದ. ಯಾರಾದರೂ ಒಬ್ಬ ತಾಯಿಗೆ ಕೊನೆ ಒಂದು 5 ಜನ ಮಕ್ಕಳು ಇರ್ತಾರಪ್ಪ, ಅವರನ್ನು ಯಾರೋ ಸಾಯಿಸ್ಯಾರೆ ಅಂದರೆ ನೋಡ್ರಿ. ಆರ್ತನಾದಂ ತಥೋ ಕೃತ್ವ ಸ್ವರೈರ್ವಚ್ಚ ಪ್ರಕೀರ್ತಿತಂ. ಜೋರಾಗಿ ಭೀಮಸೇನ ಅರ್ಜುನ ಪಾರ್ಥ ಅಂತ ಕೂಗಿದ್ಲು. ಅವಳು ಆರ್ತನಾದ ಹೆಂಗಿತ್ತು ಅಂದ್ರೆ ದಿಗ್ನ ಎದ್ದು ಕೂತರು ಭೀಮಾರ್ಜುನರು. ಅರ್ಜುನ ಭೀಮ ಏನಿದು ಧರ್ಮರಾಜ ಅಂದ. ಯಾಕೆ ದ್ರೌಪದಿ ಆರ್ತನಾದ ಓಡೋಡಿ ಬಂದರು. ಯಾಕೆ ದ್ರೌಪದಿ ಅವಳು ಅಳ್ತಾ ಇದ್ದಾಳೆ, ರಕ್ತ ಹರಿತಾ ಇದೆ, ಅವಳು ಮಾತಾಡ್ಲಿಕ್ಕೆ ಆಗೋಲ್ತೀನಿ ತೋರಿಸಿದ್ಲು ನೋಡ್ರಿ ಅಂತ. ಏನಿದು, ಯಾರು ಇದು ಮಾಡಿದ್ದು, ಯಾರು ಮಕ್ಕಳನ್ನು ಸಾಯಿಸಿದ್ದು ಅಂದಾಗ ಅಲ್ಲಿ ಒಬ್ಬ ಸೈನಿಕ ಅರ್ಧಮರ್ಧ ಸತ್ತಿದ್ದ. ಅಂದರೆ ಡೇರೆ ಬಿದ್ದು ಸುಟ್ಟು ಹೋಗಿದ್ದಾಗಲೇ ಅವನು ಸಾಯೋಗಿದ್ದ. ಇಲ್ಲ, ರಾತ್ರಿ ಅಶ್ವತ್ಥಾಮ ಬಂದಿದ್ದ. ಇಲ್ಲಿ ಬಂದು ಕೂತವ್ರನ್ನ ನಿಂತವ್ರನ್ನ ಮಲಗಿದವ್ರನ್ನ ಸಾಯಿಸ್ತಾ ಬಂದು ಈ ಮಕ್ಕಳನ್ನು ಅವನೇ ಸಾಯಿಸಾನೆ ನೋಡಿ. ತತ್ಸುತ್ವಾ ತದೇವಶ್ಚ. ಅದನ್ನು ಕೇಳಿದ ಕೂಡಲೇ ಸಿಟ್ಟಿಷ್ಟು ಬಂತು ಭೀಮಾರ್ಜುನರಿಗೆ. ಎಲ್ಲಿ ಹೋದ ಗೊತ್ತಿಲ್ಲ, ಕೃತವರಮನ ಜೊತೆಗೆಲ್ಲಿ ಹೋಗ್ಯಾರೆ. ಪ್ರತಿಜ್ಞೆ ಮಾಡ್ದ, ದ್ರೌಪದಿ ಸ್ವಲ್ಪ ಸಮಾಧಾನ ಮಾಡ್ಕೊ, ಧರ್ಮ ಅಣ್ಣ ಸಮಾಧಾನ ಮಾಡ್ಕೊಳ್ರಿ, ಎಲ್ಲಿದ್ದು ಹಿಡ್ಕೊಂಡ್ಬರ್ತೀನಿ ಗೊತ್ತಾ ಅಶ್ವತ್ಥಾಮನ್ನ. ಹೇಗೆ ಮಕ್ಕಳ ತಲೆ ಕತ್ತರಿಸಾನೆ ಅವನನ್ನು ಈ ಮರಕ್ಕೆ ಕಟ್ಟಿ ಅವನ ತಲೆ ಕತ್ತರಿಸ್ತೀನಿ ಅಂತ ಓಡಿ ಬಂದರು. ಓಡಿ ಬಂದಾಗ ಎಲ್ಲಿ ಹುಡುಕ್ಬೇಕ್ರಿ, ರಾತ್ರಿ ಹೊತ್ತಿನಾಗೆ ಬೆಳಗಿನ ಜಾವ 3-4 ಗಂಟೆ ಆಗ್ತಾ ಬಂದಿತ್ತು ನೋಡ್ರಿ. ಕೃತಕಾರ್ಯಂ ತದೇವ. ಹಿಂದಿನ ಕಾಲದಲ್ಲಿ ಹೆಂಗೆ ಹುಡುಕ್ತಿದ್ದು ಅಂತ ಹೇಳಿದ್ನಲ್ಲ, ಯಾವ ರಥದಲ್ಲಿ ಬಂದಿದ್ರು, ಅಶ್ವತ್ಥಾಮನ ರಥ ಯಾವುದು ಅಂತ ಗೊತ್ತಿತ್ತು. ಸಣ್ಣ ಸಂಧಿ ನೋಡ್ತಾ ಬಂದು ಒಂದು ಕಡೆ ಮೂಲೆ ನಿಂತಿತ್ತು. ಇಲ್ಲಿ ರಥ ಇದೆ ಅಶ್ವತ್ಥಾಮಂದು ಅಂದರೆ ಇಲ್ಲೆಲ್ಲೋ ಇದ್ದಾನೆ. ಮೆಲ್ಲ ಬಂದಾಗ ಸಿಕ್ಕ ಅಶ್ವತ್ಥಾಮ. ಹಿಡಿದು ಬಿಟ್ರವಲ್ಲ, ಹಿಡಿದು ಕೈಗೆ ಈ ಹೆಂಗೆ ಕಳ್ಳರನ್ನು ಕಳ್ಕೊಂಡ್ಬರ್ತಾರೆ, ಕೈ ಬೇಡಿ ಹಾಕಿ ಕೈ ಕಟ್ಕೊಂಡು ಎಳ್ಕೊಂಡ್ಬಂದರು. ಎಲ್ಲಿಗೆ ಬಂದರು ನೋಡ್ರಿ, ದ್ರೌಪದ್ಯಾಂ ಸಮೀಪಶ್ಚಾಂ ನಿಬಂಧಿಯಾಮಾಸ ತತ್ಪುತ್ರಂ ಗುರುಸುತಂ ತತ್ರ ಪೂರ್ವಕಂ. ಎಳ್ಕೊಂಡ್ಬಂದು ಮರಕ್ಕೆ ಕಟ್ಟಿದ್ರು. ದ್ರೌಪದಿ ಅಂದರು ಪಾಪ ಆ ಮಕ್ಕಳ ದೇಹದ ಮುಂದೆ ಅಳ್ಕೊಳ್ತಾ ಕೂತಿದ್ಲು ತನ್ನ ಶಿಬಿರದಾಗೆ. ಏನು ಅಂದರು, ಹೊರಬಾಯಿಲಿ ಅಂದರು. ಮರಕ್ಕೆ ಕಟ್ಟಿದ್ರು ಅಶ್ವತ್ಥಾಮನ. ಇವನೇ ಆತ ತಾಯಿ ಅಂದರೆ ಮಲಗಿದ ಮಕ್ಕಳನ್ನು ಸಾಯಿಸಿದಂಥ ಮಹಾನೀಚ ಮಹಾಪಾಪಿ, ನಿನ್ನ ಕಣ್ಣರಿಗೆ ಅವನು ತಲೆ ಕತ್ತರಿಸ್ತೀವಿ ಅಂತ ಖಡ್ಗ ತಗದ. ಯಾರು ಭೀಮಸೇನ. ಅರ್ಜುನ ಅಂದ, ಅಣ್ಣ ನೀ ಬಿಟ್ಟರು ನಾ ಬಿಡೋದಿಲ್ಲ, ಇಲ್ಲ ನೀನಾರು ಸಾಯಿಸೋದು ನಾನಾರು ಸಾಯಿಸ್ತೇನೆ ಅಂತ. ದ್ರೌಪದಿ ಅಂದ್ರೆ ಸ್ವಲ್ಪ ತಡೀರಿ ಅಂದರು. ಯಾಕೆ ಒಳಗಿಟ್ಕೊಂಡ್ರಿ ಖಡ್ಗ? ಯಾಕೆ ಇಟ್ಕೊಂಡ್ರಿ ಹೇಳ್ತೀನಿ. ಇಟ್ಕೊಂಡ್ರು ಏನು, ಅವ್ರಿಗೆ ಮರ ಕಟ್ಟಿದ್ದು ಮೊದಲು ಬಿಚ್ಚಿರಿ ಅಂತ. ಅಲ್ಲಿ ಏನು ದ್ರೌಪದಿ ಯಾಕೆ ಹಿಂಗೆ, ಈಗೇನು ಪ್ರಶ್ನೋತ್ತರ ಅಲ್ಲ, ಮೊದಲು ಬಿಚ್ಚಿರಿ. ಬಿಚ್ಚಿದ್ರು. ಬಿಚ್ಚಿ ಹತ್ತಿರ ಬಂದು ಬಗ್ಗೆ ನಮಸ್ಕಾರ ಮಾಡಿ, ಗುರುಪುತ್ರ ಅಶ್ವತ್ಥಾಮ ನಿಮ್ಮ ತಾಯಿ ಕಾಯಿಲೆ ತಳಪ ಹೋಗಿಬಿಡು. ಭೀಮ ಕೈ ಹಿಡ್ದ. ಅವನು ಅಶ್ವತ್ಥಾಮಂದು ಇವೆಲ್ಲ ಸೆಂಟಿಮೆಂಟ್ ಅಂತಾರಲ್ಲ, ಇವೆಲ್ಲ ಬಿಟ್ಟುಬಿಡು, ಮಲಗಿದ ಮಕ್ಕಳನ್ನು ಕೊಂದಾನೆ, ಅವನಿಗೆ ಬಿಡಬೇಕಾ? ಸರಿ ನೋಡ್ರಿ, ದ್ರೌಪದಿ ಎಷ್ಟು ಈಗ ನಾ ತಿತಿಕ್ಷಾ ಅಂತ ಹೇಳಿದೆ, ಇಷ್ಟು ಅನ್ಯಾಯ ಮಾಡಿದ್ರು ಈಗಿನ ಕಾಲದಲ್ಲಿ ಯಾರು ಬಿಡ್ತಿದ್ರೇನ್ರಿ, ಜನ ಸೇರಿಸಿ ಹೊರ ಸಾಯಿಸಿಬಿಡ್ತಿದ್ರು. ಅವಳಂದ್ಲು, ಸರಿ ಈಗ ಅಶ್ವತ್ಥಾಮನ ತಲೆ ನೀವು ಕತ್ತರಿಸ್ತೀರಿ, ನಮ್ಮ ಮಕ್ಕಳು ಸತ್ತವರು ಬದುಕಿ ಬರ್ತಾರ, ನಮಗೇನು ಉಪಯೋಗ ಅವನು ಸಾಯಿಸೋದ್ರಿಂದ? ಹಂಗಾರೆ ಅವನು ಏನು ಬೇಕಾದ್ರೂ ಮಾಡಲ, ನಮಗೇನು ಸಂಬಂಧಪ್ಪ, ಇನ್ನೂ ಅವನಿಗೆ ಸಂಬಂಧ ಎಲ್ಲಿ ಬರ್ತದೆ? ಮಕ್ಕಳನ್ನು ಕೊಂದಾನೆ ನಿಜ, ದುಃಖ ಆಗಿದೆ, ಮತ್ತು ಅವನಿಗೂ ಮತ್ತು ಗೊತ್ತಾಗಲಿ ಇಲ್ಲ. ಈಗ ನಮ್ಮ ಮಕ್ಕಳು ಸದ್ಯಕ್ಕೆ ನಂಗೆ ದುಃಖ ಆಗಿದಲ್ಲ, ಆದರೂ ನಾನು ತಡ್ಕೋತೀನಿ. ಯಾಕೆ, ನನಗೆ 5 ಜನ ನೀವು ಗಂಡಂದರಿದ್ದೀರಿ, ನಿಮ್ಮ ಮುಖವನ್ನು ನೋಡಿ ಈ ಮಕ್ಕಳು ಸತ್ತಿದ್ದ ದುಃಖ ಮರೀತೀನಿ. ಅಶ್ವತ್ಥಾಮನ್ ನೀವು ಸಾಯಿಸಿಬಿಟ್ರೆ ಇವನೊಬ್ಬನೇ ಮಗ ದ್ರೋಣಾಚಾರ್ಯಗೆ, ಇವನ ತಾಯಿ ಕೃಪಾಚಾರ ಅಕ್ಕಕ್ಕೆ, ಆ ಕುರುಪಿ ಎಂಥ ದುಃಖ ಆಗ್ತದೆ. ಗಂಡನೂ ಸತ್ತಾನೆ, ದ್ರೋಣಾಚಾರ್ಯ ಸತ್ತೋಗ್ಯಾನೆ, ಇವನು ನೀವು ಸಾಯಿಸಿಬಿಟ್ರೆ ಅವಳು ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು? ಆದರೆ ಮತ್ತು ಮೇಲಾಗಿ ಬ್ರಾಹ್ಮಣರನ್ನು ಸಂಹಾರ ಮಾಡಬಾರ್ದು, ನೀವು ಹೋಗಿಬಿಡುವರು. ಭೀಮಂದ, ಇವೆಲ್ಲ ಧರ್ಮನ ಒಪ್ಪೋದಿಲ್ಲ, ಅವನು ನಾವು ನಮ್ಮ ಮಕ್ಕಳನ್ನ ಕೊಂದ್ಮೇಲೆ ತಲೆ ಕತ್ತರಿಸ್ಲಿಕ್ಕೆ ಬೇಕು. ಅಲ್ಲಿ ಕೃಷ್ಣ ಇದ್ದ. ದ್ರೌಪದಿ ಅಂದರು, ಕೃಷ್ಣ ಹೇಳ್ದಂಗೆ ಮಾಡಿದೆ ಅಂದರು. ನೋಡಿರಿ, ಕೃಷ್ಣ ಭಾಳ ಜಾಣ. ಏನು ಕೃಷ್ಣ, ಇವನು ಮಲಗಿದವನು ಕೊಂದಾನೆ. ನಿಮಗೆ ಗೊತ್ತಿರ್ಬೋದು, ಒಂದು ಶಾಸ್ತ್ರ ಇದೆ ರೀ. ಏನು, ನಮ್ಮ ಸ್ವಂತ ಮಕ್ಕಳೇ ಇರಲಿ, ಮಗಳೋ ಮಗನೋ, ಒಂದು 4-5 ವರ್ಷದ ನಮ್ಮ ಮಗಳು ಅಂತ ತಿಳ್ಕೊಳ್ರಿ, ಅಥವಾ ಮಗ, ಗಂಡ ಮನೆಯಾಗಿರಲ್ಲ,
ಅವನು ಭಾಳ ತೊಂದರೆ ಹಠ ಮಾಡಿರ್ತಾನೆ ಮನೆಯಾಗೆ. ಅಮ್ಮನಿಗೆ ಭಾಳ ಕಾಡಿಸಿರ್ತಾನೆ, ಭಾಳ ತೊಂದರೆ ಮಾಡಿರ್ತಾನೆ, ಕೆಲವು ಸಾಮಾನು ಬೀಳಿಸಿ ಎಲ್ಲ ಮಾಡಿರ್ತಾನೆ. ಅವನಿಗೆ ಕಂಟ್ರೋಲ್ ಮಾಡಲಿಕ್ಕಾಗದೆ ಗಂಡ ಬಂದು ಕೂಡಿ ಹೇಳಿ ಆ ಹುಡುಗಂಗೆ ಅಥವಾ ಆ ಹುಡುಗಿಗೆ ಹೊಡೆಸಬೇಕು ಅಂತ ಕಾಯ್ತಿರ್ತಾಳೆ. ಮಧ್ಯಾಹ್ನ ಆಗಿರ್ತದೆ, ಶನಿವಾರ ಮಾರ್ನಿಂಗ್ ಕ್ಲಾಸ್ ಬಿಟ್ಟು ಬಂದಿರ್ತಾನೆ, ಊಟಕ್ಕೆ ಕೂತಿರ್ತಾನೆ. ಗಂಡ ಮನೆಗೆ ಬರ್ತಾನೆ. ಬಂದ ಕೂಡಲೇ ಇವತ್ತು ಮಗಳು ಅಥವಾ ಮಗ ಯಾರೋ ಭಾಳ ತೊಂದರೆ ಆಯಿತು ನನಗೆ, ಹಂಗೆ ಮಾಡ್ದು ಹಿಂಗೆ ಮಾಡ್ದ, ಅಥವಾ ಈ ಹುಡುಗಿ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು, ಮೊದಲು ಅವ್ನು ಹೊಡೀರಿ ಅಂದರೆ ಒಂದು ಪಕ್ಷ ಊಟಕ್ಕೆ ಕೂತಿದ್ರೆ ಹೊಡಿಬಾರ್ದ್ರಿ. ಧರ್ಮಶಾಸ್ತ್ರ ಹೇಳ್ತದೆ, ನಮ್ಮ ಮಗನೇ ಇರಲಿ ಮಗಳಿರಲಿ ಊಟಕ್ಕೆ ಕೂತಂಥ ಮಕ್ಕಳಿಗೆ ಹೊಡಿಬಾರ್ದು. ಊಟ ಆಗೋ ತನಕ ಕಾಯ್ಬೇಕು, ಆಮೇಲೆ ಬೇಕಾದ್ರೆ ನೀವು ವಿಚಾರ ಮಾಡಿ ಶಿಕ್ಷೆ ಕೊಡ್ರಿ. ಊಟಕ್ಕೆ ಕೂತವ್ರು ಹೊಡಿಬಾರ್ದು. ಅಥವಾ ಮಲಗಿದ್ದ ಅಂತಲೇ ಕೊಡ್ರಿ, ಮಗನೋ ಮಗಳು. ಮಲಗಿದವ್ರಿಗೆ ಹೆಂಡತಿ ಮಾತು ಯಾರ್ದೋ ಮಾತು ಕೇಳಿ ಕೋಲೆ ಅಥವಾ ಕೈಲಿ ರಪ್ಪ ಹೊಡಿಬಾರ್ದು. ಮಲಗಿದವರಿಗೆ ಹೊಡೆಯೋ ಅಧಿಕಾರ ತಂದೆಗೆ ಇಲ್ಲ. ವಿಚಾರ ಮಾಡ್ರಿ, ಮಲಗಿದಂಥ ವ್ಯಕ್ತಿಗೆ ಶಿಕ್ಷಾ ಕೊಡೋ ಅಧಿಕಾರ ತಂದೆಗೆ ಇಲ್ಲ ಅಂದರೆ ಸಂಬಂಧದಂಥ ಅಶ್ವತ್ಥಾಮ ಮಲಗಿದವನು ಸಾಯಿಸಾನಲ್ರಿ, ಎಂಥ ತಪ್ಪದು. ಮಲಗಿದವ್ರನ್ನ ಹೊಡಿಬಾರ್ದು, ಸ್ವಂತ ಮಕ್ಕಳಿಗೆ ಹೊಡಿಬಾರ್ದು. ಮಲಗಿದವ್ರಿಗೆ ಅಂದರೆ ಮಲಗಿದ ಮಕ್ಕಳನ್ನು ಅಶ್ವತ್ಥಾಮ ಸಂಬಂಧಿಲ್ಲಂಥ ವ್ಯಕ್ತಿ ಸಂಹಾರ ಮಾಡ್ಯಾನೆ ಅಂದರೆ ಅವನಿಗೆ ಶಿಕ್ಷೆ ಕೊಡಲಿಕ್ಕೆ ಬೇಕಲ್ಲ. ಆದರೆ ದ್ರೌಪದಿ ಹೇಳಿದ್ಲು, ಧರ್ಮದ ಪ್ರಕಾರ ತಪ್ಪಾಗ್ತದೆ, ಬ್ರಾಹ್ಮಣರನ್ನು ಸಾಯಿಸಬಾರ್ದು ಒಂದು. ಎರಡನೇದು ಅವನು ಸಾಯಿಸೋದ್ರಿಂದ ನಮಗೆ ಉಪಯೋಗ ಇಲ್ಲ, ನಮ್ಮ ಮಕ್ಕಳೇನು ಬದುಕಿ ಬರೋದಿಲ್ಲ. ಮೇಲಾಗಿ ಅವನು ಸಾಯಿಸಿದರೆ ಅವರ ತಾಯಿ ಅಂದರೆ ಕುರುಪಿಯಾದೇವಿ ಅವ್ರ ಗಂಡ ದ್ರೋಣಾಚಾರ್ಯ ಸತ್ತು ಹೋಗ್ಯಾರ, ಗಂಡನೂ ಇಲ್ಲ, ಈ ಮಗನೂ ಸತ್ತು ದುಃಖ ಆಗ್ತದೆ. ಆ ಗುರುಪತ್ನಿಗೆ ದುಃಖ ಆಗಬಾರ್ದು, ಬಿಟ್ಟು ಬಿಡ್ರಿ ಅಂದಾಗ ಕೃಷ್ಣನ ಕೃಷ್ಣ ಅಂದ, ನೋಡ್ರಿ ಕೃಷ್ಣ ಅಡ್ಡ ಗೋಡಿ ಮೇಲೆ ದೀಪ ಇಟ್ಬಿಟ್ಟ. ನೋಡ್ರಪ್ಪ, ನಮ್ಮ ಲೆಕ್ಕದಾಗೆ ಆತತಾಯಿಮ್ನ ಹಂತವ್ಯಂ, ಶಾಸ್ತ್ರ ಪ್ರಕಾರ ಮಲಗಿದ ಮಕ್ಕಳನ್ನು ಕೊಂದವನು ಸಾಯಿಸಬೇಕು. ಅದಕ್ಕೆ ಅವನಿಗೆ ಭೀಮ ಉಚಿತವಾಗಿ ಸಾಯಿಸುವಂದ. ಉಚಿತವಾಗಿ ಸಾಯಿಸೋದು ಅಂತಂದರೆ ಬದುಕಿದ್ರು ಸತ್ತಂಗೆ ಆಗ್ಬೇಕು, ಹಂಗೆ ಮಾಡುವಂದ. ಅವನು ದೇಹ ಸಾಯಬಾರ್ದು, ಬದುಕಿದ್ರು ಸತ್ತಂಗೆ ಆಗ್ಬೇಕು ಅಂದಾಗ ಅಶ್ವತ್ಥಾಮ ಅವನು ಹುಟ್ಟಬೇಕಾದ ತಲೆ ಒಳಗೆ ಒಂದು ಬಂಗಾರದ ಮಣಿ ಇತ್ತು, ಹುಟ್ಟಬೇಕಾದ್ರೆ ಇತ್ತದು. ಆ ಮಣಿ ಇದ್ದಿದ್ದರಿಂದ ಅವನಿಗೆ ಸೋಲಿದ್ದಿಲ್ಲ, ಹಸಿವೆ ಬಾಯಾರಿಕೆ ಇಲ್ಲ, ದುಃಖ ಇದ್ದಿಲ್ಲ. ಗೊತ್ತಾಯ್ತು ಭೀಮನಿಗೆ. ಓಡಿ ಬಂದು ಆ ಕೈಯಿಂದ ಒಂದು ಸ್ಕ್ರೂ ಇದ್ದಂಗಿತ್ತದು, ಹಿಂಗೆ ಮಾಡಿ ತೆಗೆದೇ ಬಿಟ್ಟ. ತಲೆಯೆಲ್ಲ ಗಾಯ ಆಗಿಬಿಡ್ತು. ಭೀಮಸೇನ ಭೀಮ ಅಂದ. ಅವನಂದ, ಭೀಮ ಸಾಯಿಸ್ಬಿಡ್ತಿದ್ದೆ ನಿನಗೆ, ಕೃಷ್ಣನ ಮಾತು ನನ್ನ ಹೆಂಡತಿ ಮಾತನ್ನ ಬಿಟ್ಟಿನಿ, ಕಣ್ಣಿಗೆ ಕಾಣಿಸ್ದಂಗೆ ಹೊರಟು ಹೋಗು ಅಂದ. ಸ್ವಲ್ಪ ದೂರ ಹೋದಾಗ ಕೃಷ್ಣ ಹಿಂದೆ ಹೋಗಿ, ಅಶ್ವತ್ಥಾಮ ಎಂತ ನೀನು ತಪ್ಪು ಮಾಡ್ತೀಯಪ್ಪ, ಅವ್ರು ಹುಡುಗರು ಏನು ಮಾಡಿದ್ರು, ಕೃಷ್ಣ ಎಲ್ಲ ನೀನು ಪಾಂಡವ ಪಕ್ಷಪಾತಿ, ನೀನು ನನಗೆ ಮೋಸ ಮಾಡಿ ಆ ಪಾಂಡವರನ್ನು ರಕ್ಷಣೆ ಮಾಡಿ ಉಪ ಪಾಂಡವರನ್ನು ಮಲಗಿಸಿಯ. ನೋಡು, ಇವತ್ತಿಲ್ಲ ನಾಳೆ ಮತ್ತೆ ನಾ ಬಂದೇ ಬರ್ತೀನಿ, ನಿನ್ನ ಪಾಂಡವರನ್ನು ಕೊಂದೇ ಕೊಲ್ತೀನಿ ಅಂದ. ಹೌದಾ, ಆತಪ್ಪ ನಿನ್ನ ಪ್ರಯತ್ನ ನೀ ಮಾಡು, ನಾ ರಕ್ಷಣೆ ಹೆಂಗೆ ಮಾಡ್ಬೇಕು ನಂಗೆ ಅಂತದ್ದು, ಹೋಗು ಅಂತ ಹೋದ. ವಾಪಸ್ ಬಂದು ವಿಚಾರ ಮಾಡಿದ, ನಾನು ದುರ್ಯೋಧನನ ಮಾತು ಕೊಟ್ಟಿನಿ, ಏನು ಪಾಂಡವರ ವಂಶ ನಿರ್ವಂಶ ಮಾಡ್ತೀನಿ ಅಂತ. ಈಗ ಪಾಂಡವರಿಗಂತೂ ಏನು ಮಾಡಲಿಕ್ಕೆ ಆಗಲಿಲ್ಲ, ಅವ್ರೆಲ್ಲ ಬದುಕೊಂಡ್ರು, ಯಾಕೆ ಉಪ ಪಾಂಡವರು ಸಾಯಿಸಿದೆ. ಇನ್ನು ಮುಂದೆ ಪಾಂಡವರ ವಂಶ ಬೆಳಿಬಾರ್ದು, ಅದಕ್ಕೇನು ಮಾಡಬೇಕು ಅಂತ ವಿಚಾರ ಮಾಡಿ ಕೃತವರ್ಮ ಅಶ್ವತ್ಥಾಮ 1 ತಿಂಗಳು ಸ್ಕ್ರೂಟನಿ ಅಂತಾರೆ, ಸರ್ವೆ ಮಾಡಿದ್ರಿ. ಪಾಂಡವರ ಸ್ವಶಂದ್ರಲ್ಲಿ ಯಾರು ಗರ್ಭಿಣಿ ಇದ್ದಾರೆ, ಇನ್ನು ಮುಂದೆ ವಂಶ ಬರಬಾರ್ದಲ್ಲ. ಯಾರು ಸೊಸೆಂದ್ರ ಗರ್ಭಿಣಿಯರಿದ್ದರೆ ಮಕ್ಕಳು ಹುಟ್ಟಿದರೆ ವಂಶ ಮುಂದುವರಿತದೆ. ಹುಡುಕಾಡಿದ್ರು, ಯಾವ ಸೊಸೆಂದ್ರು ಗರ್ಭಿಣಿ ಇದ್ದಿಲ್ಲ, ಮಕ್ಕಳೆಲ್ಲ ಯುದ್ಧದಲ್ಲಿ ಸತ್ತು ಹೋಗಿದ್ರು, ಎಷ್ಟೋ ಜನ ಪಾಂಡವರ ಮಕ್ಕಳು. ಕೊನೆಗೆ ಸಿಕ್ತು ನೋಡ್ರಿ, ಯಾರು ಅಭಿಮನ್ಯುವಿನ ಹೆಂಡತಿ ಅಂದರೆ ಪರೀಕ್ಷಿತ ರಾಜ ಅಂತ ಈಗ ಹೇಳಿದ್ನಲ್ಲ, ಅವ್ರ ತಾಯಿ ಉತ್ತರೆ. ಇನ್ನು ಇದೇ ಪರೀಕ್ಷಿತ ಅವಳಿಗೆ ಹೊಟ್ಟಾಗಿದ್ದ. ಅವಾಗ ಗೊತ್ತಾಯ್ತು, ಕೃತವರ್ಮ ಅಭಿಮನ್ಯು ಯುದ್ಧದಲ್ಲಿ ಸತ್ತು ಹೋಗ್ಯಾನ, ಅವನ ಹೆಂಡತಿ ದೈವವಶಾತ್ ಅವಳು ಗರ್ಭಿಣಿಯಾಗಿದೆ, ತುಂಬು ಗರ್ಭಿಣಿ, 8 ತಿಂಗಳಾಗಿದೆ. ಅದಕ್ಕೆ ಒಂದು ಅಸ್ತ್ರ ತಯಾರು ಮಾಡ್ತೀನಿ, ಬ್ರಹ್ಮಾಸ್ತ್ರ. ಇದು ಯಾರಿಗೆ ಕಾಣದಿರೋ ಅಸ್ತ್ರ, ಇದು ಅವಳ ಗರ್ಭಕ್ಕೆ ಒಳಗೆ ಹೋಗಿ ಆ ಮಗುವನ್ನು ಸಾಯಿಸ್ತದೆ, ತಾಯಿಗೇನಾಗಲ್ಲ, ಹೊಟ್ಟೆಗೆ ಮಗು ಸಾಯ್ತದೆ ಅಂತಂದು ಅಭಿಮಂತ್ರಿಸಿ ಬಿಟ್ಟುಬಿಟ್ಟ. ನೋಡ್ರಿ, ಅಂದರೆ ಅಶ್ವತ್ಥಾಮನಿಗೆ ದುರ್ಯೋಧನನ ಮೇಲೆ ಎಷ್ಟು ಪ್ರೀತಿ, ಮಹಾನೀಚ ದುರ್ಯೋಧನ. ನೀವನ್ಬೋದು ಯಾಕೆ ಮತ್ತೆ ಪ್ರೀತಿ ಮತ್ತು ನೋಡ್ರಿ, ಇಂಥ ಕೆಲಸ ಮಾಡಬಾರ್ದು ಬ್ರಾಹ್ಮಣರು ಅಥವಾ ಜ್ಞಾನಿಗಳು. ಅವನು ತಿಳಿದವನು ಅಲ್ಲಿ ಸ್ವರ್ಗಲೋಕದಲ್ಲಿ ಬೃಹಸ್ಪತ್ಯಾಚಾರ ಹತ್ರ ವಿದ್ಯಾಭ್ಯಾಸ ಮಾಡಿದವನು.
ಪರಶುರಾಮ ದೇವರ ಹತ್ರ ವಿದ್ಯಾಭ್ಯಾಸ ಮಾಡಿದವನು, ಅಂಥ ಜ್ಞಾನಿ, ಇಂಥ ಕೆಟ್ಟ ಬುದ್ಧಿ ಆಗಪ್ಪ, ಬಿಟ್ಟು ಬ್ರಹ್ಮಾಸ್ತ್ರ. ಇತ್ಲಾಗ ಏನಾಗಿತ್ತು, ಒಂದು ತಿಂಗಳಾದಮೇಲೆ ಪಾಂಡವರೆಲ್ಲ ವ್ಯವಸ್ಥೆ ಮಾಡಿಕೊಂಡು ಪಾಂಡವರಿಗೆ ಪಟ್ಟಾಭಿಷೇಕ ಆಗಿತ್ತು. ಕೃಷ್ಣ ಅವ್ರಿಗೆ ಹೇಳಿ, ನಾ ಇನ್ನು ಊರಿಗೆ ಹೋಗ್ತೀನಪ್ಪ, ನಾನು ದ್ವಾರಕಾಪಟ್ಟಣಕ್ಕೆ ಹೋಗ್ತೀನಿ. ಎಲ್ಲರೂ ಕಳಿಸ್ಲಿಕ್ಕೆ ಬಂದರು. ಹೇಗೆ ಮನೆಯೊಳಗೆ ಯಾರಾದರೂ ಮಾವಂದರು ಅತ್ತೆಂದರು ಊರಿಂದ ಬಂದಿದ್ದರೆ ನಾವು ಹೊರಗೆ ಹೋಗಿ ರಿಕ್ಷಾ ತನಕ ಹತ್ತಿಸ್ತೀವಿ ನೋಡ್ರಿ, ರಿಕ್ಷಾ ಹತ್ತಿದ ಮೇಲೆ ಹೋಗಿ ಬರ್ರಿ ಅಂತೀವಲ್ಲ, ಹಾಗೆ ಕೃಷ್ಣ ರಥದಾಗ ಕೂತ ಎಲ್ಲ ಬಂದರು. ಕೃಷ್ಣ ಭಾಳ ಉಪಕಾರ ಮಾಡಿದೆ ಅಂತ ಕುಂತಿ, ಧರ್ಮ, ಭೀಮ, ಅರ್ಜುನ, ಕುರುಸಾದೇವರು, ದ್ರೌಪದಿ ಎಲ್ಲರೂ ಬಂದಿದ್ದರು. ಆದ ಕೃಷ್ಣ ಭಾಳ ಉಪಕಾರ ಮಾಡಿದೆ, ನಿನ್ನ ಉಪಕಾರ ಮರೆಯಲ್ಲ, ಇರಲಿ. ಅಷ್ಟೊತ್ತಿಗೆ ಆ ಉತ್ತರೆ ಓಡಿ ಬಂದಳು, ಅಭಿಮನ್ಯುವಿನ ಹೆಂಡತಿ, ತುಂಬ ಗರ್ಭಿಣಿ. ಕೃಷ್ಣ ಅಂತ ಅವಳು ಯಾಕೆ ಓಡಿ ಬರ್ತಾಳೆ ಕೇಳ್ರಿ ಅಂತ ಹತ್ತಿರ ಬಂದು ಮಾಮ ಅಂದ್ಲು. ಕೃಷ್ಣಂಗೆ ಏನು, ನನಗೆ ಯಾಕೋ ಭಯ ಆಗ್ತಾ ಇದೆ, ನನ್ನ ಗರ್ಭಸ್ರಾವ ಆಗ್ತದೆ ಅಂತ ಅನ್ನಿಸ್ತದೆ, ಯಾವುದೋ ಒಂದು ಅಸ್ತ್ರ ಬರ್ತಾ ಇದೆ, ನನ್ನ ಗರ್ಭವನ್ನು ನಾಶ ಮಾಡ್ತದೆ, ನನ್ನನ್ನು ಕಾಪಾಡು ಅಂದ್ಲು. ಕೃಷ್ಣಂದ ಗರ್ಭನ ಹಿಂಗೆ ವಿಚಾರ ಮಾಡ್ದ. ಓ, ಮತ್ತು ನಮ್ಮ ಅಶ್ವತ್ಥಾಮಾಚಾರ ಕೆಲಸ, ಬ್ರಹ್ಮಾಸ್ತ್ರ ಬಿಟ್ಟಾರಾಸ್ತ್ರಕ್ಕೆ. ಇಲ್ಲ, ಇವತ್ತು ನಾವು ಊರಿಗೆ ಹೋಗಲ್ಲ, ನಾಳೆ ಹೋಗ್ತೀನಿ, ನಡಿ ಅಂತ ಬಂದು, ನಡಿ ಒಳಗೆ ಅಂದ. ಒಂದು ಕೋಲಿ ಒಳಗೆ ಮಲ್ಕೋ, ನೀನು ಮಲ್ಕೋ, ರೂಮ್ನ ಮಲ್ಕೋ ಅಂದ. ನೋಡ್ರಿ, ಮಲಗಿದ. ಎಲ್ಲ ಹೊರಗೆ ಕಾಯ್ಲಿಕ್ಕತ್ತಾರೆ. ಅವಳು ದಿನ ತುಂಬಿತ್ತು, ಪ್ರಸವ ಆಗುವ ಸಮಯ. ಬ್ರಹ್ಮಾಸ್ತ್ರ ಬಂತು. ಕೃಷ್ಣ ನೋಡ್ದ. ನೋಡ್ರಿ, ರೂಪಂ ಧೃತ್ವಾ ತದೇವಶ್ಚ ಸಂಪ್ರವೇಶಂ ಗರ್ಭಪೂರ್ವಕಂ ಚಕ್ರಧಾರಿ ತತಸ್ಥಿತ್ವ ರಕ್ಷಯಾಮಾಸ ತತ್ಸಿತು. ಕೃಷ್ಣ ಮಾಡಿದ, ಇಷ್ಟೇ ರೂಪ ತಗೊಂಡ. ಅವಳು ಹೊಟ್ಟೆಗೆ ಹೋಗಿಬಿಟ್ಟಂಗೆ. ಅವಳ ಗರ್ಭದ ಸುತ್ತಲೂ ಚಕ್ರವನ್ನು ಹಿಡಿದು ತಿರುಗ್ತಾ ಇದ್ದಾನೆ. ಅದು ಬ್ರಹ್ಮಾಸ್ತ್ರ ಭಾಳ ಬಂತು ಅಲ್ರಿ. ಚಕ್ರದ ಮುಂದೆ ಯಾವ ಅಸ್ತ್ರ ರೀ, ಅದು ಎಷ್ಟು ಪ್ರಯತ್ನ ಪಡ್ತು ಆ ಗರ್ಭ ಸುಡಬೇಕು, ಆ ಮಗುನ ಸಾಯಿಸಬೇಕು, ಸಾಧ್ಯನೇ ಇಲ್ಲ. ಕೃಷ್ಣ ಚಕ್ರ ಹಿಡ್ಕೊಂಡು ತಿರುಗ್ತಾ ಇದ್ದ. ಅದು ಪ್ರಯತ್ನ ಮಾಡಿ 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 ಬ್ರಹ್ಮಾಸ್ತ್ರ ಹೊರಗೆ ಹೋಗಿಬಿಡ್ತು. ಸ್ವಲ್ಪ ಹೊತ್ತಿಗೆ ಚಕ್ರೂ ಹೊರಗೆ ಬಂತು. ಕೃಷ್ಣ ಹೊರಗೆ ಬಂದ. 10 ನಿಮಿಷಕ್ಕೆ ಮಗು ಹುಟ್ಟಿತು. ಆಶ್ಚರ್ಯ ಆಯ್ತು ಎಲ್ಲರಿಗೂ. ಒಳಗೆ ಬಂದು ನೋಡ್ತಾರೆ, ಗಂಡು ಮಗು ಹುಟ್ಟಿತ್ತು. ಹಾಗಾದರೆ ಅದೇ ಮಗುನೇ ಪರೀಕ್ಷಿತ ರಾಜ. ಅವನಿಗೆ ಪರೀಕ್ಷಿತ ಅಂತ ಯಾಕೆ ಹೆಸರಿಟ್ಟರು? ಇದೇ ಉದ್ದೇಶ. ಸಂಸ್ಕೃತದೊಳಗೆ ಪರಿತ ಅಂದರೆ ಸುತ್ತಲೂ, ಪರಿತ ಈಕ್ಷಿತ, ತಾಯಿಯ ಗರ್ಭದ ಸುತ್ತಲೂ ಕೃಷ್ಣನನ್ನು ಮೊದಲೇ ನೋಡಿದ್ದ ನೋಡಿ, ಹೊಟ್ಟೆಗಿದ್ದಾಗ. ಪರಿತ ಈಕ್ಷಿತ ಪರೀಕ್ಷಿತ, ತಾಯಿಯ ಗರ್ಭದಲ್ಲಿ ಆ ಮಗು ಕೃಷ್ಣನನ್ನು ಮೊದಲೇ ನೋಡಿದ್ದಕ್ಕೋಸ್ಕರ ಅವನಿಗೆ ಪರೀಕ್ಷಿತ ಅಂತ ಒಂದು ಹೆಸರು. ಇನ್ನೊಂದು ವಿಷ್ಣುರಾತ. ಕೃಷ್ಣ ಅಂದರೆ ವಿಷ್ಣುವಿನಿಂದ ರಕ್ಷಿಸಲ್ಪಟ್ಟವನಾದ್ದರಿಂದ ವಿಷ್ಣುರಾತ. ಮಗು ಹುಡ್ತು ಬಂತು. ಆಗ ಅಲ್ಲಿ ಮರದ ಹಿಂದೆ ನಿಂತಿದ್ದ ಯಾರು, ಅಶ್ವತ್ಥಾಮ ಕೃತವರ್ಮ. ಅವ್ರ ಉದ್ದೇಶ ಏನು, ನಾ ಬ್ರಹ್ಮಾಸ್ತ್ರ ಬಿಟ್ಟೀನಿ, ಈ ಬ್ರಹ್ಮಾಸ್ತ್ರ ಬಿಟ್ಟಿದ್ದರಿಂದ ಏನಾಗ್ತದೆ, ಇಷ್ಟೊತ್ತಿಗೆ ಮಗು ಸಾಯ್ತದೆ, ಎಲ್ಲ ಪಾಂಡವರು ದುಃಖ ಪಡ್ತಾ ಇರ್ತಾರೆ, ಅವ್ರ ಕಣ್ಣೀರು ನೋಡ್ಕೊಂಡು ಹೋಗೋಣ ಅಂತ ಕಾಯ್ತಾ ಇದ್ದ. ಯಾರೂ ಅಳ್ಳಿಲ್ಲ, ನಗ್ತಾ ಇದ್ರಲ್ಲ, ಏನಿದು ಬ್ರಹ್ಮಾಸ್ತ್ರ ಬಿಟ್ಟಿದ್ದಲ್ಲ ಅಂದ. ಅಷ್ಟೊತ್ತಿಗೆ ಕೃಷ್ಣ ಅಲ್ಲಿ ನಿಂತಿದ್ದು ಗೊತ್ತಾಯಿತು. ತಥೋ ಗತ್ವ ಸಮೀಪಶ್ಚ ಕ್ರೋಧಾದ್ವಿಕ್ತಶ್ಚ ಮಾನಸ ಕೃಷ್ಣೋ ಪರಿವೀಕ್ಷಶ್ಚ ಅಶ್ವತ್ಥಾಮೇನ ಪೂರ್ವಕಂ. ಕೃಷ್ಣನಿಗೆ ಈಗ ಮಾತ್ರ ಭಾಳ ಸಿಟ್ಟು ಬಂದಿತ್ತು. ಲಘು ಬಂದ. ಅಶ್ವತ್ಥಾಮ ಅಂದ, ಏನು ಅಂದ, ನೀನು ಪಾಂಡವರ ವಂಶ ನಿರ್ವಂಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿ ಅಲ್ಲ, ಬ್ರಹ್ಮಾಸ್ತ್ರ ಬಿಟ್ಟು ಯಾರಿಗೆ, ಉತ್ತರೆಯ ಗರ್ಭಕ್ಕೆ. ಅದನ್ನು ರಕ್ಷಣೆ ಮಾಡೀನಿ, ಮಗು ಸಾತಿಲ್ಲ. ಅದು ನೀನು ಮಾಡಿದ್ದು ಮಾತ್ರ ಭಾಳ ತಪ್ಪು ಕೆಲಸ. ಯಾಕೆ, ಯಾರು ಗರ್ಭಕ್ಕೆ ಬಿಟ್ಟಾಳ್ರಿ, ಉತ್ತರೆ ಯಾರು, ಅಭಿಮನ್ಯುವಿನ ಹೆಂಡತಿ. ಅಭಿಮನ್ಯು ಹೆಂಡತಿ ಉತ್ತರೆ ಇದ್ದಾಳಲ್ಲ, ಗಂಡಿನ ಜೊತೆಗೆ ಎಷ್ಟು ದಿವಸ ಇದ್ದಾಳ್ರಿ, ಮದುವೆ ಆದಮೇಲೆ ಬರೀ 11 ತಿಂಗಳು. ಯಾಕೆ, ಅಜ್ಞಾತವಾಸ ಮುಗಿಸ್ಕೊಂಡು ಬಂದ್ಕೊಳ್ಳಿ ಯುದ್ಧದ ತೀರ್ಮಾನ ಆಗಿಬಿಡ್ತು. ಒಂದು 6 ತಿಂಗಳಿಗೆ ಯುದ್ಧದ ತಯಾರಿ ನಡೀತು. ಅಷ್ಟೊತ್ತಿಗೆ ಅಭಿಮನ್ಯುವಿನಿಂದ ಅವಳು ಗರ್ಭ ಧರಿಸಿದ್ಲು. ಇಷ್ಟೊತ್ತಿಗೆ ಆಗಲೇ 8 ತಿಂಗಳಾಗಿತ್ತು. ಯುದ್ಧದಲ್ಲಿ ಅಭಿಮನ್ಯು ಸತ್ತು ಹೋದ. ಅಂದರೆ ಗಂಡನ ಜೊತೆಗೆ ಕೇವಲ 11 ತಿಂಗಳಿದ್ದು ಅಷ್ಟರಲ್ಲೇ ಅಭಿಮನ್ಯುವಿನಿಂದ ಗರ್ಭ ಧರಿಸಿದಂಥ ಸಣ್ಣ ಹುಡುಗಿ, ಇನ್ನೂ 17-18 ವರ್ಷದ ಹುಡುಗಿ, ಅವಳ ಗರ್ಭಕ್ಕೆ ನಾನು ಬಾಣ ಬಿಟ್ಟು ಆ ಗರ್ಭವನ್ನು ಹಾಳು ಮಾಡಿ ಆ ಮಗು ಸಾಯಿಸ್ತೀನಿ ಅಂತಂದರೆ ಅವ್ರಿಗೆ ಯಾರ ಮನುಷ್ಯ ಅಂತಾರನ್ರಿ? ಅವನಿಗೆ ಯಾರಿಗಾದರೂ ದೊಡ್ಡ ಜ್ಞಾನಿ ಅಂತಾರ, ಒಳ್ಳೆಯವನು ಅಂತಾರ. ಎಂಥ ಕ್ರೂರಿಗೂ ಇಂಥ ಬುದ್ಧಿ ಬರಲ್ಲಪ್ಪ. ಮತ್ತಾರಾದರೆ ಪಾಪ ಗಂಡನೂ ಇಲ್ಲ, ಅದು ಪರೇ 1 ವರ್ಷನೂ ಕೂಡ ಗಂಡನ ಜೊತೆಗೆ ಇದ್ದಿಲ್ಲ. ಅಷ್ಟರಲ್ಲಿ ದೈವವಶಾದ ಅವಳು ಗರ್ಭಿಣಿ ಆಗ್ಯಾಳೆ. ಅವಳು ಕೈಲಾದಷ್ಟು ಸಹಾಯ ಮಾಡಬೇಕು. ಅವಳ ಗರ್ಭಕ್ಕೆ
ಅಸ್ತ್ರ ಬಿಟ್ಟ ಅಂತಂದರೆ ಅತ್ಯಂತ ಕನಿಷ್ಠವಾದ ಕಾರ್ಯ, ಅತ್ಯಂತ ನೀಚವಾದ ಕಾರ್ಯ. ಅದಕ್ಕೆ ಕೃಷ್ಣನಿಗೆ ಭಾಳ ಸಿಟ್ಟು ಬಂದ್ಬಿಟ್ಟು ಲಘು ಬಂದು ಅಶ್ವತ್ಥಾಮ ಅಂದ. ಏನು ಅಂದ? ಏನು ಮಾಡಿದಿ? ಬ್ರಹ್ಮಾಸ್ತ್ರ ಬಿಟ್ಟಿಯ? ನೋಡು, ಗರ್ಭನಾಶ ಮಾಡ್ಲಿಕ್ಕೆ ಬಿಟ್ಟಿನಿ, ಸಾಧ್ಯನೇ ಇಲ್ಲ. ನಾ ರಕ್ಷಣೆ ಮಾಡೀನಿ, ಆ ಮಗು ಹುಟ್ಟಿದೆ, ನಿನ್ನ ಬ್ರಹ್ಮಾಸ್ತ್ರ ಕೆಲಸ ಮಾಡಲಿಲ್ಲ. ಆದರೆ ಅಲ್ಲೋ ದೊಡ್ಡ ಜ್ಞಾನಿಯಲ್ಲೋ, ನೀನು ದೊಡ್ಡ ಬ್ರಾಹ್ಮಣ, ನಿನಗೆ ದಯಾ ಇಲ್ಲೇನು? ಪಾಪ ಗಂಡನ ಕಳ್ಕೊಂಡು ಕಣ್ಣೀರಲ್ಲಿ ಕೈ ತೊಳಿತಿರುವಂಥ ಆ ಸಾಧ್ವಿಗೆ ಪಾಪ ಗರ್ಭ, ಆ ಮಗುನ ನೋಡಿ ಗಂಡನ ದುಃಖ ಮರಿಬೇಕು ಅಂತಿದ್ದವಳಿಗೆ ಆ ಗರ್ಭ ನಾಶ ಮಾಡಲಿಕ್ಕೆ ಹೋಗ್ತೀಯ. ಇನ್ನು ನಿನ್ನ ಕ್ಷಮಿಸೋದಿಲ್ಲ. ಆ ಉಪಪಾಂಡವ್ರನ್ನ ಕೊಂದಾಗ ನಾನು ನಿನ್ನ ಕ್ಷಮಿಸಿದ್ದೆ, ಈಗ ಕ್ಷಮಿಸೋದಿಲ್ಲ. ನೋಡ್ರಿ, ನಿರುಕ್ತಶ್ಚ ವ್ರಣೇನೇನ ಪರಿತಾಪಶ್ಚ ತಾಪಿತಂ ಯಾವತ್ ಕಾಲಾಂತರೇ ಗತ್ವ ಕಲ್ಪಾಂತೆ ತತ್ರ ಪೂರ್ವಕಂ. ಶಾಪ ಕೊಟ್ಟುಬಿಟ್ಟ. ಅಶ್ವತ್ಥಾಮಾಚಾರ್ಯ ಇದ್ದಾರಲ್ಲ, ಇನ್ನೂ ಇದ್ದಾರೆ ಅವರು, ಸತ್ತಿಲ್ರಿ ಅವರು. ಯಾಕೆ? ಅವ್ರು ಚಿರಂಜೀವಿಗಳು. ನಿಮಗೆ ಗೊತ್ತಿದೆ, 7 ಜನ ಚಿರಂಜೀವಿಗಳು. ಯಾರ್ಯಾರು? ಅಶ್ವತ್ಥಾಮೋ, ಬಲಿಹಿ, ವ್ಯಾಸ, ಕೃಪಃ, ಪರಶುರಾಮಶ್ಚ, ಹನುಮಾನ್, ಪರಶುರಾಮಶ್ಚ, ಸಪ್ತೈತೆ ಚಿರಂಜೀವಿಗಳ. ಇವರು 7 ಜನ ಚಿರಂಜೀವಿಗಳು ಇನ್ನೂ ಇದ್ದಾರೆ. ಯಾರ್ರಿ? ಅಶ್ವತ್ಥಾಮ ಇನ್ನೂ ಇದ್ದಾನೆ. ಚಿರಂಜೀವಿ ಅಂದ್ರೇನು? ಸಾವೇ ಇಲ್ಲ ಅಂತಲ್ಲ, ಈ ಕಲ್ಪ ಮುಗಿಯೋ ತನಕ. ಈ ಕಲ್ಪ ಅಂದರೆ ಎಷ್ಟೋ ಕೋಟಿ ವರ್ಷ, ಅಷ್ಟು ದಿವಸ ಇರ್ತಾರೆ ಅವರು. ಅಶ್ವತ್ಥಾಮಾಚಾರ್ಯ ಇನ್ನೂ ಇದ್ದಾರೆ. ಬಲಿಚಕ್ರವರ್ತಿ ಸುತ್ತಳ ಲೋಕದಲ್ಲಿ ಇನ್ನೂ ಇದ್ದಾನೆ. ವೇದವ್ಯಾಸರು ಇನ್ನೂ ಇರ್ತಾರೆ, ಎಷ್ಟೋ ಕೋಟಿ ವರ್ಷ. ಹನುಮಂತ ದೇವರು ಕೆಂಪು ಕುರುಷ ಖಂಡದಲ್ಲಿ ಈಗಲೂ ಇದ್ದಾರೆ. ವಿಭೀಷಣ, ರಾವಣನ ತಮ್ಮ, ಈಗಲೂ ಇದ್ದಾರೆ. ಕೃಪಾ ಅಂದರೆ ಅಶ್ವತ್ಥಾಮನ ಅಕ್ಕನ ಗಂಡ ಕೃಪಾಚಾರ್ಯರು, ಅವರು ಇದ್ದಾರೆ. ಆಮೇಲೆ ಪರಶುರಾಮ ದೇವರು, ಇವರು 7 ಜನ. ಹಾಗಾದರೆ ಅಶ್ವತ್ಥಾಮ ಇದ್ದಾನೆ. ಕೃಷ್ಣಂದ, ನಿನಗೆ ಬೇರೆ ಮರಣ ಅಂತೂ ಇಲ್ಲ, ಆದರೆ ನೀ ಮಾಡಿದ ಕಾರ್ಯಕ್ಕೆ ನಿನಗೊಂದು ಶಾಪ ಕೊಡ್ತೀನಿ. ಭೀಮ ನಿನ್ನ ಹಣೆ ಒಳಗಿಂದು ಮಣಿ ಕಿತ್ತು ತೆಗೆದಾನಲ್ಲ, ಒಂದು ಗಾಯ ಆಗ್ಯದಲ್ಲ, ಅದು ಬೇಗ ವಾಸಿ ಆಗೋದ ಬೇಡ. ಆ ಗಾಯದ ನೋವಿಂದ, ಉರಿಯಿಂದ ನೀನು ಬಳಲ್ಕೊಂತ ಭೂಮಿಯಲ್ಲಿ ಸಂಚಾರ ಮಾಡ್ತಾ ಇದ್ದು ಬಿಡು. ಅವಾಗ ಕಾಲು ಹಿಡ್ಕೊಂಡ್ಬಿಟ್ಟ ಕೃಷ್ಣ. ಈಗ ನಂಗೆ ಪಶ್ಚಾತ್ತಾಪ ಆತಪ್ಪ, ಭಾಳ ಪಶ್ಚಾತ್ತಾಪ ಆತು. ಈ ಭೀಮಸೇನ ಮನೆ ತೆಗೆದ ಮೇಲೆ ಕೆಟ್ಟ ರಕ್ತ ಹೊರಗೆ ಹೋಗ್ಬಿಡ್ತು. ನನಗೆ ಕ್ಷಮಿಸಿಬಿಡು, ಇಂಥ ಶಾಪ ಕೊಡಬೇಡಪ್ಪ, ನನಗೆ ಕ್ಷಮಿಸಿಬಿಡು. ಏನು ಮಾಡ್ತೀನಿ ಮುಂದೆ? ಇಲ್ಲ, ನನಗೆ ಇದು ಯಾವುದೂ ಬೇಡ, ನಾನು ತೀರ್ಥಯಾತ್ರೆ ಹೊರಟು ಬಿಡ್ತೀನಿ, ನನಗೆ ಯಾವ ರಾಜ್ಯ. ಹೌದಾ? ಆಯಿತು, ಹಾಗಾದರೆ ಒಂದು ಕೆಲಸ ಮಾಡು, ಈ ಶಮನ ಆಗಬೇಕು, ಈ ಗಾಯದ ನೋವು ಉರಿ ಕಡಿಮೆ ಆಗಬೇಕು ಅಂದರೆ ಎಲ್ಲೆಲ್ಲಿ ಭಾಗವತ, ರಾಮಾಯಣ, ಮಹಾಭಾರತ, ಪುರಾಣ ನಡೀತದೆ ಅಲ್ಲೋಗಿ ಕೂತ್ಕೊಂಡು ಕೇಳು. ಅದಕ್ಕೆ ನಮ್ಮಲ್ಲಿ ಒಂದು ಪದ್ಧತಿ, ಎಲ್ಲಿ ಮಹಾಭಾರತ ನಡೀತಾ ಇದೆ, ಭಾಗವತ, ಒಂದು ಮನೆ ಮೇಲೆ ಬಂದು ಕೂತಿರ್ತಾರೆ ಅವರು ಅಂತ. ಅವ್ರು ಕೆಟ್ಟವರಲ್ಲ. ಹಾಗಾದರೆ ಕೆಟ್ಟವರು ಅಲ್ದಿದ್ರೆ ಇಂಥ ಕೆಟ್ಟ ಬುದ್ಧಿ ಹೆಂಗೆ ಬಂತವ್ರಿಗೆ? ಆ ಮಕ್ಕಳನ್ನು ಕೊಂದರು. ಪಾಪ ಗಂಡನ ಜೊತೆಗೆ ಬರೀ 1 ವರ್ಷ ಕೂಡ ಇಲ್ಲದಂಥ ಅವರು ಸಾಧ್ವಿ ಗರ್ಭಕ್ಕೆ ಬಾಣ ಬಿಟ್ಟರು. ಹೆಂಗೆ ಬಂತು ಅಂದರೆ ಈ ಪ್ರಶ್ನೆ ಶೌನಕರಿಗೆ ಕೇಳಿದ ಸೂತವು ವಾಚ. ನೋಡ್ರಿ, ಕೃತಪೂರ್ವಂ ತದೇವಶ್ಚ ಆಹಾರಂ ವಸ್ತ್ರಪೂರ್ವಕಂ ನಿರುಕ್ತಶ್ಚ ಮೇವಶ್ಚ ಪಾನೀಯಂ ತಥೋಗತ. ಯಾವ ಮನುಷ್ಯ ಕೆಟ್ಟ ಆಹಾರ ಸ್ವೀಕಾರ ಮಾಡ್ತಾನೆ, ಕೆಟ್ಟದ್ದನ್ನು ಕುಡಿತಾನೆ, ಕೆಟ್ಟದನ್ನು ನೋಡ್ತಾನೆ, ಕೆಟ್ಟ ಜಗದಲ್ಲಿ ಇರ್ತಾನೆ, ಅವನಿಗೆ ಅದೇ ಬುದ್ಧಿ ಬರ್ತದೆ. ಅಶ್ವತ್ಥಾಮ ಯಾರ ಹತ್ರ ಇದ್ದ? ದುರ್ಯೋಧನ ಹತ್ರ ಇದ್ದ. ದುರ್ಯೋಧನ ಒಂದು ಮನೆ ಮಾಡಿ ಕೊಟ್ಟುಬಿಟ್ಟಿದ್ದ. ದಿನ ದುರ್ಯೋಧನ ಜೊತೆ ಮಾತುಕತೆ, ದುರ್ಯೋಧನ ಮನೆ ಊಟ, ದುರ್ಯೋಧನ ಮನೆ ಬಟ್ಟೆ, ದುರ್ಯೋಧನನ ಮನೆ ನೀರು, ದುರ್ಯೋಧನನ ಸಹವಾಸ. ಅದಕ್ಕೆ ಉಪವಾಸ ಇದ್ದರೂ ಚಿಂತಿಲ್ರಿ, ಕೆಟ್ಟವ್ರ ಮನೆಗೆ ಊಟ ಮಾಡಬಾರ್ದು. ನೀಚರು, ಭ್ರಷ್ಟರು, ಧರ್ಮದ್ರೋಹಿಗಳು, ಧರ್ಮವನ್ನು ನಿಂದ ಮಾಡೋರು, ದೇವರನ್ನು ನಿಂದ ಮಾಡೋರು, ಸಜ್ಜನರ ನಿಂದ ಮಾಡೋರು, ಪುರಾಣ ವೇದಗಳನ್ನು ಬೈಯೋರು, ಅಥವಾ ಸಜ್ಜನರಿಗೆ ತೊಂದರೆ ಕೊಡೋರು, ಅವ್ರ ಜೊತೆಗೆ ಉಪವಾಸಿದ್ರೂ ಚಿಂತಿಲ್ಲ, ಹೋಗಬಾರ್ದು. ಯಾಕೆ? ಅಶ್ವತ್ಥಾಮನಂಥ ಮಹಾಮೇಧಾವಿ, ಒಳ್ಳೆಯವನು, ದುರ್ಯೋಧನ ಸವಾಸ ಮಾಡಿದ್ದಕ್ಕೆ ಚಿಕ್ಕ ಮಕ್ಕಳನ್ನ, ನಿರಪರಾಧಿಗಳು ಅವ್ರನ್ನ ಸಾಯಿಸಿದ. ಪಾಪ ಗಂಡನ ಕಳ್ಕೊಂಡಂಥ ಉತ್ತರೆ ಗರ್ಭಕ್ಕೆ ಬಾಣ ಬಿಟ್ಟ. ಅದಕ್ಕೋಸ್ಕರ ನಾವು ಯಾವಾಗಲೂ ಸಜ್ಜನರ ಜೊತೆಗಿರಬೇಕು. ಅದೇ ಶಾಸ್ತ್ರ ಹೇಳ್ತದೆ, ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗ ದೇಹ ಭಂಗವಾಗಲಿ. ಯಾವಾಗಲೂ ಸಜ್ಜನರ ಸಂಘ ಆಗಬೇಕು. ಆದರೆ ನಮ್ಮ ಲಿಂಗ ದೇಹ ಅಂದರೆ ನಮಗೆ ಮೋಕ್ಷಕ್ಕೆ ಅಡ್ಡ ಇರುವಂಥ ಒಂದು ದೇಹ ಇದೆ, ಅದು ಹೋಗಿಬಿಟ್ಟು ಮೋಕ್ಷ ಸಿಗ್ತದೆ. ಹೌದ್ರಿ, ಯಾರು ಸಜ್ಜನರು ಸಾಧುಗಳು ಹೆಂಗೆ ಗೊತ್ತಾಗ್ತದಪ್ಪ? ಹಣಿಮೆ ಬರ್ಕೊಂಡಿರ್ತಾರನು ನಾವು ಸಜ್ಜನರು ಅಂತ. ಅದಕ್ಕೆ ಒಂದು ಗುರುತು ಕೊಟ್ಟರು ದಾಸರು. ಈ ಗುರುತಿದ್ರು ಸಜ್ಜನರು. ಯಾರ್ರಿ?
ಅಚ್ಯುತಾಂಗ್ರಿ ನಿಷ್ಠರಾದ ಎದುರುಚ್ಛಾಲಾಭ ತುಷ್ಟರಾದ ನಿತ್ಯ ಜ್ಞಾನವಂತರಾದ ಅಚ್ಚ ಭಾಗವತರ ದಿವ್ಯ ಸಂಗವಾಗಲಿ ಸಾಧು ಸಂಗವಾಗಲಿ ಸಂಗದಿಂದ ಲಿಂಗ ದೇಹ ಭಂಗವಾಗಲಿ. ಭಗವಂತನ ಪಾದವನ್ನು ನಂಬಿದವರು ಎಂಥ ವಿಪತ್ತೇ ಬರಲಿ ಇಲ್ಲ ನಾ ದೇವರನ್ನು ನಂಬೀನಿ ಎಂಬ ನಂಬಿಕೆ ಇರ್ತದೆ. ಎದುರುಚ್ಛಾಲಾಭ ದೇವರು ಎಷ್ಟು ಕೊಡ್ತಾನೋ ಅಷ್ಟಲ್ಲಿ ತೃಪ್ತಿ ಹೊಂದವರು. ದುರಾಸೆ ಕೆಟ್ಟ ಆಸೆ ಇರೋದಿಲ್ಲ. ಸಾಕಪ್ಪ ದೇವರು ನಮ್ಗೆ ಇಷ್ಟು ಕೊಟ್ಟಾನೆ, ದೇವರು ಬೇಕಾದಷ್ಟು ಕೊಡಿಸ್ತಾನೆ. ಅವಾಗ ದುರಾಸೆ ಪಟ್ಟರೆ ಕೊಡಿಸೋದಿಲ್ಲ. ಅವರು ಸಜ್ಜನರು, ಅಲ್ಪ ತೃಪ್ತರು. ಆಮೇಲೆ ಹಂಗಂತ ದುಡ್ಡು ಸಂಪಾದನೆ ಮಾಡಬಾರ್ದು ಅಂತಲ್ಲ. ನನಗಿರಲಿ, ಹೆಂಡತಿಗಿರಲಿ, ಮಕ್ಕಳಿಗಿರಲಿ, ಮೊಮ್ಮಕ್ಕಳಿಗಿರಲಿ, ಮನೆ ಮಕ್ಕಳಿಗಿರಲಿ, ಗಿರಿ ಮಕ್ಕಳಿಗಿರಲಿ, ಇನ್ನೂ ಇರಲಿ ಅಂತ ಭಾಳಷ್ಟು ಸಂಪಾದನೆ ಮಾಡಿ 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 ಇಡ್ತಾರಲ್ಲ, ಅವ್ರಿಗೇನು ಸುಖ ಆಗಲ್ಲ. ಅದಕ್ಕೆ ನಮ್ಮ ಪುರಂದಾಸ ಹೇಳ್ಯಾರ ನೋಡ್ರಿ, ಕೆಲವ್ರ ಸ್ವಭಾವ ಹೆಂಗೆ, ಎಷ್ಟು ದೊರಕಿದರು ಮತ್ತಿಷ್ಟು ಬೇಕೆಂಬಾಸೆ, ಮತ್ತಿಷ್ಟು ದೊರಕಿದರು ಇನ್ನಿಷ್ಟರಾಸೆ, ಕಷ್ಟ ಬೇಡಂಬಾಸೆ ಕಡು ಸುಖವ ಕಾಂಬಾಸೆ, ನಷ್ಟ ಜೀವನದಾಸೆ ಪುರಂದರ ವಿಠಲ ಭಿನ್ನಹಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧವೆನ್ನಲ್ಲಿ ಇರಲಾಗಿ. ಎಲ್ಲ ಮಾಡಿಬಿಟ್ಟ ನೋಡ್ರಿ ದಾಸರು, ಪುರಂದಾಸರು. ಈಗ ಇನ್ನೂ ಬೇಕು ಅಂತ ಲಕ್ಷಗಟ್ಟಲೆ, 10 ಲಕ್ಷ, 20 ಲಕ್ಷ, 50 ಲಕ್ಷ ಗಟ್ಟಲೆ ಆಸ್ತಿ ಮಾಡ್ತಾರೆ. ಬೆವರು ಸುರಿಸಿ, ರಕ್ತ ಸುರಿಸಿ ಮಾಡ್ತಾರೆ. ನನಗೆ ಬೇಕು, ಅಣ್ತಮ್ಮಂದ್ರಿಗೆ ಬೇಕು, ಹೆಂಡತಿ ಮಕ್ಕಳಿಗೆ ಬೇಕು, ಮೊಮ್ಮಕ್ಕಳಿಗೆ. ಹೌದ್ರಪ್ಪ, ದುಡ್ಡು ಬಂಗಾರ ಬೆಳ್ಳಿ ಸಂಪಾದನೆ ಮಾಡಿಟ್ರಲ್ಲ, ಇಷ್ಟು ಕಷ್ಟಪಟ್ಟು ಮಾಡಿದ್ದು ನಿನಗೇನು ಉಪಯೋಗ ಆಯಿತು? ನೀನು ಸತ್ತು ಹೋಗ್ತೀಯ, ಅದು ಇಲ್ಲೇ ಉಳೀತದೆ. ಆ ಸಂಪತ್ತು ನಿನ್ನ ಜೊತೆ ಬರೋಲ್ಲ, ಆ ಹೊಲ ಗದ್ದೆ ಬರೋದಿಲ್ಲ, ಆ ಬಂಗಾರ ಬೆಳ್ಳಿ ಬರೋದಿಲ್ಲ, ಅದನ್ನು ತಿನ್ನಲಿಕ್ಕೂ ಬರೋದಿಲ್ಲ. ಬರೇ ಕಷ್ಟಪಟ್ಟು ನಿನಗೇನು ಸಿಗಲಿಲ್ಲ. ಹಾಗಂತೂ ದುಡಿಬಾರ್ದು ಅಂತಲ್ಲ, ಸಂಪಾದನೆ ಮಾಡು, ಅಲ್ಪ ತೃಪ್ತನಾಗಿರು. ದೇವರು ಎಷ್ಟು ಕೊಟ್ಟಾನಲ್ಲಪ್ಪ, ಸಾಕು, ದೇವರು ಕೊಡಿಸ್ತಾನೆ. ಇನ್ನೂ ಬೇಕು ಅಂತ ಇಟ್ಕೊಂತ ಹೋಗಿ ನಿನಗೂ ಇಲ್ಲ, ನಿಮ್ಮ ಸಂಬಂಧಿಕರಿಗೆ, ಹೆಂಡತಿ ಮಕ್ಕಳಿಗಿಲ್ಲ, ಮೂರನೇ ಅವ್ರಿಗೆ ಹೋಗ್ತದೆ, ಥರ್ಡ್ ಪಾರ್ಟಿ ಹೋಗ್ತದೆ. ಅದಕ್ಕೋಸ್ಕರ ಯಾವಾಗ ಅಶ್ವತ್ಥಾಮನಿಗೆ ಶಾಪ ಕೊಟ್ಟ, ಹೊರಟು ಬಿಟ್ಟ. ಅದಕ್ಕೆ ಅಶ್ವತ್ಥಾಮ ಈಗಲೂ ಇದ್ದಾನೆ ಎನ್ನಲಿಕ್ಕೆ ಒಂದು ಕಥೆ ಇದೆ. ಹೆಂಗಪ್ಪ, ಗದಗಂತ ಒಂದು ಊರಿದೆ. ಈಗ ಒಂದು 300-400 ವರ್ಷದ ಕೆಳಗೆ ಗದಗಂತೂ ನೋಡಿರ್ಬೋದು, ಹುಬ್ಬಳ್ಳಿ ಗದಗ ಅಂತಿದೆ ನೋಡ್ರಿ, ನಮ್ಮೂರು ಅಣ್ಣಿಗೆರೆ ಅಂತ, ಅದ್ರ ಹತ್ರ ಗದಗ ಅಂತಿದೆ. ಆ ಗದಗಿನಲ್ಲಿ ಒಂದು ದೇವಸ್ಥಾನ ಇದೆ, ವೀರನಾರಾಯಣ. ಅದಕ್ಕೆ ಹೋದವ್ರಿಗೆ ಗೊತ್ತಿದೆ. ನಾವೆಲ್ಲ ಆ ವೀರನಾರಾಯಣ ಗುಡಿ ಒಳಗೆ 10-20 ಸತಿ ನಾವು ಭಾಗವತ ಹೇಳೀವಿ. ಆ ಗದಗಿನ ವೀರನಾರಾಯಣ ಗುಡಿ ಒಳಗೆ ಈಗ ಒಂದು 400 ವರ್ಷದ ಕೆಳಗೆ ಅಲ್ಲಿ ಒಂದು ಕಡೆಗೆ ಸಾಯಂಕಾಲ ಈ ಕೀರ್ತನ ಹರಿಕತೆ ಇತ್ತು. ಎಲ್ಲ ಜನ ಸೇರಿದ್ರು. ಆಗಿನ ಕಾಲದಲ್ಲಿ ಹರಿಕತೆ ಅಂದರೆ 100 ಜನ, ಈಗ ನಂಗಲ್ರಿ, ಎಲ್ಲ ಕೂತಿದ್ರು. ಹಿಂದಿನ ಕಾಲದಲ್ಲಿ ಹರಿಕತೆ ಅಂದರೆ ಈಗ ನನಗೆ 5ಕ್ಕೆ ಶುರು ಮಾಡಿ 8ಕ್ಕೆ ಮುಗಿಸ್ತಿದ್ದಿಲ್ಲ. ಶುರುವಾಗೋದೇ 8ಕ್ಕೆ. 8 ಒಟ್ಟಿಗೆ ಪೀಠಿಗೆ ಹೇಳಿ, ಪೀಠಿಗೆ ಆದಮೇಲೆ 8ಕ್ಕೆ ಶುರುವಾಗಿ 11ಕ್ಕೆ ಮುಗಿಯೋದು. ಆತು ಅಲ್ಲಿ ಎಲ್ಲರೂ ಕೂತಿದ್ರು. ಅಲ್ಲೊಂದು ಕಂಬಕ್ಕೆ ಅಜಾನುಬಾಹು ಒಬ್ಬರು ಕೂತಿದ್ರು, ಒಳ್ಳೆ ಗಡ್ಡ ಮೀಸಿ ಬಿಟ್ಟುಕೊಂಡು. ಅವರು ಹರಿಕತೆ ಹೇಳೋ ದಾಸರು ಈ ಮಹಾಭಾರತದ ಗದಾ ಯುದ್ಧ, ಭೀಮಸೇನನಿಗೂ ದುರ್ಯೋಧನಿಗೂ ನಡೆದ ಯುದ್ಧದ ಬಗ್ಗೆ ಹೇಳ್ತಿದ್ರು ನೋಡ್ರಿ. ಅದಕ್ಕೆ ಹೇಳೋ ಹೊತ್ತಿನಲ್ಲಿ ಎಲ್ಲೆಲ್ಲಿ ದುರ್ಯೋಧನ ಅಂತ ಹೆಸರು ಬರ್ತದೆ, ಆ ಅಜಾನುಬಾಹು ಕೂತಿದ್ದಲ್ಲ ಗಡ್ಡ ಮಿಸ್ಕೊಂಡು ಅವ್ರು ಹಿಂಗೆ ಕಣ್ಣು ಒರೆಸ್ಕೊಂಬೋದು. ಇದನ್ನು ಯಾರೂ ನೋಡಲಿಲ್ಲ. ಎದುರಿಗೊಬ್ಬ ಹುಡುಗ ಕೂತಿದ್ದ. ಹುಡುಗ ಅಂದರೆ ಒಂದು 20 ವರ್ಷದವನು. ಇವ್ರು ಯಾಕೆ ಹರಿಕತೆ ಹೇಳೋ ದಾಸರು ದುರ್ಯೋಧನ ಅಂತ ಅವ್ರ ಬಾಯಿಂದ ಬಂದು ಕೂಡಲೇ ಕಣ್ಣಲ್ಲಿ ಯಾಕೆ ನೀರು ಬರ್ತದೆ, ಯಾರು ಇವರು ಅಂತ ಯಾರೂ ಬಿಡಲಿಲ್ಲ. ಮುಗೀತು, 11-11ವರೆಗೆ ಕೀರ್ತ ಹರಿಕತೆ ಮುಗೀತು. ಎಲ್ಲರಿಗೂ ಪ್ರಸಾದ ಕೊಟ್ಟರು, ಎಲ್ಲ ಹೊರಟರು. ಅವರು ಅಜಾನುಬಾಹು ಏನಿದ್ದಿಲ್ಲ, ಅವರು ಹೊರಟರು. ಈ ಹುಡುಗ ಓಡಿ ಬಂದು ಅವ್ರ ಮುಂದೆ ನಿಂತು ಕಾಲು ಮುಟ್ಟು ನಮಸ್ಕಾರ ಮಾಡಿ, ನೀವ್ಯಾರು ಅಂದ. ನಾ ಯಾರಪ್ಪ? ಇಲ್ಲ, ನೀವು ಯಾರೋ ದೊಡ್ಡವರು. ಯಾಕೆಂದರೆ ಆ ಹರಿಕತೆ ಹೇಳೋ ಹೊತ್ತಿನಲ್ಲಿ ದಾಸರ ಬಾಯಿಂದ ದುರ್ಯೋಧನ ಅಂತ ಹೆಸರು ಬಂದು ಕೂಡಲೇ ನಿಮಗೆ ನಿಮ್ಮ ಕಣ್ಣ ನೀರು ಬರ್ತಿತ್ತು. ಯಾಕೆ? ಇಲ್ಲಪ್ಪ, ನಾ ಯಾರಲ್ಲ. ಇಲ್ಲ, ಕಾಲು ಹಿಡ್ಕೊಂಡ್ಬಿಟ್ಟ. ನೀವು ಯಾರು ಅಂತ ಹೇಳಲಿಕ್ಕೆ ಬೇಕು. ಅಯ್ಯೋ, ನಾನು ಕಂಡುಬಿಟ್ಟು ನಾನು ದಿನ ಬಂದು ಕೂಡ್ತಿದ್ದೆ, ಯಾರಿಗೂ ಕಾಣಿಸ್ತಿದ್ದಿಲ್ಲ. ಇವತ್ತು ನಿನ್ನ ಕಂಡುಬಿಟ್ಟ. ನೋಡಪ್ಪ, ನಾನೇ ಮಹಾಭಾರತದ ಅಶ್ವತ್ಥಾಮ. ಅಶ್ವತ್ಥಾಮ ಉದ್ದಕ್ಕೆ ನಮಸ್ಕಾರ ಮಾಡ್ದ. ನೋಡು, ನಾನು ನೋಡಿದ್ದು ಯಾರಿಗೆ ಹೇಳಬೇಡ, ನಾನು ಯಾರೂ ಕಾಣೋದಿಲ್ಲ. ನಾನು ಆವಾಗಿನವನು, ದ್ವಾಪರ ಯುಗದವನು.
ನಾನು ಚಿರಂಜೀವಿ ಆಗಿದ್ದರಿಂದ ಬದುಕೀನಿ. ಕೃಷ್ಣ ನನಗೆ ಹೇಳಿದ್ದ, ಎಲ್ಲೆಲ್ಲಿ ಮಹಾಭಾರತ ರಾಮಾಯಣ ನಡೀತದೆ ಕೇಳು ಅಂತ. ನಾವು ಕೂತು ಕೇಳಿಕ್ಕೆ ಬಂದಿದ್ದೆ, ಯಾರೂ ಕಾಣಿಸ್ತಿದ್ದಿಲ್ಲ. ನಿನ್ನ ಪುಣ್ಯನ ಕಂಡುಬಿಟ್ಟೆ, ನಿನಗೇನು ಬೇಕು ಒಂದು ವರ ಕೇಳು, ನಾನು ಹೊರಟು ಬಿಡ್ತೀನಿ ಅಂತ. ಅಶ್ವತ್ಥಾಮಾಚಾರ್ಯ, ನನಗೇನು ಆಸೆ ಅಂದರೆ ನಾನು ಮಹಾಭಾರತವನ್ನು ಕನ್ನಡದಲ್ಲಿ ಬರೀಬೇಕು ಅಂತ. ಈಗ ಕರ್ನಾಟಕ ಭಾಷೆಯಲ್ಲಿ. ಹೌದಾ? ನನಗೇನು ಜ್ಞಾನ ಇಲ್ಲ, ಅಷ್ಟು ಅಧ್ಯಯನ ಮಾಡಿಲ್ಲ, ನೀವು ಅನುಗ್ರಹ ಮಾಡಿರಿ. ಸರಿ, ಹಾಗಾದರೆ ಬಾಯಿಲಿ ಅಂತ ತಲೆ ಮೇಲೆ ಕೈ ಇಟ್ಟರು. ನಾಳೆಯಿಂದ ಈ ಗದಗಿನ ವೀರನಾರಾಯಣ ಗುಡಿ ಅದಲ್ಲ, ದೇವಸ್ಥಾನದ ಹಿಂದೆ ಒಂದು ಬಾವಿ ಇದೆ, ಇವತ್ತೂ ಇದೆ. ನೀವು ಗದಿಗೆ ಹೋದು ನೋಡ್ಬೋದು. ಅದಕ್ಕೆ ವಿಷ್ಣು ತೀರ್ಥ ಅಂತ ಹೆಸರು. ದಿನ ಬೆಳಗ್ಗೆ 4:00 ಬಂದಲ್ಲಿ ಸ್ನಾನ ಮಾಡು. ಬಾವಿಯಲ್ಲಿ ಚೆನ್ನಾಗಿ ಒರೆಸ್ಕೊಂಡು ನಿನ್ನ ಚಿಹ್ನೆಗಳನ್ನು ಹಚ್ಕೊಂಡು, ಅಂದರೆ ಭಸ್ಮನೋ ಗೋಪಿ ಚೆನ್ನಾಗಿ ಹಚ್ಕೊಂಡು ಬಂದು ವೀರನಾರಾಯಣ ಗುಡಿ ಎದುರಿಗೆ ಕಂಬಕ್ಕೆ ಕೂತ್ಕೊಂಡು ನೀನು ನನ್ನ ಸ್ಮರಣೆ ಮಾಡಿ ಬರೀಲಿಕ್ಕೆ ಶುರು ಮಾಡು. ನಿನಗೆ ಸ್ಫೂರ್ತಿ ಬರ್ತಿದೆ. ನೀನು ಉಟ್ಕೊಂಡಂಥ ಪಂಚೆ ಅದು ಒದ್ದೆ ಇರೋ ತನಕ ನಿನಗೆ ಸ್ಫೂರ್ತಿ, ಅದು ಆರೇದು ಕೂಳೆ ನಿಂತು ಬಿಡ್ತದೆ. ಮತ್ತು ಮರುದಿವಸ ಬರಿ. ಹೀಗೆ ಬರೆದವರೇ ಗದಗಿನ ನಾರಾಯಣಪ್ಪ. ಅವನೇ ಕುಮಾರವ್ಯಾಸ. ಅವನಿಗೆ ಕುಮಾರವ್ಯಾಸ ಅಂತ ಮೊದಲು ಹೆಸರಿದ್ದಿಲ್ಲ, ಎಲ್ಲ ಬರೆದ ವರ್ಷಗಟ್ಟಲೆ. ಇವತ್ತು ನೀವು ಗದಿಗೆ ಹೋಗ್ರಿ, ಅವನೇನು ನಾರಾಯಣಪ್ಪ, ಗದಗಿನ ನಾರಾಯಣಪ್ಪ ಏನು ಬರೆದಾನಲ್ಲ, ಅವನು ಯಾವ ಕಂಬಕ್ಕೆ ಕೂತು ಬರೆದ, ಆ ಕಂಬಕ್ಕೆ ಯಾರೂ ಒದಕೊಂಡು ಕೂತ್ಕೊಂಬಲ್ಲ. ಅದಕ್ಕೆ ಮಾಲಿಗಿರಿ ಹಾಕಿ ದಿನ ಮಂಗಳಾರತಿ ಮಾಡ್ತಾರೆ. ಯಾಕೆ? ಅಲ್ಲಿ ಮಹಾಭಾರತ ಬರ್ದಾನಲ್ಲ ಕನ್ನಡದಲ್ಲಿ. ಬರೆದು ಮುಗಿದ ಮೇಲೆ ಪುರಂದರದಾಸರು ಬಂದಿದ್ದರು ಹಂಪೆಗೆ. ಇವನಲ್ಲಿ ಹೋಗಿದ್ದ. ಪುರಂದರದಾಸ ನೋಡಿ, ಯಾರಪ್ಪ ನೀನು? ನಾನು ಗದಗಿನ ನಾರಾಯಣಪ್ಪ. ನೀನು ಹಿಂದೆ ಮಹಾಭಾರತವನ್ನು ಬರೀತಾ ಇದ್ದೀನಿ ಅಂತ ಕೇಳಿದೆ, ಎಲ್ಲಿ ಬಂತು? ಇಲ್ಲ ದಾಸರೇ, ಅದಕ್ಕೆ ತಂದು ನಿಮಗೆ ತೋರಿಸಲಿಕ್ಕೆ ತಂದಿನಿ. ಇಂಥ ದೊಡ್ಡ ಇದು ಮಹಾಭಾರತದ್ದು. ಅಷ್ಟು ನೋಡಿದರು, 8 ದಿವಸ ನೋಡಿದರು ಪುರಂದರದಾಸರು. ಭಾಳ ಚೆನ್ನಾಗಿ ಬರೆದಿಯಪ್ಪ. ಅವಾಗ ರಾಜರು ಬಂದಿದ್ದರಲ್ಲಿ, ರಾಜರೇ, ಈ ಹುಡುಗ ನಾರಾಯಣಪ್ಪ ಅಂಬೋನು ಮಹಾಭಾರತವನ್ನು ನಮ್ಮ ಕರ್ನಾಟಕ ಭಾಷೆಯಲ್ಲಿ ಬರೆದಾನೆ. ಅದಕ್ಕೆ ನಾವು ಇವ್ರಿಗೊಂದು ಬಿರುದು ಕೊಡ್ತೀವಿ, ನೀವು ಅದನ್ನು ಒಪ್ಪಿದರೆ ಕೊಡ್ರಿ. ಇವತ್ತಿಂದ ಅವರು ವೇದವ್ಯಾಸರು ಮಹಾಭಾರತ ಬರೆದ್ರೆ ಇವನು ವ್ಯಾಸ, ಸಣ್ಣ ವೇದವ್ಯಾಸ, ಇವನು ಕುಮಾರವ್ಯಾಸ ಹೆಸರು ಬಂದ್ಬಿಡ್ತು. ಅಂದರೆ ಅಶ್ವತ್ಥಾಮ ಇನ್ನೂ ಇದ್ದಾನೆ ಅಂತ ಗೊತ್ತಾಯಿತು. ಇದಾದ ಮೇಲೆ ಇನ್ನು ಉಳಿದ ಕಥೆ ನಾನು ನಿನ್ನೆ ಹೇಳೀನಿ. ಏನು? ಇದೇ ಪರೀಕ್ಷಿತ ರಾಜ ದೊಡ್ಡವನಾದ, ಬೇಟೆಯಾಡಲಿಕ್ಕೆ ಹೋದಾಗ ಋಷಿಗಳ ಕೊರಳಿಗೆ ಹಾವು ಹಾಕಿದ, ಶಾಪಗ್ರಸ್ತನಾಗಿ ಗಂಗಾ ತೀರಕ್ಕೆ ಬಂದು ಕೂತ. ಆಗ ಅಶ್ವತ್ಥಾಮಾಚಾರ್ಯ ಬಂದರು. ಅಶ್ವತ್ಥಾಮಾಚಾರ್ಯ ಯಾರು ಅಂತ ಹೇಳಿದೆ, ಇದು ಶುಕಾಚಾರ್ಯ ಬಂದರು. ಶುಕಾಚಾರ್ಯ ಯಾರು ಅಂತ ಹೇಳಿದೆ, ಹಿಂದಿನ ಅವತಾರದಲ್ಲಿ ಅವನೇ ಅಶ್ವತ್ಥಾಮ. ಅವನಿಗೆ ಭಾಳ ಪಶ್ಚಾತ್ತಾಪ ಆಗಿತ್ತು. ನಾ ಎಂಥ ತಪ್ಪು ಮಾಡಿಬಿಟ್ಟು, ಆ ದುರ್ಯೋಧನನ ಮನೆ ಅನ್ನ, ದುರ್ಯೋಧನ ಮನೆ ನೀರು ಕುಡಿದು ಅವನು ಕೊಟ್ಟು ಬಟ್ಟೆ ಹಾಕ್ಕೊಂಡಿದ್ದರಿಂದ ನಮ್ಮ ತಲೆ ಕೆಟ್ಟು ಎಷ್ಟು ಅನ್ಯಾಯ ಮಾಡಿದೆ, ಎಷ್ಟು ಅಧರ್ಮ ಮಾಡಿದೆ. ಮಲಗಿದ ಚಿಕ್ಕ ಹುಡುಗರನ್ನು ಸಾಯಿಸಿದೆ, ಅವರ ತಂದೆ ತಾಯಿಗೆ ಮನಸ್ಸು ನೋವು ಮಾಡಿದೆ. ಅಲ್ಲಿಂದ ಉತ್ತರೆ ಗರ್ಭಕ್ಕೆ ಬ್ರಹ್ಮಾಸ್ತ್ರ ಬಿಟ್ಟೆ, ಅಲ್ಲಿ ತೊಂದರೆ ಮಾಡಿದೆ. ಪಾಂಡವರಿಗೆ ವಿರೋಧ ಮಾಡಿದೆ. ಇಲ್ಲ, ನಾನೀಗ ಇದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಏನು ಪ್ರಾಯಶ್ಚಿತ್ತ ಅಂದರೆ, ಯಾವ ಮಗು ತಾಯಿಯ ಹೊಟ್ಟೆಯಲ್ಲಿದ್ದಾಗ ಬ್ರಹ್ಮಾಸ್ತ್ರವನ್ನು ಬಿಟ್ಟು ಸಂಹಾರ ಮಾಡಲಿಕ್ಕೆ ಹೋಗಿದ್ದೆ, ಅದೇ ಮಗುವಿಗೆ ಮೋಕ್ಷದ ದಾರಿ ತೋರಿಸಬೇಕು ಅಂತಂದು ಅವರು ಮತ್ತು ತಪಸ್ಸು ಮಾಡಿ ವೇದವ್ಯಾಸರ ಮಕ್ಕಳಾಗಿ ಶುಕಾಚಾರ್ಯರು ಅಂತಾಗಿ ಬಂದು ನೋಡ್ರಿ. ಎಷ್ಟು ಸಣ್ಣವರು, ಇನ್ನು 17-18 ವರ್ಷದ ಹುಡುಗ ಇದು ಶುಕಾಚಾರ್ಯರು. ಹೋದ ಜನ್ಮದಲ್ಲಿ ಅವರು ಅಶ್ವತ್ಥಾಮ, ಪಾಂಡವರಿಗೆ ವಿರೋಧ ಮಾಡಿದವರು. ಈಗ ಪಾಂಡವರ ಮೊಮ್ಮಗನಿಗೆ ಮೋಕ್ಷದ ದಾರಿ ತೋರಿಸ್ಲಿಕ್ಕೆ ಬಂದು ಕೂತ್ಕೊಳ್ಳೇನೆ. ನಾ ಈಗ ಹೇಳಿದೆ, ಸಪ್ತಮೇ ಹನಿ ಸಂಪ್ರೋಕ್ತಂ ಮಮ ಆಯುರ್ ಪ್ರವರ್ಧತಂ. ಶುಕಾಚಾರ್ಯ, ನಾನು ಹೇಳಿ ಕಳಿಸ್ದೆ, ನೀವು ಬಂದಿರಿ, ನನ್ನ ಮೇಲೆ ದಯ ತೋರಿಸಿರಿ, ನನಗೆ 7 ದಿವಸದ ಆಯುಷ್ಯ, ನಾನು ಏನು ಮಾಡಬೇಕು, ಏನು ಬಿಡಬೇಕು ಹೇಳ್ರಿ ಅಂದಾಗ ಅಶ್ವತ್ಥಾಮ, ಇದು ಶುಕಾಚಾರ್ಯ ಹೇಳ್ತಾನೆ, ಶ್ರೋತವ್ಯಾನಿ ಹಿ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯಂ ಆತ್ಮತತ್ವಶ್ಚ ಗ್ರಹಶ್ಚ ಗ್ರಹಮೇದಿನಂ. ಏನು ತಿಳ್ಕೋಬೇಕು, ಏನು ಮಾಡಬೇಕು ಅಂತ ಕೇಳ್ದಲ್ಲಪ್ಪ. ನಾವು ತಿಳ್ಕೋಬೇಕಾದ್ದು, ಮಾಡಬೇಕಾದ್ದು ಸಾವಿರಾರಿವೆ, ನಮಗೊಂದು ಸರಿಯಾಗಿ ಗೊತ್ತಿಲ್ಲ ಅಲ್ಲ. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ, ನಮಗೆ ಗೊತ್ತಿಲ್ಲ ಅನ್ನಲಿಕ್ಕೆ. ದೇವಸ್ಥಾನದಲ್ಲಿ ಈಗ ರಾಘವೇಂದ್ರ ಮಠದಲ್ಲಿ ಪ್ರತಿ ಗುರುವಾರ ಪಂಚಾಮೃತ ಮಾಡ್ತಾರೆ. ಆಂಜನೇಯ ಸ್ವಾಮಿ ಗುಡಿ ಒಳಗೆ ಪ್ರತಿ ಶನಿವಾರ ಪಂಚಾಮೃತ. ಅಲ್ಲ, ನಾವು ನೋಡ್ತೀವಿ ದುರ್ಗಮ್ಮನ ದೇವಸ್ಥಾನದಲ್ಲಿ ಶುಕ್ರವಾರ, ಒಂದೊಂದು ದೇವಸ್ಥಾನದಲ್ಲಿ ಪಂಚಾಮೃತ. ಪಂಚಾಮೃತಕ್ಕೆ ಏನೇನು ಹಾಕ್ತಾರಪ್ಪ? ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಬಾಳೆಹಣ್ಣು. ಸ್ವಲ್ಪ ವಿಚಾರ ಮಾಡಿರಿ, ಎಡಸರಿ ಎಷ್ಟಾಗ್ತದೆ ನೋಡ್ರಿ. ಹಾಲು, ಮೊಸರು, ತುಪ್ಪ, ಸಕ್ಕರೆ,
ಜೇನುತುಪ್ಪ, ಬಾಳೆಹಣ್ಣು 6. ಮತ್ತು 6 ಆದರೆ ಪಂಚಾಮೃತ ಹೆಂಗಾಗ್ತದೆ? ಪಂಚ ಆದರೆ ಷಷ್ಠ ಆತಲ್ಲ, ಷಷ್ಠಾಮೃತ ಆಗ್ಬೇಕಾಯ್ತದು. ನಾವು ಯಾರ ವಿಚಾರ ಮಾಡಿವ ಇದನ್ನು? ಪಂಚಾಮೃತ ಆಗ್ಬೇಕಾದ್ರೆ ಪಂಚ 5 ಇರ್ಬೇಕಲ್ರಿ. ನಾವು ಒಂದು ದೇವಸ್ಥಾನದಾಗ ಕೇಳಿದೆ, ಏನು ಮಾಡ್ಲಿಕ್ಕತ್ತೀರಿ? ಪಂಚಾಮೃತ ಏನೇನು ಹಾಕಿರಿ ಅಂತ. ಹಿಂಗೆ ಮತ್ತದು 6 ಆಗ್ತಾವಲ್ಲ, 5 ಆಗಲ್ಲ, ಪಂಚ ಆಗಲಿಲ್ಲ, ಪಂಚಾಮೃತ ಆಗಲಿಲ್ಲ. ಹೌದು, ಮತ್ತೇನು ನಮಗೆ ಗೊತ್ತಿಲ್ಲರಪ್ಪ. ಈ ಮತ್ತು ದೇವಸ್ಥಾನದ ನೀವೇ ದಿನ ಪಂಚಾಮೃತ ಮಾಡ್ತೀರಿ, ನಿಮಗೆ ಗೊತ್ತಿಲ್ಲನು? ಗುರುಗಳೇ ನೀವೇ ಹೇಳಬೇಕು. ನಾ ಹೇಳಿದೆ, ಪಂಚಾಮೃತ ಅಂದರೆ ಹಣ್ಣು ಸೇರೋದಿಲ್ಲ, ಅದು ಫಲಾಮೃತ ಬೇರೆ. ಹಾಲು, ಮೊಸರು, ತುಪ್ಪ, ಸಕ್ಕರೆ, ಜೇನುತುಪ್ಪ ಇಷ್ಟೇ 5 ಇದು ಪಂಚಾಮೃತ. ಆ ಬಾಳೆಹಣ್ಣು ಎಂಬುದು ಅದಲ್ಲ, ಬಾಳೆಹಣ್ಣು ಅಥವಾ ಎಳನೀರು ಅವು ಫಲ, ಅದು ಫಲಾಭಿಷೇಕನೇ ಬೇರೆ. ಅದು ಪಂಚಾಮೃತಕ್ಕೆ ನಾವು ಸೇರಿಸ್ತೀವಿ. ಯಾಕೆ ಸೇರಿಸ್ತೀವಿ ಅಂದರೆ ಬರೀ ನೀರು ಅದು ಹಿಡಿಯಲ್ಲ, ಗಟ್ಟಿ ಹಿಡಿಯಲ್ಲ. ಹಣ್ಣು ಇವೆಲ್ಲ ಸೇರಿಸಿದರೆ ಅದು ಒಂದು ಸ್ವಲ್ಪ ಗಟ್ಟಿ ಆಗ್ತದೆ ಎಂಬೋ ದೃಷ್ಟಿಯಿಂದ. ಇದನ್ನ ಎಷ್ಟು ಜನಕ್ಕೆ ಗೊತ್ತಿತ್ತು? ಇನ್ನು ಹೇಳಿದ್ಮೇಲೆ ಗೊತ್ತಾಯ್ತು. ಎಲ್ಲರೂ ಏನು ತಿಳ್ಕೊಂಡಿದ್ರು, ಪಂಚಾಮೃತ ಮತ್ತು ಹೆಂಗಪ್ಪ? ಅದಕ್ಕೆ ಇಂಥ ಒಂದು 100 ಪ್ರಶ್ನೆ ಇದಾವ್ರಿ ಗೊತ್ತಿಲ್ಲದವು. ಏನು? ಊಟ ಕೂತಾಗ ಸಾಮಾನ್ಯವಾಗಿ ನಮ್ಮಲ್ಲಿ ಮೊದಲಿಗೆ ಉಪ್ಪು ಬಳಸ್ತಾರೆ ಎಲೆ ಮುಂದೆ. ಯಾಕೆ ಅಂತ ಯಾರನ್ನ ಕೇಳ್ರಿ, ಯಾರು ಹೇಳೋದಿಲ್ಲ. ಮತ್ತು ರಾತ್ರಿ ಮಲಗಬೇಕಾದ್ರೆ ಎತ್ತಲಾಗಿ ತಲೆ ಮಾಡಿ ಮಲ್ಕೋಬೇಕು. ಯಾರನ್ನ ಕೇಳ್ರಿ, ಗೊತ್ತಿಲ್ಲರಪ್ಪ, ನಮಗೇನೂ ಗೊತ್ತಿಲ್ಲ. ಅದಕ್ಕೆ ಶುಕಾಚಾರ್ಯ ಹೇಳಿದರು, ಪರೀಕ್ಷಿತ ರಾಜ ಶ್ರೋತವ್ಯಾನಿ ಹಿ ರಾಜೇಂದ್ರಾನ್ ಋಣಾಂ ಸಂತಿ ಸಹಸ್ರ. ತಿಳ್ಕೋಬೇಕಾದ್ದು ಮಾಡಬೇಕಾದ್ದು 1000 ಇವೆ, ನಮಗೊಂದು ಸರಿಯಾಗಿ ಗೊತ್ತಿಲ್ಲ. ಯಾಕೆ? ನಾವು ಲೌಕಿಕದಲ್ಲಿ ಅಂಟುಬಿಟ್ಟಿವಿ, ನಮಗೆ ತಿಳ್ಕೊಂಬ ಆಸಕ್ತಿ ಇಲ್ಲ. ಆದರೂ ಉತ್ತರ ನಾನೇ ಹೇಳ್ತೇನೆ. ಸ್ವಗ್ರಾಮೇ ಪೂರ್ವಮಾಚಾರ. ನಮ್ಮ ಸ್ವಂತ ಮನೆಯೊಳಗೆ ಮಲಬೇಕಾದ್ರೆ ಪೂರ್ವಕ್ಕೆ ತಲೆ ಮಾಡಿ ಮಲ್ಕೋಬೇಕು. ಮತ್ತು ಸ್ವಶ್ರುಷೆ ಯಾವುದು? ಪ್ರತೀಚ್ಛಾದಿಶಂ. ಮಾವನ ಮನೆಗೆ ಹೋದಾಗ ಪಶ್ಚಿಮಕ್ಕೆ ತಲೆ ಮಾಡಿ ಮಲ್ಕೋಬೇಕು. ಪ್ರಯಾಣೇ ದಕ್ಷಿಣವರ್ತಶ್ಚ. ಪ್ರಯಾಣ ಕಾಲದಲ್ಲಿ ಪ್ರಯಾಣ ಮಾಡೋ ಹೊತ್ತಿನಲ್ಲಿ ದಕ್ಷಿಣಕ್ಕೆ ತಲೆ ಮಾಡಬೇಕು. ನೋ ಉತ್ತರಂ ತಥಾ ಕೃತಃ. ಎಂಥ ಪ್ರಸಂಗ ಬಂದು ಉತ್ತರಕ್ಕೆ ತಲೆ ಮಾಡಿ ಮಲಗಬಾರ್ದು. ಸ್ವಂತ ಮನೆಯಲ್ಲಿ ಪೂರ್ವ, ಮಾವನ ಮನೆಯಲ್ಲಿ ಪಶ್ಚಿಮ, ಪ್ರಯಾಣ ಕಾಲದಲ್ಲಿ ದಕ್ಷಿಣ, ಉತ್ತರವನ್ನು ಎಂದೂ ಮಲ್ಕೋಬಾರ್ದು. ಇವೆಲ್ಲ ಎಂದು ಒಂದು ಉದಾಹರಣೆ ಹೇಳಿದೆ. ಅದಕ್ಕೆ ನೀನು ಏನು ಕೇಳ್ದಪ್ಪ? ಇಲ್ಲ, ನನಗೆ 7 ದಿವಸ ಆಯುಷ್ಯ, ನಾ ಏನು ತಿಳ್ಕೋಬೇಕು, ಏನು ತಿಳಿಬಾರ್ದು ಅಂದಾಗ ತಿಳ್ಕೋಬೇಕಾದ್ದು ಭಾಳ ಇದೆ. ಮುಖ್ಯವಾಗಿ ತಿಳ್ಕೋಬೇಕಾದ್ದು ಭಗವದ್ಧ್ಯಾನಂ. ಭಗವಂತನ ಲೀಲೆಗಳನ್ನು ತಿಳ್ಕೋಬೇಕು, ಭಗವಂತನ ಕಥೆಗಳನ್ನು ಕೇಳಬೇಕು, ಭಗವಂತನ ನಾಮಸ್ಮರಣೆ ಮಾಡಬೇಕು, ಭಗವಂತನ ಸ್ತೋತ್ರವನ್ನು ಜಪ ಮಾಡಬೇಕು. ಮುಖ್ಯವಾಗಿ ಭಗವಂತನ ಕಥಾ ಕೇಳಬೇಕು. ನೋಡಿರಿ, ವಿಶೇಷೋ ಮರಣ ಸಂಪನ್ನೆ. ಯಾವ ವ್ಯಕ್ತಿ ಮರಣೋನ್ಮುಖ ಆಗಿರ್ತಾನೆ ಅಂದರೆ ಹಾಸಿಗೆ ಹಿಡಿದು ಬಿಡ್ತಾನೆ, ಹೆಣ್ಣಿರಲಿ ಗಂಡಿರಲಿ, ವಯಸ್ಸಾಗಿರ್ತದೆ. ಈಗ ಆಗೋ ಡಾಕ್ಟ್ರ್ ಹೇಳ್ತಾರೆ, ಹೇಳಿ ಬರಲ್ಲಪ್ಪ, ಇನ್ನು 15 ದಿವಸ ಇರ್ಬೋದು, 1 ತಿಂಗಳು ಇರ್ಬೋದು, 6 ತಿಂಗಳು ಇರ್ಬೋದು, ಅಂತೂ ಅವರು ಇನ್ನು ಚೇತರಿಸ್ಕೊಬೋದು ಕಷ್ಟ ಅಂದಾಗ, ಹೆಣ್ಣಿರಲಿ ಗಂಡಿರಲಿ ಡಾಕ್ಟ್ರ್ ಹೇಳ್ಬಿಡ್ತಾರೆ, ಅವ್ರಿನ್ನು ಚೇತರಿಸ್ಕೊಬೋದಿಲ್ಲ ಅಂದಾಗ ಎಲ್ಲರೂ ಏನು ಮಾಡ್ತಾರೆ ರೀ ಮನೆ ಒಳಗೆ? ಇವತ್ತಿನ ಕಾಲದಲ್ಲಿ ಆ ವಯಸ್ಸಾದವರು ಮಗನೋ ಹೆಂಡತಿನಕ್ಕೂ ಕರೆದು, ಅಥವಾ ಹೆಣ್ಣಾಗಿದ್ದರೆ ತನ್ನ ಗಂಡನೋ ಅಥವಾ ಮಕ್ಕಳನ್ನ ಕರೆದು, ಬರಲಿ ನಮಗೆ ಕಾಣೋ ಹಂಗೆ TV ಹಾಕ್ರಿ, ನಮಗೆ ಕಾಣೋ ಹಾಗೆ TV ನೋಡ್ಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಹೊರತಾಗಿ ಹತ್ತಿರ ಕೂತು ಯಾವ್ದಾರ ದೇವ್ರ ಕಥೆ ಹೇಳ್ರಿ, ದೇವ್ರ ಜಪ ಮಾಡಿಸ್ರಿ, ದೇವ್ರ ವಿಚಾರ ಹೇಳ್ರಿ ಅಂತ ಯಾರು ಮಾಡ್ತಾರೆ? ಯಾರೂ ಮಾಡೋದಿಲ್ಲ ಅಲ್ಲ. ಇನ್ನು ಕಾಣೋ ಹಂಗೆ TV ಹಾಕ್ರಿ, ನಿನ್ನೆ ಕಾಫಿ ಸಕ್ಕರೆನೇ ಹಾಕಿದ್ದಿಲ್ಲ, ಒಂದು ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕಿರಿ, ಇನ್ನು ತಿನ್ನಬೇಕು, ಕುಡಿಬೇಕು, ನೋಡಬೇಕು ಅಂತ ಆಸೆ ಹುಡ್ತದೆ ಹೊರತಾಗಿ. ಅದಕ್ಕೆ ಪರೀಕ್ಷಿತ ರಾಜ, ನೀನು ಶ್ರೂಯಮಾನ ಕಥಪೂರ್ವಂ ಭಾಗವತ ಕಥಾಮೃತಂ. ನೀನು ಭಾಗವತವನ್ನು ಕೇಳಬೇಕಪ್ಪ ಅಂತ್ಯಕಾಲದಲ್ಲಿ. ಯಾಕೆ? ಭಾಗವತಾನ ಮುಕ್ತಿ. ಯಾವ ವ್ಯಕ್ತಿ ಭಾಗವತ ಕೇಳ್ತಾನೆ ಅವನ ಪೂರ್ವಿಕರು ಅಂದರೆ ತಂದೆ ತಾಯಿಗಳು ಹಿಂದಿದ್ದವರು, ಅವ್ರಿಗೂ ಸದ್ಗತಿ ಆಗ್ತದೆ, ನಿನಗಂತೂ ಹಾಗೇ ಆಗ್ತದೆ. ಹಾಗಾದರೆ ಹೇಳೇ ಬಿಡ್ರಿ. ಮತ್ತು ಅವನಂದ, ಮತ್ತು ನನಗೆ 7 ದಿವಸ ಅಲ್ರಿ. ಸುಖಾಚಾರ ನೋಡಿ, ಶ್ರೀಶುಕವಾಚ ಸಾಧನ ಪೂರ್ವಮೇವಶ್ಚ ಸಪ್ತಮೇ ಹನಿಪೂರ್ವಕಂ ನ ಸಾಧಯಿತ್ವಾಶ್ಚ ಕಿಂ ತೇ ವರ್ಷ ಶತಾನಿ ಚ. ಬಂಗಾದಕ್ಷ ಬರ್ಕೋಬೇಕ್ರಿ ಅವ್ರು ಹೇಳಿದ ಮಾತು. ನೋಡಪ್ಪ, ಸಾಧನಾ ಮಾಡಬೇಕು, ನಾವು ಉತ್ತಮ ಲೋಕಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಇದ್ದವರು ಅವರು
7 ದಿವಸ ಅನ್ನಿ ಅಂದಲ್ಲ, 7 ದಿವಸ ಬೇಡ, 7 ಗಂಟೆಗೆ ಸಾಧನೆ ಮಾಡ್ಕೊಂಡ್ಬಿಡ್ಬೋದು. ಸಾಧನೆ ಮಾಡಬಾರ್ದು ಅಂತಿದ್ದವರು 70 ವರ್ಷ ಆದರೂ ಮಾಡೋದಿಲ್ಲ. ಅದಕ್ಕೆ ನಮ್ಮಲ್ಲಿ ತಮಾಷೆಗೆ ಹೇಳ್ತಾರೆ, ಇವತ್ತು ಮನೆಯಲ್ಲಿ ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೆ ಇದೇ ವ್ಯತ್ಯಾಸ. ಮಕ್ಕಳಿಗೆ ಹುಡುಗ ಇರಲಿ ಹುಡುಗಿ ಇರಲಿ, ಮಗು 3 ವರ್ಷ ಆದ ಕೂಡಲೇ ಅಪ್ಪ ಅಮ್ಮ ಏನು ಮಾಡ್ತಾರೆ, ಮನೆಯಾಗ ಸುಮ್ಮನೆ ಗಲಾಟೆ ಮಾಡ್ತಾವ್ರಿ, ಬೇಬಿ ಸಿಟ್ಟಿಂಗ್ ಹಾಕಿರಿ. ಬೇಬಿ ಸಿಟ್ಟಿಂಗಿಗೆ ಸೇರಿಸ್ಲಿಕ್ಕೆ ಹೋದರೆ ನೀವು 25,000 ರೂಪಾಯಿ ಡೊನೇಷನ್ ಕೊಟ್ಟರೆ ನಾವು ಅಡ್ಮಿಷನ್ ಮಾಡ್ಕೊತೀವಿ. ಬೇಬಿ ಸಿಟ್ಟಿಂಗು ನಾವೆಲ್ಲ ಓದ್ಬೇಕಾದ್ರೆ ಅವೆಲ್ಲ ಇದ್ದಿದ್ದೇ ಅಲ್ರಿ, ಡೈರೆಕ್ಟ್ 1ನೇ ಕ್ಲಾಸೇ. ಫೀಸ್ ಎಷ್ಟು? ಫೀಸ್ ಇಲ್ಲರಿ, ಫ್ರೀ ಗೌರ್ಮೆಂಟ್ ಸ್ಕೂಲ್ನಾಗ. ಬೇಕು ಅಂದ್ರೆ ₹1 ಫೀಸ್ ಇತ್ತು ಆಗಿನ ಕಾಲಕ್ಕೆ. ನಾವು ಅದಕ್ಕೆ ತಮಾಷೆ ಮಾಡ್ತಿರ್ತೀವಿ ಎಲ್ಲ ನಮ್ಮ ಸಂಬಂಧಿಕರ ಹುಡುಗರಿಗೆ, ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ. ನಾವು ಓದಬೇಕಾದ್ರೆ 1ನೇ ಕ್ಲಾಸಿಂದ ಡಿಗ್ರಿ, ಡಬಲ್ ಡಿಗ್ರಿ ಆದ್ರೂ ₹10,000 ರೂಪಾಯಿನಾರು ಖರ್ಚು ಮಾಡಿದ್ವೋ ಇಲ್ಲೋ, ಎಲ್ಲ ಸೇರಿ ಪುಸ್ತಕ ಫೀಸು, ಎಕ್ಸಾಮ್ ಫೀಸು ಎಲ್ಲ ಸೇರಿ 10,000 5,000 ಆಗಿತ್ತೋ ಇಲ್ಲೋ. ಇವತ್ತು ಬೇಬಿ ಸಿಟ್ಟಿಂಗಿಗೆ 4 ವರ್ಷದ ಮಗುಗೆ ಕರ್ಕೊಂಡು ಹೋದರೆ ನೀವು 25,000 ಕೊಟ್ಟರೆ ನಾವು ಅಡ್ಮಿಷನ್ ಮಾಡ್ಕೋತೀವಿ. ಅವ್ರು ಹೇಳ್ಕೊಡಲ್ಲ ಏನಿಲ್ಲ, ಸುಮ್ಮನೆ ಯೂನಿಫಾರಮ್ಮು ಅವು ಇವು, ಟೈ, ಬೆಲ್ಟು, ಬೂಟು, ಒಂದು ಸ್ವಲ್ಪ ಅದು ಇದು ಆಟ ಆಡಿಸಿ ಮನೆಗೆ ಕಳಿಸ್ತಾರೆ. ಅಂದರೆ ಯಾಕೆ ನಾನು ಹೇಳ್ತೀನಿ ಅಂದರೆ, ಶುಕಾಚಾರ ಮಾತಿದು ಅಲ್ಲಪ್ಪ. ಈಗ ಸಾಧನ ಮಾಡ್ಕೋಬೇಕು, ಉತ್ತಮ ಲೋಕಕ್ಕೆ ಹೋಗಬೇಕು ಅಂದರೆ 7 ತಾಸು ಸಾಕು. ಮಾಡ್ಕೋಬಾರ್ದು ಅಂದರೆ 70 ವರ್ಷನೂ ಆಗೋದಿಲ್ಲ. ಅದಕ್ಕೆ ನಾವು ಉದಾಹರಣೆ ಹೇಳಿದೆ, ಬೇಬಿ ಸಿಟ್ಟಿಂಗ್ ಹಾಕ್ತಾರೆ. ಸ್ವಲ್ಪ ದೊಡ್ಡದಾದ ಮೇಲೆ UKG, LKG, 1ನೇ ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡು ದಿನ ಸ್ಕೂಲ್ನಾಗ ಮೇಡಮ್ಗಳೇನು ಮಾಡ್ತಾರೆ, ಆ ಹುಡುಗರಿಗೆ ಚೆನ್ನಾಗಾಗಲಿ ಅಂತ ಹೋಮ್ವರ್ಕ್ ಮಾಡ್ಕೊಂಬರ್ರಿ ಏನು ಕೊಡ್ತಾರೆ. ಮನೆಗೆ ಬಂದಮೇಲೆ ಅಮ್ಮ ಏನು ಕೆಲಸ ಹೇಳಿದ್ರೆ, ಅಮ್ಮ ನಾವು ಹೋಮ್ವರ್ಕ್ ಮಾಡ್ಬೇಕು, ನಂಗೆ ಹೇಳಬೇಡ. ಎಲ್ಲರಿಗೂ ಅನುಭವ ಇದೆ, ಇದು ಹೋಮ್ವರ್ಕ್ ಮಾಡಬೇಕು. ಇನ್ನೂ ಮುಂದೆ ಬರ್ತಾರೆ, ಹೈಸ್ಕೂಲಿಗೆ ಬರ್ತಾರೆ. ಹೈಸ್ಕೂಲಿಗೆ ಬಂದಮೇಲೆ ಇನ್ನೂ ಜಾಸ್ತಿ ಬರೆಯೋದು, ಓದೋದು. ಕಾಲೇಜಿಗೆ ಬರ್ತಾರೆ, ಪ್ರಾಕ್ಟಿಕಲ್ಲು ಅದು ಇದು ಭಾಳ ಓದಬೇಕು. ಅಂದರೆ ಆ ಮಕ್ಕಳು ಧರ್ಮದ ಕಡೆ ಬರಲೇ ಇಲ್ಲ, ದೇವ್ರ ಕಡೆ ಬರಲೇ ಇಲ್ಲ, ದೇವ್ರ ಮನೆಗೆ ಹೋಗಲಿಲ್ಲ, ದೇವಸ್ಥಾನಕ್ಕೆ ಹೋಗಲಿಲ್ಲ. ಇಲ್ಲ ಓದೋದು, ಬರೆಯೋದು, ಆಟ ಪಾಠ ಇದರಿಗೆ ಆಯಿತು. ಹೆಂಡತಿ ಕೇಳ್ತಾಳೆ, ಮುಂದೆ ಮದುವೆ ಆಗ್ತದೆ, ಎಜುಕೇಷನ್ ಮುಗೀತದೆ, ಕೆಲಸಕ್ಕೆ ಸೇರ್ತಾನೆ. ಕೆಲಸಕ್ಕೆ ಸೇರಿದಾಗ ಅಪ್ಪ ಅಮ್ಮ ಅಂತಾರೆ, ಅಲ್ಲೋ ಒಂದು ದಿವಸನೂ ನೀ ದೇವ್ರ ಕೈ ಮುಗಿಲಿಲ್ಲ, ದೇವ್ರ ಮನೆಗೆ ಹೋಗಲಿಲ್ಲ. ನಮ್ಮ ಬ್ರಾಹ್ಮಣರಲ್ಲಿ ಜನವಾರ ಹಾಕಿದವಾಗೆಲ್ಲ ಸಂಧ್ಯಾ ವಂದನೆ ಅಂತ ಮಾಡಬೇಕು, ಸಂಧ್ಯಾ ವಂದನೆ ಮಾಡಲಿಲ್ಲ. ಅಪ್ಪ ಈಗ ಸುಮ್ಮನೆ ನಾವೆಲ್ಲ ನಮಗಿನ್ನೂ ಎಜುಕೇಷನ್ ಮುಗಿಬೇಕು. ಎಜುಕೇಷನ್ ಮುಗೀತು, ಕೆಲಸಕ್ಕೆ ಸೇರ್ತಾನೆ. ಕೆಲಸಕ್ಕೆ ಸೇರಿದ ಮೇಲೆ ಅಲ್ಲೋ ಈಗ ನಮಗೆ ಬೆಳಗ್ಗೆ ಎದ್ದು ಹೋಗಿ ಹತ್ತಿರ ಬರ್ತೀವಿ, ನಮ್ಗೆ ಸಾಕಾಗಿದೆ, ನಾವು ಸಂಧ್ಯಾ ವಂದನೆ ಪೂಜಾಗಿದೆ ನೀವು ಮಾಡ್ಕೊಳ್ರಿ. ಅಲ್ಲೋ ದೇವ್ರ ಕೈಯಾರ ಮುಗ್ದಿನ ಹೋಗು ಅಂದರೆ ನಾವು ದೇವ್ರ ಕಡೆ ಹೋಗೋದೇ ಇಲ್ಲ. ಮುಂದೆ ಮದುವೆ ಆಗ್ತದೆ, ಹೆಂಡತಿ ಬರ್ತಾಳೆ, ಹೆಂಡತಿ ಅಂತಾಳೆ, ಅಲ್ರಿ ಸ್ನಾನ ಮಾಡಿ ಹಾಗೆ ಬಂದುಬಿಟ್ರಲ್ರಿ ಡೈನಿಂಗ್ ಟೇಬಲ್ಗೆ, ದೇವ್ರ ಮನೆಗೆ ಹೋಗಿ ಕೈ ಮುಗಿದು ಊದು ಬತ್ತಿನೋ ಅಂತ ಕೈ ಮುಗಿದು ಬರ್ರಿ ನಮಸ್ಕಾರ ಮಾಡಿ, ನಂಗೆ ಟೈಮ್ ಇಲ್ಲ, ಹೊತ್ತಾಗ್ತದೆ, ಬೇಕು ಕಾಫಿ ಕೊಡು. ದೇವ್ರ ಕಡೆ ಹೋಗಲಿಲ್ಲ. ಆಫೀಸ್ನ ಬಂದಮೇಲೆ ಅಲ್ಲಿ ಈಗ ಸ್ವಲ್ಪ ಸಂಧ್ಯಾ ವಂದನೆ ಮಾಡಿರಿ, ಸಾಕಾದಂಗೆ ಆಗ್ಯದ, ಆಯ್ತು ಇಲ್ಲಿಂದಲೇ ಕೈ ಮುಗಿದೀನಿ, ಕೂತಲ್ಲೇ ಕೈ ಮುಗಿದಿನಲ್ಲಿ ಕೊಡು ಕಾಫಿ, ಟೀ, ಉಪ್ಪಿಟ್ಟು, ಅಲ್ಲಿಗೆ ಮುಗೀತು. ಅಂದರೆ ಕೆಲಸಕ್ಕೆ ಸೇರಿದ ಮೇಲೂ ದೇವ್ರ ಕಡೆ ಹೋಗಲಿಲ್ಲ. ಎಷ್ಟೋ ದಿವಸ ಕೆಲಸ ದೇವ್ರ ಕಡೆಗೆ ಹೋಗಲಿಲ್ಲ, ದೇವ್ರ ಹೆಸರು ಹೇಳಲಿಲ್ಲ, ಪುರಾಣ ಕೇಳಲಿಲ್ಲ, ಜಪ ಮಾಡಲಿಲ್ಲ, ತಪ ಇಲ್ಲ, ಯಾರಿಗೆ ದಾನ ಧರ್ಮನೇ ಇಲ್ಲ. 60 ವರ್ಷ ಆಗ್ತದೆ, ರಿಟೈರ್ಡ್ ಆಗ್ತದೆ, ಮನೆಗೆ ಬರ್ತಾನೆ. ಯಾಕ್ರಿ ಮಾಲಿ ಹಾಕ್ಯಾರೆ, ಇಲ್ಲ ರಿಟೈರ್ಡ್ ಆಯಿತು, ಹೌದಾ ಹೋಲ್ಬಿಡ್ರಿ. ಇನ್ನಾದ್ರೂ ನಿಮ್ಮ ಅಪ್ಪ ಅಮ್ಮ ಎಲ್ಲ ಪೂಜೆ ಮಾಡಿ ದೇವರ ನಾಳೆಯಿಂದ ಅಭಿಷೇಕ ಪೂಜೆ ಯಾರು ಹೇಳಿದೆ ನಿನಗೆ, ಈ ಕೆಲಸ ಹೋಯ್ತು, ಬೇರೆ ಪ್ರೈವೇಟ್ ಕೆಲಸ ಹುಡ್ಕೊಂಬಂದಿನಿ, ಮತ್ತೆ ಹೋಗ್ತೀನಿ ಕೆಲಸಕ್ಕೆ. ಈ ಮನೆಯಾಗಿರಲ್ಲ, ಇಲ್ಲ ಮತ್ತೆ ಹೋದಪ್ಪ. 70-80 ವರ್ಷ ಆಯಿತು. 80 ವರ್ಷ ಆದಮೇಲೆ ಅವರು ಪ್ರೈವೇಟ್ನವರು, ಬ್ಯಾಡ್ರಪ್ಪ 70-80 ವರ್ಷ ಕೈ ನಡೀತದೆ, ನಿಮಗೆ ಬ್ಯಾಲೆನ್ಸ್ ಇಲ್ಲ, ಸುಮ್ಮನೆ ಇನ್ನು ಬೇಕಾದರೆ ಸಂಪಾದನೆ ಮಾಡಿರಿ, ಮನೆಯಾಗಿರ್ರಿ. ಮನೆಗೆ ಬಂದ, ಹೇಳ್ತಂದ್ರು, ಯಾಕ್ರಿ ಇಲ್ಲ ಇವತ್ತು ಪ್ರೈವೇಟ್ನವರು ಸಾಕಿನ್ನು ಅಂದರು. ಹೆಂಡತಿಗೆ ಒಂದು ರೀತಿ ಬೇಜಾರು, ಸಂತೋಷ ಆಯಿತು, ಹೋಲ್ಬಿಡ್ರಿ, ಯಾವಾಗ ನೀವು ಸಣ್ಣ ಹುಡುಗಂದ ಕೆಲಸಕ್ಕೆ ಹೋಗ್ತಿದ್ದೀರಿ, ಆರಾಮ್ ರೆಸ್ಟಿರ್ರಿ ಅಂತಂದು ಚಾನ ಕಾಫಿ ಕೊಡ್ಕೊಂತ ಹತ್ತಿರ ಕೂತು ಎಲ್ಲ ಹೆಂಡತಿ ಮಾಡೋ ಹಾಗೆ ಮೆಲ್ಲಗೆ ಒಳ್ಳೆ ಮಾತನಾಗೆ, ಅಲ್ಲ ನಾಳೆಯಿಂದ ದೇವ್ರ ಪೂಜೆ ಮಾಡ್ತೀರಾ, ಹೂವು ಎಲ್ಲ ಪತ್ರೆ ನೀರು ತುಂಬಿಡಿಸ್ತೀನಿ, ರಂಗೋಲಿ ಹಾಕ್ತೀನಿ, ಸ್ವಲ್ಪ ದೇವ್ರಿಗೆ ಒಂದು ಸ್ವಲ್ಪ ಪೂಜೆ ಮಾಡಿರಿ. ಅವನಂದ, ಅಲ್ಲೇ ಈ 80 ವರ್ಷನೇ ಬಿಟ್ಟೀನಿ ಪೂಜಾ, ಇನ್ನು ಮಾಡರೆ ಏನು ಬಿಟ್ಟೇನು, ಅಲ್ಲ ಮಾಡ್ಬೋದಿಲ್ಲ, ನಾ ಮಾಡಿದ್ರೆ ನಿಂಗೆ ತೊಂದರೆ ಆಗ್ತದೆ,
ನನಗೆ ಯಾಕೆ ತೊಂದರೆ? ನೋಡು, ನನ್ನ ಕೈಗೆ ಬ್ಯಾಲೆನ್ಸ್ ಇಲ್ಲ, ಕೈ ನಡುಗ್ತದೆ, ಕಣ್ಣು ಕಾಣಿಸ್ತಿಲ್ಲ, ಇಂಥ ನೈಸ್ ನೆಲದ ಮೇಲೆ ನೀರಿಗಿರು ಬಿದ್ದಿರ್ತವೆ, ನಾ ಮಡಿಯಿಂದ ಸ್ನಾನ ಮಾಡ್ಕೊಂಬಂದು ಕಾಲು ಜಾರಿ ಬಿದ್ದು ಕೈಯೋ ಕಾಲೋ ಫ್ರ್ಯಾಕ್ಚರ್ ಆದರೆ ಮತ್ತು ನಿನಗೆ ಸೇವಾ ಹತ್ತದೆ. ಹೌದಾ? ಕೈ ಮುಗಿತೀನಿ, ನೀವು ಪೂಜೆ ಮಾಡೋದು ಬೇಡ, ರಾಮಕೃಷ್ಣ ಅಂತ ಕೂಗ್ರಿ, ಸುಮ್ಮನೆ ಕೂತ್ಕೊಳ್ರಿ. ಅವನಂತ ನನಗೂ ಅದ ಬೇಕಾಗಿತ್ತು. ಎಷ್ಟು ಅರ್ಥ ಇದೆ ಈ ಮಾತಿನಲ್ಲಿ, ಈ ಉದಾಹರಣೆಯಲ್ಲಿ. ಹಾಗಾದ್ರೆ ನಮಗೆ ಸಾಧನ ಹೆಂಗಾಗ್ತದೆ? ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ಪರೀಕ್ಷಿತ ರಾಜ ಹೇಳೋದು ಗೊತ್ತಾಗ್ತಾನಪ್ಪ, ಸಾಧನೆ ಮಾಡಬೇಕು ಅಂತಿದ್ರೆ 7 ಗಂಟೆ ಸಾಕು. ಮಾಡಲಿಕ್ಕೆ ಆಗಲಿದ್ದವ್ರಿಗೆ 100 ವರ್ಷ ಆದರೂ ಮಾಡೋದೇ ಇಲ್ಲ. ಬರೀ ಅದಾತು ಇದಾತು, ಎಜುಕೇಷನ್ನು, ವಿದ್ಯಾಭ್ಯಾಸ, ದುಡಿದೆ ಮಾಡಿದೆ, ಹೆಂಡತಿ ಮಕ್ಕಳು ಗಂಡ ಮನೆ ಮಠ, ಬರೀ ಇದು ಅಲ್ಲಿ ಇದು ಲೌಕಿಕದಲ್ಲೇ ಮುಳುಗಿ ಹೋಗ್ತಾರೆ. ಹಂಗಾರೆ ಏನು ಮಾಡಬೇಕು? ಶುಕಾಚಾರ್ಯ ಹಿಂದೆ ಖಟ್ವಾಂಗ ಅಂತ ಒಬ್ಬ ರಾಜ, ಮತ್ವಾಜ್ಞಾತುಂ ತದೇವಶ್ಚ ಆಯುರ್ಮಾನಂ ನಿರೂಪಿತಂ. ಹಿಂದೆ ಖಟ್ವಾಂಗ ಅಂತ ಒಬ್ಬ ಚಕ್ರವರ್ತಿ, ಅವನು ಇಂದ್ರ ದೇವರಿಗೆ ಸಹಾಯ ಮಾಡಲಿಕ್ಕೆ ಯುದ್ಧದಕ್ಕೆ ಸ್ವರ್ಗಕ್ಕೆ ಹೋಗಿದ್ದ, ಇಂದ್ರಲೋಕಕ್ಕೆ. ಎಲ್ಲ ಯುದ್ಧ ಮುಗೀತು. ಇಂದ್ರ ಕೇಳ್ದ, ಖಟ್ವಾಂಗ ನನಗೆ ಜಯ ತಂದು ಕೊಟ್ಟೆಪ್ಪ, ನಿನಗೆ ಏನು ಬೇಕಾದ್ರೆ ಕೇಳು ಕೊಡ್ತೀನಿ. ಅವನಂದ, ನನಗೆ ಮೋಕ್ಷವನ್ನು ಕೊಟ್ಬಿಡ್ರಿ, ಮುಕ್ತಿ. ಏನು ಮೋಕ್ಷ ಮುಕ್ತಿ ಅಂದರೆ? ಅದು ಒಂದು ಲೋಕ, 3 ಲೋಕ ಇದ್ದಾವೆ. ಮೋಕ್ಷ ಲೋಕ, ವೈಕುಂಠ, ಅನಂತಾಸನ, ಶ್ವೇತ ದ್ವೀಪ. ಈ 3 ಲೋಕಕ್ಕೆ ಯಾರು ಹೋಗ್ತಾರೆ ಅವರು ವಾಪಸ್ ಬರೋದೇ ಇಲ್ಲರಿ. ನಚ ಪುನರಾವರ್ತತೆ. ಆ ಲೋಕದಲ್ಲಿ ಏನಿದೆ? ಸುಖದ ಪರಮಾವಧಿ. ಅಲ್ಲಿ ಹೋದವರಿಗೆ ಹುಟ್ಟಿಲ್ಲ, ಸಾವಿಲ್ಲ, ಬೆಳವಣಿಗೆ ಇಲ್ಲ, ಎಲ್ಲರೂ ಯೌವನಸ್ಥರೇ. ಅತ್ಯಂತ ಸುಂದರ ಪುರುಷರು, ಸುಂದರ ಸ್ತ್ರೀಯರು. ಅಲ್ಲಿ ಹಸಿವೆ ಬಾಯಾರಿಕೆ ಇಲ್ಲ, ಮರಣ ಇಲ್ಲ, ಕಾಯಿಲೆ ಇಲ್ಲ, ದೇರ್ ಈಸ್ ನೋ ಸ್ಕೇರ್ಸಿಟಿ, ಅಭಾವ ಇಲ್ಲ, ದುಃಖ ಇಲ್ಲ, ವಿರಹ ಇಲ್ಲ, ನಮ್ಮನ್ನು ಬಿಟ್ಟು ಹೋದ್ರು ಅಂತಿಲ್ಲ. ಅತ್ಯಂತ ಸುಂದರ ಸ್ತ್ರೀಯರು, ಸುಂದರ ಪುರುಷರು. ಅವ್ರಿಗೆ ಸಪ್ರೇಟ್ ಒಂದು ಮನೆ ಇರ್ತದೆ, ಮನೆ ಒಳಗೆ ಎಲ್ಲ ಸೌಕರ್ಯ, ಹಂಸ ತೂಲಿಕಾ ಮಂಚ, ಸುತ್ತಲೂ ಹೂವಿನ ಹಣ್ಣಿನ ಗಿಡಗಳು. ಅವ್ರಿಗೆ ಮರಣ ಭಯನೇ ಇಲ್ಲರಿ, ಸಾವೇ ಇಲ್ಲ ಅಲ್ರಿ. ಇಂಥ ಮೋಕ್ಷ ಯಾರಿಗೆ ಬೇಡ್ರಿ? ನಮಗೆ ಬೇಗ ಬೇಡ ಅಂತೀವೇನು, ಕೊಡ್ರಪ್ಪ ಅಂತೀವಿ. ಯಾಕೆ? ಅಲ್ಲಿ ಹೋದವ್ರಿಗೆ ಬೆಳವಣಿಗೆನೇ ಇಲ್ಲ, ಅಲ್ಲಿ ಹೋದವ್ರಿಗೆ ಸಾವಿಲ್ಲ, ಹಸಿವೆ ಬಾಯಾರಿಕೆ ಇಲ್ಲ, ಅಲ್ಲಿ ಹೋದವರಿಗೆ ದುಃಖ ಇಲ್ಲ. ಇಂಥ ಮೋಕ್ಷ. ಅದಕ್ಕೆ ಅವ್ನು ಕೇಳಿದ ಖಟ್ವಾಂಗ, ನಂಗೆ ಮೋಕ್ಷ ಕೊಟ್ಟುಬಿಡು, ಮೋಕ್ಷ ಲೋಕ. ಇಂದ್ರಂದ, ಮೋಕ್ಷ ಕೊಡೋ ಶಕ್ತಿ ನನಗಿಲ್ಲಪ್ಪ. ವಿಷ್ಣು ಹಿ ದಾತ ಮೋಕ್ಷಶ್ಚ ವಾಯುಶ್ಚ ತದನುಗ್ರಹ. ಮೋಕ್ಷ ಕೊಡೋ ಶಕ್ತಿ ವಿಷ್ಣುಗೆ ಬಿಟ್ಟು ನಮಗೆ ಯಾರಿಗೂ ಇಲ್ಲಪ್ಪ. ಮೇಲಾಗಿ ಮೋಕ್ಷ ಪಡಿಬೇಕಾದ್ರೆ ಸಾಧನೆ ಮಾಡ್ಕೋಬೇಕು. ಮಾಡ್ತೀನಿ, ಎಲ್ಲಿ ಮಾಡ್ತೀನಿ? ಇಲ್ಲಿ ಇಲ್ಲ. ಸ್ವರ್ಗ ಲೋಕ ಬರೇ ಭೋಗ ಭೂಮಿ, ಇಲ್ಲಿ ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ. ನೀವು ಮತ್ತೆ ಭರತಖಂಡಕ್ಕೆ ಹೋಗಬೇಕು. ಅದಕ್ಕೆ ಮತ್ತೆ ಭರತಖಂಡಮೇವ ಸಾಧು ಭೂಮಿ. ಭಾರತ ದೇಶ ಅಷ್ಟೇ ನಾವು ಸಾಧನೆ ಮಾಡಬೇಕು. ನಾನು ಅಮೇರಿಕಕ್ಕೆ ಹೋಗಿ ಹೋಮ ಮಾಡ್ತೀನಿ, ಆಫ್ರಿಕಕ್ಕೆ ಹೋಗಿ ನಾನು ಪೂಜಾ ಮಾಡ್ತೀನಿ, ಉಪಯೋಗನೇ ಇಲ್ಲ. ಆಫ್ರಿಕಕ್ಕೆ ಹೋಗಿ ಪೂಜಾ ಮಾಡಿದ್ರೆ ಪುಣ್ಯ ಬರುವುದೇ ಇಲ್ಲ. ಅಮೇರಿಕಕ್ಕೆ ಹೋಗಿ ನಾನು ಹೋಮ ಮಾಡ್ತೀನಿ ಅಂದರೆ ಪುಣ್ಯನೇ ಇಲ್ಲ. ಅಲ್ಲಿ ಬರೇ ಭೋಗ ಭೂಮಿ, ಸುಖ ಪಡಬೇಕು. ನೀವು ಮತ್ತು ಹೋಮ ಹವನ ಪುರಾಣ ಪ್ರವಚನ ಪೂಜಾ ಎಲ್ಲ ಭರತಖಂಡದಲ್ಲೇ ಮಾಡಬೇಕು. ಯಾಕೆ? ಭರತಖಂಡದಲ್ಲಿ ನೋಡಿರಿ, ಯಾವುದೇ ನದಿ ನೋಡ್ರಿ ಇತಿಹಾಸ ಇದೆ. ತುಂಗಭದ್ರಾ ತಿಳ್ಕೋಬೇಕು. ತುಂಗಭದ್ರಾ ಏನು ಪುಣ್ಯ? ತುಂಗ ಮತ್ತು ಭದ್ರಾ ಅದು ವರಾಹ ಮೂಲಾಂಬು ಅಂತ. ಅಲ್ಲಿ ಚಿಕ್ಕಮಗಳೂರಿನ ಮುಂದೆ ಹೋದರೆ ವರಾಹ ಮೂಲ ಅಂತ ಒಂದು ಬೆಟ್ಟ ಇದೆ. ಆ ಬೆಟ್ಟದಲ್ಲಿ ವರಾಹ ದೇವರು ಒಂದು ಮೂರ್ತಿ ಇದೆ. ಆ ವರಾಹ ದೇವರು ಕೋರೆಹಲ್ಲಿಂದ, ಒಂದು ಕೋರೆಹಲ್ಲಿಂದ ತುಂಗ, ಒಂದಿಂದ ಭದ್ರಾ ಬಂದಿದೆ. ಹರ್ಕೊಂಬಂದು ಕೂಡ್ಲಿಯಲ್ಲಿ ಜಾಯಿನ್ ಆಗ್ತವೆ ತುಂಗಭದ್ರಾ. ಹಿಂಗೆ ಪ್ರತಿಯೊಂದು ನದಿಗೂ ಇತಿಹಾಸ ಇದೆ. ಕಾವೇರಿ, ಕೃಷ್ಣ. ಪರದೇಶಕ್ಕೆ ಹೋದರೆ 1-2 ನದಿ ಇರ್ತವೆ, ಅವಕ್ಕೆ ಇತಿಹಾಸ ಇಲ್ಲ, ಏನಿಲ್ಲ. ನಮ್ಮಲ್ಲಿ ಪ್ರತಿಯೊಂದಕ್ಕೂ ಧಾರ್ಮಿಕ ಹಿನ್ನೆಲೆ ಇದೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು? ಭರತಖಂಡದಲ್ಲೇ ಸಾಧನೆ ಮಾಡ್ಕೋಬೇಕು. ಅವನಂದ, ಹಾಗೆ ನಮ್ಮ ಭರತಖಂಡ ಕರೆಸಿಬಿಡ್ರಿ ಅಂದ. ದೇವದೂತರೇ ಇವನನ್ನು ವಿಮಾನದ ಕರ್ಕೊಂಡು ಅಲ್ಲಿಂದ ಬರಲಿಕ್ಕೆ 10 ನಿಮಿಷ ಕರ್ಕೊಂಡು ಹೋಗಿ ಭೂಮಿಯಾಗಿ ಬಿಟ್ಟುಬಿಡ್ರಿ. ದೇವದೂತಂದರು ಅವನ್ನ ನೋಡಿ, ಇಂದ್ರದೇವರೇ ಇವನನ್ನು ಭೂಲೋಕಕ್ಕೆ ಕಳಿಸಿದ್ರೂ ಪ್ರಯೋಜನ ಇಲ್ಲ. ಯಾಕೆ? ಇವನಿಗಿಂದ 5 ತಾಸು ಆಯುಷ್ಯ, ಇನ್ನು 5 ತಾಸು ಸತ್ತು ಹೋಗ್ತಾನೆ. ಹೌದಾ? ಏನು ಮಾಡ್ತೀಯಪ್ಪ? ಇಲ್ಲೇ ಸುಖಪಟ್ಟು ಇಲ್ಲೇ ಸಾಯ್ತು. ಇಲ್ಲಿಲ್ಲ, ನನಗೆ ಕಳಿಸ್ರಿ ಬೇಗ ಅಂದ್ರೆ ತಕ್ಷಣ ಕರ್ಕೊಂಬಂದು ಎಲ್ಲಿ ಹೋಗ್ತಿದ್ದೆ? ನಮ್ಮ ಗಂಗಾ ತೀರಕ್ಕೆ ಬಿಟ್ಟು ಬಿಡ್ರಿ. ಗಂಗಾ ತೀರಕ್ಕೆ ಅಂದುಬಿಟ್ರು. ಸಾಕು, ನಾನು ಇಳಿದ ನೋಡ್ದ, ಅಲ್ಲಿ ಅನೇಕ ಋಷಿಗಳು ಮುನಿಗಳು ಬ್ರಾಹ್ಮಣರು ಅಂತ ಸ್ನಾನ ಮಾಡಿ ಜಪ ಮಾಡ್ತಾ ಕೂತಿದ್ರು. ಸರಿ ಅಂದ. ಇವನೇನು ಮಾಡಿಬಿಟ್ಟ, ಇಂದ್ರದೇವರು ಇವನು ಸಹಾಯ ಮಾಡಾನೆ ಅಂತ 10-20 ಅವನಿಗೆ ಬಂಗಾರದ ಮಾಲೆಗಳನ್ನು ಹಾಕಿದ್ದ. ಕೈಗೆಲ್ಲ ಬಂಗಾರದ ಕಡಗ, ಕಾಲುಗಡಗ ಮತ್ತು ಮಾಲೆಗಳು ಎಲ್ಲ ತೆಗೆದು ಕೆಳಗಿಟ್ಟ. ಗಂಗಾ ನದಿಯಲ್ಲಷ್ಟು ತೊಳೆದ, ತಾನು ಸ್ನಾನ ಮಾಡ್ದ, ದೇವರು ಧ್ಯಾನ ಮಾಡ್ದ. ಅಲ್ಲಿ ಕೂತಂಥ ಋಷಿಗಳ ಮುಂದೆ ಒಂದೊಂದು ಬಂಗಾರದ ಸರ ಇಟ್ಟ.
ಒಂದು ದಕ್ಷಿಣೆ ಇಟ್ಟ, ಋಷಿಮುನಿಗಳೇ ಬ್ರಾಹ್ಮಣರೇ ಇದೆಲ್ಲ ನಿಮಗೆ ದಾನ ಕೊಟ್ಟಿನಿ ಅಂತ ಅಲ್ಲಿ ಕೂತು ದೇವರು ಧ್ಯಾನ ಮಾಡ್ಲಿಕ್ಕೆ ಹತ್ತಿದ. ತಪಸ್ಸು ನೋಡ್ರಿ, ಮೋಕ್ಷ ಲೋಕದಿಂದ ವಿಮಾನ ಬಂದುಬಿಡ್ತು. ಅವನು 5 ಗಂಟೆ ಸಾಧನ ಮಾಡಬೇಕು ಅಂತಂದರೆ 5 ಗಂಟೆ ಮೋಕ್ಷ ಲೋಕಕ್ಕೆ ಹೋದ. ಅದಕ್ಕೆ ಉದಾಹರಣೆ ಹೇಳ್ತಾರೆ ಶುಕಾಚಾರ್ಯರು, ನಮಗೆ ಎಷ್ಟು ವರ್ಷ ಇದ್ದರೂ ನಾವು ಸಾಧನೆ ಮಾಡಲಿಕ್ಕೆ ತಯಾರಿಲ್ಲ. ಈಗ ಹೇಳಿದ್ನಲ್ಲ, ಈಗೋ ಆಗೋ ಸಾಯ್ತಾರೆ ಅಂತ ಡಾಕ್ಟ್ರು ಹೇಳಿದ್ರು ಈಗರ ಜಪ ಮಾಡಬೇಕು ಅಂತ ಆ ವಯಸ್ಸಾದ ಗಂಡಾಗಲಿ ಹೆಣ್ಣಾಗಲಿ ವಿಚಾರ ಇಲ್ಲ. ಆ ಟಿ ವಿ ಸರಸ್ ನಂಗೆ ಕಾಣೋದಿಲ್ಲ ಅಂತ ಇನ್ನೂ ಟಿ ವಿ ನೋಡಬೇಕು ಅಂತಾರೆ ಹೊರತಾಗಿ ನಾನು ಜಪ ಮಾಡ್ತೀನಿ, ದೇವ್ರ ಕಥೆ ಕೇಳ್ತೀನಿ ಅನ್ನೋದಿಲ್ಲ. ಅದಕ್ಕೆ ಖಟ್ಟವಾಗಿನ ಉದಾಹರಣೆ ಕೊಟ್ಟು ಅದಕ್ಕೋಸ್ಕರ ಯೋಚನೆ ಮಾಡಬೇಡಪ್ಪ, ನಿಂಗೆ 7 ದಿವಸ ಇದ್ದೇನೆ, ಭಾಳ ಪುಣ್ಯವಂತ. ಆದ್ದರಿಂದ ಈ 7 ದಿವಸ ನಾನು ಇನ್ನು ಮುಂದೆ ಭಾಗವತ ಹೇಳಿಬಿಡ್ತೀನಿ. ಸಂತೋಷ ಸ್ವಾಮಿ ಎದ್ದೇ ಕೂತರು, ಎಲ್ಲ ಋಷಿಗಳು ಕೂತರು. ಆಗ ಭಾಗವತವನ್ನು ಹೇಳುತ್ತಾರೆ. ಇನ್ನು 5 ನಿಮಿಷಕ್ಕೆ ನಾನು ಮುಗಿಸ್ತೀನಿ, ಉಳಿದ ಭಾಗ ನಾಳೆ ಬರ್ತದೆ. ಅವರು ಏನು ಶುರು ಮಾಡಿದರು, ಭಾಗವತ ಹೆಂಗೆ ಶುರು ಮಾಡ್ತಾರೆ ಅವರು ನೋಡ್ರಿ. ಇದನ್ನು ಸೂತರು ಶೌನಕರಿಗೆ ಹೇಳ್ತಾರೆ. ಸೂತರು ಹೇಳ್ತಾರೆ, ನಾನು ಶೌನಕರೇ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಭಾಗವತ ಹೇಳೋದನ್ನ ನಾ ಕೇಳ್ಕೊಂಬಂದೆ. ಅದಕ್ಕೆ ನಾನು ಯಾರಿಂದ ಕೇಳೀನಿ? ಶುಕಾಚಾರ್ಯರಿಂದ. ಶುಕಾಚಾರ್ಯರಿಗೆ ಕೈ ಮುಗಿದು ನಾ ಭಾಗವತ ಹೇಳ್ತೀನಿ ಅಂತಂದು ನೋಡ್ರಿ. ಸೂತವು ವಾಚ ಯಂ ಪ್ರೌರಜಂ ತಮನುಪೇತ ಮುಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯ ತರವೋಪಿ ನೇದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ನೋಡಿ, ಎಲ್ಲೂ ಶುಕಾಚಾರ್ಯನ ಹೆಸರು ಬರಲೇ ಇಲ್ಲ. ಅಂದರೆ ಶುಕಾಚಾರ್ಯರು ಈಗ ನಾ ಹೇಳಿದ್ದೆ ಈಶ್ವರನ ಅವತಾರ. ಈಶ್ವರ ಅಂದರೆ ರುದ್ರದೇವರು. ರುದ್ರದೇವರಿದ್ದಾರಲ್ಲ, ನಮ್ಮೆಲ್ಲರ ಮನಸ್ಸಿಗೆ ಪ್ರೇರಕರು, ನಮ್ಮೆಲ್ಲರ ಮನಸ್ಸಿನಾಗಿರೋರು ಅಲ್ಲ. ಇವತ್ತು ರುದ್ರದೇವರು ನಮ್ಮ ಮನಸ್ಸು ಕೊಟ್ಟರಷ್ಟೇ ನಾವು ಪುರಾಣಕ್ಕೆ ಬರಲಿಕ್ಕೆ ಸಾಧ್ಯ. ಹೇಳೋದು ಕೇಳೋದಕ್ಕೆ ರುದ್ರದೇವರೇ ಬೇಕ್ರಿ. ಅದಕ್ಕೆ ನಾವು ರುದ್ರದೇವರನ್ನು ಎಂದೂ ಮರೀಬಾರದು. ಈ ಈಶ್ವರನನ್ನು ದಿನ ಸ್ಮರಣೆ ಮಾಡಲಿಕ್ಕೇ ಬೇಕು, ಈಶ್ವರನ ಕೈ ಮುಗಿಲಿಕ್ಕೇ ಬೇಕು. ಯಾಕೆ ಇಲ್ಲದ್ರೆ ನಮ್ಮ ಮನಸ್ಸೇ ಸರಿ ಹೋಗಲ್ಲ, ನಮ್ಮ ಮನಸ್ಸಿಗೆ ಕೊಡೋನೇ ಅವನು. ಅದಕ್ಕೆ ನಮ್ಮ ಪುರಂದರದಾಸ ಒಂದು ಮಾತು ಹೇಳ್ತಾರೆ ನೋಡ್ರಿ, ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ, ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ ಧನುಜಗಜ ಮದಹಾರಿ ದಂಡ ಪ್ರಣಮವ ಮಾಳ್ಪೆ ಮಣಿಸು ಈ ಶಿರವ ಸಜ್ಜನರ ಚರಣ ಕಮಲದಲ್ಲಿ ಕೈಲಾಸವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ. ಅದಕ್ಕೆ ಅವರು ರುದ್ರದೇವರ ಅವತಾರ ಶುಕಾಚಾರ್ಯರು, ಅವರಿಂದ ಪುರಾಣ ಕೇಳ್ಕೊಂಡ್ಬಂದಿನಿ, ಅವ್ರ ಕೈ ಮುಗಿತೀನಿ ಅಂದುಬಿಟ್ಟು ಈ ಹೇಳಿದ್ನಲ್ಲ ಎಂ ಪ್ರೌರ್ ಸಂತ ಮುಪೇತ ಕೃತ್ಯಂ. ಆ ಶುಕಾಚಾರ್ಯನ ಹೆಂಗೆ ವರ್ಣಿಸ್ತಾರೆ ಅಂದರೆ, ಶುಕಾಚಾರ್ಯನು 5 ವರ್ಷದವರಿದ್ದರು. ಅವ್ರ ತಂದೆ ವೇದವ್ಯಾಸರು ಕಾಡಿನಲ್ಲಿ ಕೈ ಹಿಡ್ಕೊಂಡು ಹೋಗ್ತಿದ್ರು. ಆ ಶುಕಾಚಾರ್ಯ ಮುಂದೆ ಓಡ್ಲಿಕ್ಕೆ ಹತ್ತಿಬಿಡ್ತು ಆ ಹುಡುಗ. ಶುಕ ಎಲ್ಲಿ ಹೋಗ್ತೀಯೋ? ಶುಕ ಅಂತ ಕೂಗಿದ್ರು. ಅಲ್ಲಿ ಹೋಗಿತ್ತು ಆ ಮಗು ಶುಕಾಚಾರ್ಯರು. ಆ ಶುಕ ಅಲ್ಲಿಂದ ಅಪ್ಪ ಇಲ್ಲಿದ್ದೀನಿ ಇರಲಿಲ್ಲ, ಇಲ್ಲಿದ್ದಂಥ ಯಾವುದು ಆಮೆ, ಜಿಂಕೆ ಮತ್ತು ಗಿಡ ಮರ ಅದರಿಂದ ಧ್ವನಿ ಬಂತಂತೆ, ಅಪ್ಪ ಇಲ್ಲೇ ಇದ್ದೀನಿ. ಅಲ್ರಿ ಅಲ್ಲಿ ಹೋಗಿದ್ದು ಶುಕನ ಧ್ವನಿ ಇಲ್ಲೇ ಯಾಕೆ ಬಂತು ಅಂದರೆ, ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಮನಸ್ಸಿನಾಗಿರೋರಲ್ಲ. ಅದಕ್ಕೆ ತಮ್ಮ ಸರ್ವಭೂತ ಹೃದಯಂ, ಎಲ್ಲ ಜೀವಿಗಳ ವಸ್ತುದಲ್ಲಿ ಮನಸ್ಸಿನ ರೂಪದಲ್ಲಿರುವಂಥ ತಮ್ಮ ಮುನಿಂ ಆ ಶುಕಾಚಾರ್ಯಗೆ ನಮಾಮಿ ನಮಸ್ಕರಿಸ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ಅವರು ಶುರು ಮಾಡ್ತಾ ಇದ್ದಾರೆ. ಅದನ್ನು ಏನು ಶುರು ಮಾಡಿದ್ರು ನಾಳೆ ಬರ್ತದೆ. ಮೊದಲಿಗೆ ಯಾವುದೇ ಸಾತ್ವಿಕ ಪುರಾಣ ಇದ್ದರೆ ಅಲ್ಲಿ ಸೃಷ್ಟಿಯ ಕ್ರಮ ಹೇಳ್ತಾರೆ. ಯಾವುದೇ ಸಾತ್ವಿಕ ಪುರಾಣ ಅಂದರೆ ಸೃಷ್ಟಿ ಅಂದರೆ ದೇವರು ಹೆಂಗೆ ಸೃಷ್ಟಿ ಮಾಡ್ದ ಅಂದರೆ, ಮೊದಲೇ ದೇವರು ತನ್ನ ನಾಭಿಯಿಂದ ಬ್ರಹ್ಮನನ್ನು, ನೀವು ಫೋಟೋ ನೋಡ್ರಿ, ಬ್ರಹ್ಮ ಹೆಂಗೆ ಹುಟ್ಟಾನೆ? ಲಕ್ಷ್ಮೀ ಹೊಟ್ಟಾಗಿ ಹುಟ್ಟಿಲ್ರಿ ಅವನು. ದೇವರ ನಾಭಿಯಿಂದ ಕಮಲ ಬಂತು, ಕಮಲದೊಳಗೆ ಚಿಕ್ಕ ಮಗು ಇತ್ತು. ಅದು ಮುಂದೆ ಅವನೇ ದೊಡ್ಡವನಾಗಿದ್ದು, ಸಂಸ್ಕೃತದೊಳಗೆ ದೊಡ್ಡದು ಅನ್ಲಿಕ್ಕೆ ಬೃಹತೀತಿ ಬ್ರಹ್ಮ, ದೊಡ್ಡವನಾಗಿದ್ದಕ್ಕೆ ಬ್ರಹ್ಮ ಅಂತ ಹೆಸರು. ಅವನಿಗೆ ಮೊದಲಿಗೆ 5 ತಲೆ ಇತ್ತು. ಮ್ಯಾಲಿನ ತಲೆ ಅದಲ್ಲ, ಅದು ವೇದವನ್ನು ಸರಿಯಾಗಿ ಉಚ್ಚಾರ ಮಾಡಲಿದ್ದಕ್ಕೋಸ್ಕರ ದೇವರು ಸಂಕರ್ಷಣ ರೂಪನಾಗಿ ಮ್ಯಾಲಿನ ತಲೆ ಕತ್ತರಿಸ್ತಾನೆ. ಚತುರ್ಮುಖ, 4 ಮುಖ. ಅದು ಬಗ್ಗೆ ನೋಡ್ತು. ದೇವರಂದ, ನೋಡಪ್ಪ, ನನ್ನ ನಾಭಿಯಿಂದ ಹುಟ್ಟಿಯ ನೀನು ಎಲ್ಲ ಜ್ಞಾನಿಗಳಿಗೆ 3 ಪುರುಷ, ಎಲ್ಲ ಜೀವಿಗಳಿಗೆ ನೀನು ಉತ್ತಮ, ಜೀವೋತ್ತಮ ನೀನು. ಇವತ್ತಿಂದ ನಿನಗೆ ಬ್ರಹ್ಮ ಅಂತ ಹೆಸರು. ಸರಿ, ಏನು ಮಾಡಬೇಕು? ತಪಸ್ಸು ಮಾಡು. ಅವರಲ್ಲೇ ಕೂತಲ್ಲೇ ತಪಸ್ಸು ಮಾಡಿದರು. ಮಾಡಿದ ಮೇಲೆ
ಸೃಷ್ಟಿಯನ್ನು ಮಾಡು. ಯಾಕೆ ಬ್ರಹ್ಮ ಅಂತಿಲ್ಲ, ಸೃಷ್ಟಿಕರ್ತ ಯಾರು? ಬ್ರಹ್ಮ. ಬ್ರಹ್ಮ ಸೃಷ್ಟಿ ಸರಿ ಅವನೇನು ಮಾಡಿಬಿಟ್ಟ ಬ್ರಹ್ಮ? ಹೃದಯದಿಂದ ಕೆಲವರು, ತೊಡೆಯಿಂದ ಕೆಲವರು, ಕಣ್ಣಿನಿಂದ ಕೆಲವರು, ಮನಸ್ಸಿನಿಂದ ಬ್ರಹ್ಮ ಮಾನಸ ಸನಕಾದ ಋಷಿಗಳು ಹಿಂಗೆ ಸೃಷ್ಟಿ ಮಾಡಲಿಕ್ಕೆ ಹತ್ತಿದ. ದೇವರಂದರು ಅಲ್ಲೋ ಹಿಂಗೆ ಸೃಷ್ಟಿ ಮಾಡಿದ್ರೆ ಯಾವಾಗ ಆಗ್ತದೆ? ಈಗ ಅವನೇ ಮಾಡ್ದ ಭಾವ ಸೃಷ್ಟಿ, ಅಭಾವ ಸೃಷ್ಟಿ, ಮತ್ತು ಗಿಡ ಮರ. ಅಲ್ಲಪ್ಪ, ಭಗವಂತನ ಜ್ಞಾನ ಪ್ರಚಾರ ಆಗಬೇಕಾದ್ರೆ ಮನುಷ್ಯರ ಸೃಷ್ಟಿ ಮಾಡಬೇಕು. ಈ ಮರ ಗಿಡ ಮಾಡಿದರೆ ಮಾತಾಡ್ತಾವ ಅವು? ಅಲ್ಲ ಸ್ವಾಮಿ, ಮನುಷ್ಯರ ಸೃಷ್ಟಿ ಹೌದು. ಹೆಂಗೆ ಮಾಡಬೇಕು ಹೇಳ್ತೀನಿ ಕೇಳು. ಬ್ರಹ್ಮ, ನಿನ್ನ ಬಲಭಾಗ ಮನುಷ್ಯರಿಗೂ ಅಷ್ಟೇ. ಈಗ ನಾನು ಯಾರೇ ಪುರುಷರಿರಲಿ, ಬಲಭಾಗ ಎಲ್ಲ ಪುರುಷ ಭಾಗ, ಎಡಭಾಗ ಸ್ತ್ರೀ ಭಾಗ. ಪ್ರತಿಯೊಬ್ಬ ಪುರುಷರಿಗೂ ನಿನ್ನ ಬಲಭಾಗದಿಂದ ಒಬ್ಬ ಪುರುಷನನ್ನು ನಿರ್ಮಾಣ ಮಾಡು, ಸೃಷ್ಟಿ ಮಾಡು. ನೀನು ಎಡಭಾಗದಿಂದ ಒಬ್ಬರನ್ನು ಮಾಡು. ಆಯಿತು ಅಂತಂದು ಮೊದಲಿಗೆ ಇವನ್ನೆಲ್ಲ ಸೃಷ್ಟಿ ಮಾಡಿದ್ರು ಬ್ರಹ್ಮದೇವರು. ಯಾರು? ಮರೀಚಿ ಋಷಿಗಳು. ಋಷಿಗಳೆಲ್ಲ ಮಾಡಿದರು. ಮರೀಚಿ ಋಷಿಗಳು, ಋಷಿಗಳು, ಕಶ್ಯಪರು ಎಲ್ಲ ಬಂದಿದ್ದರು. ಆಮೇಲೆ ಬ್ರಹ್ಮ ಮಾನಸ ಸನಕಾದ ಋಷಿಗಳು. ಈಗ ಬಲಭಾಗದಿಂದ ಒಬ್ಬ ಪುರುಷನನ್ನು ನಿರ್ಮಾಣ ಮಾಡಿದರು. ಅವನೇ ಸ್ವಯಂಭೂ ಮನು. ಮನುಷ್ಯರಿಗೆ ಮೂಲ ಪುರುಷ ಅವನೇ, ಸ್ವಯಂಭೂ ಅಂತ ಮನು. ಎಡಭಾಗದಿಂದ ಒಬ್ಬ ಸ್ತ್ರೀಯನ್ನು ಸೃಷ್ಟಿ ಮಾಡಿದರು, ಶತರೂಪ ಅಂತವಳು. ಬಲಭಾಗದಿಂದ ಸ್ವಯಂಭೂ, ಎಡಭಾಗದಿಂದ ಶತರೂಪ. ದೇವರಿಂದ ಅವರಿಬ್ಬರೇ ಗಂಡ ಹೆಂಡತಿ ಅಂತ ಹೇಳೋರಿಗೆ ಅವರಿಂದ ಸಂತಾನ ಆಗ್ತಾ ಹೋಗಬೇಕು. ಆಗ ಬ್ರಹ್ಮ ಹೇಳಿದರು, ನೋಡಪ್ಪ, ಭಗವಂತ ನನಗೆ ಆಜ್ಞಾ ಮಾಡ್ಯಾನೆ, ಹೇ ಸ್ವಯಂಭೂಮನು, ನನ್ನ ಬಲಭಾಗದಿಂದ ನೀವು ಹುಟ್ಟಿಯ ಸೃಷ್ಟಿಯಾಗಿಯ. ಶತರೂಪ, ನನ್ನ ಎಡಭಾಗದಿಂದ ನೀವಿಬ್ಬರು ಗಂಡ ಹೆಂಡತಿ. ಅಂದರೆ ಸ್ತ್ರೀ ಪುರುಷರ ಮಿಲನದಿಂದ ಗರ್ಭಧಾರಣೆಯಾಗಿ ಮಕ್ಕಳು ಹುಟ್ಟಬೇಕು, ಒಂದು ಪ್ರಜಾ ಸೃಷ್ಟಿ ಆಗಬೇಕು. ಅಂದಾಗ ಸ್ವಯಂಭೂಮನು ಮತ್ತು ಶತರೂಪ ದೇವಿಯರ ಅವರು ದಾಂಪತ್ಯದಿಂದ ಅವರಲ್ಲಿ ಉಳಿದಲ್ಲ ನಾಳೆ ಬರ್ತದೆ ತಿಸ್ರ ಕನ್ಯಾ ವಿಜಯ ಜನತೆ. ಮೊದಲೇ 3 ಜನ ಹೆಣ್ಮಕ್ಳು ಹುಟ್ಟಿದ್ರು. ಯಾರ್ರಿ? ಒಬ್ಬಳ ಹೆಸರು ದೇವಹೂತಿ, ಇನ್ನೊಬ್ಬಳು ಆಕೂತಿ, ಇನ್ನೊಬ್ಬಳು ಪ್ರಸೂತಿ. ದೇವಹೂತಿ, ಆಕೂತಿ, ಪ್ರಸೂತಿ ಇಬ್ಬರು ಗಂಡು ಮಕ್ಕಳು. ಪ್ರಿಯವ್ರತ, ಉತ್ತಾನಪಾದ. ಅವ್ರಿಗೆ ಹೇಳ್ದ, ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ, ನೀವು ಯೋಗ್ಯ ವಯಸ್ಸರಾದ ನಿಮ್ಮ ಮದುವೆ ಮಾಡ್ತೀನಿ, ನಿಮ್ಮಿಂದ ಮತ್ತು ಪ್ರಪಂಚ ಬೆಳ್ಕೊಳ್ತಾ ಹೋಗಬೇಕು. ಇದು ಮನುವಿನ ವಂಶ, ನಾನು ಸ್ವಯಂಭೂ ಮನು, ಮನುವಿಂದ ಹುಟ್ಟಿದವರೆಲ್ಲ ಮಾನವರು, ಅವರೆಲ್ಲ ಮಾನವರಾಗ್ತಾರೆ ಅಂದಾಗ ನಾಳೆ ನಮಗೆ ಕಥೆ ಮುಂದುವರಿತದೆ. ಹಾಗಾದರೆ ಮೊದಲಿಗೆ ಹೆಣ್ಮಕ್ಕಳ ಕಥೆ ಹೇಳ್ತಾರೆ. ಯಾರು? ದೇವಹೂತಿ, ಆಕೂತಿ, ಪ್ರಸೂತಿ. ದೇವಹೂತಿಯನ್ನು ಯಾರು ಕೊಟ್ಟು ಮದುವೆ ಮಾಡಿದರು? ಅಲ್ಲಿ ಯಾರು ಹುಟ್ಟಿದ್ರು? ಆಕೂತಿಯನ್ನು ಯಾರಿಗೆ ಕೊಟ್ಟು ಮದುವೆ ಮಾಡಿದ್ರು? ಅಲ್ಲಿ ಯಾರು ಹುಟ್ಟಿದ್ರು? ಪ್ರಸೂತಿಯನ್ನು ಯಾರಿಗೆ ಕೊಟ್ಟು ಮದುವೆ ಮಾಡಿದ್ರು? ಯಾರು ಹುಟ್ಟಿದ್ರು? ಗಂಡು ಮಕ್ಕಳಲ್ಲಿ ಉತ್ತಾನಪಾದ, ಅವನ ಹೆಂಡತಿ ಯಾರು? ಮಕ್ಕಳು ಯಾರು? ಪ್ರಿಯವ್ರತ, ಭಾಳಷ್ಟು ವಿಚಾರಗಳು ಬರ್ತವೆ. ಇದೆಲ್ಲ ವಿಚಾರವನ್ನು ನಾಳೆ ದಿವಸದಲ್ಲಿ ಯಥಾಶಕ್ತಿ ಯಥಾಮತಿಯಾಗಿ ನಮ್ಮ 6ನೇ ಪುರಾಣದಲ್ಲಿ ಮುಂದುವರೆಸ್ತೀವಿ ಎಂಬುವಲ್ಲಿಗೆ ಶ್ಲೋಕಾಭಿಪ್ರಾಯ ಸವಾಗ್ವಿಸರ್ಗೋ ಜನತಾಗ ವಿಪ್ಲವೋ ಯಸ್ಮಿನ್ ಪ್ರತಿಶ್ಲೋಕಮಬದ್ಯವತ್ಯಪಿ ನಾಮಾನ್ಯನಂತಶ್ಚ ಯಶೋಂಕಿತಾನಿ ಯತ್ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವಃ. ಶ್ರೀಕೃಷ್ಣಾರ್ಪಣಮಸ್ತು. ಅಲ್ಲ, ನಾಳಿಂದ ಮನೆ ತಂದಿಟ್ಕೊಂಡ್ಬಿಡ್ರಿ.